वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं ಶ್ರೀಗುರುಭ್ಯೋ ನಮಃ. ಜಗದ್ಗುರು ಶ್ರೀಕೃಷ್ಣ ಪರಮಾತ್ಮನಲ್ಲೂ ಹಾಗೂ ಜಗದ್ಗುರು ಶಂಕರಾಚಾರ್ಯರಲ್ಲೂ ಉಭಯ ಜಗದ್ಗುರುಗಳ ಚರಣದಲ್ಲೂ ಶಿರಸಾಷ್ಟಾಂಗವಾಗಿ ನಮಸ್ಕಾರವನ್ನು ಸಲ್ಲಿಸಿ ನೆರೆದಂತಹ ಎಲ್ಲರ ಯಾವ ಶುದ್ಧವಾದಂತಹ ಆತ್ಮಚೈತನ್ಯವಿದೆಯೋ ಆ ಆತ್ಮಚೈತನ್ಯಕ್ಕೆ ಪರಮಟ್ಟು ಈ ಗೀತಾ ಜಯಂತಿಯನ್ನು ಉಪಲಕ್ಷಿಸಿ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಸಂಘ ಬ್ರಾಹ್ಮಣರ ಸಂಘ ಈ ಒಂದು ಹಲವಾರು ವರ್ಷಗಳಿಂದ ಗೀತಾ ಜಯಂತಿಯನ್ನು ನೆರವೇರಿಸಿಕೊಂಡು ಬರ್ತಾ ಇದೆ. ಕೇವಲ ಗೀತಾ ಜಯಂತಿಯನ್ನು ಮಾತ್ರ ಮಾಡ್ತಾ ಇಲ್ಲ, ಆ ಗೀತೆಯನ್ನು ತಮ್ಮ ಮನೆಯಲ್ಲಿ ಪಾಠವನ್ನು ಮಾಡಿಕೊಳ್ತಿದ್ದೀರಾ, ಕಂಠಸ್ಥವನ್ನು ಮಾಡಿದ್ದೀರಾ, ಜಗದ್ಗುರುಗಳಿಗೆ ಅದನ್ನು ಒಪ್ಪಿಸಿದ್ದೀರಾ, ಹಾಗೂ ಇನ್ನು ಹಲವಾರು ರೀತಿಯಲ್ಲಿ ಈ ಗೀತೆಯ ಪ್ರಸಾರವನ್ನು ಮಾಡ್ತಾ ಇದ್ದೀರಾ ಎಂಬ ಮಾತನ್ನು ಕೇಳಿದಾಗ ಅತ್ಯಂತ ಸಂತೋಷವಾಗುತ್ತೆ. ಏಕೆಂದರೆ ಮುಖ್ಯವಾಗಿ ನಾವು ಮಾಡಬೇಕಾದ ಕರ್ತವ್ಯವನ್ನು ನೀವು ಮಾಡ್ತಾ ಇದ್ದೀರಾ. ನಿಮಗೇನು ತುಂಬ ವಿಷಯವನ್ನು ಹೇಳಬೇಕಾಗಿಲ್ಲ, ಏಕೆಂದರೆ ಹಲವಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಾ ಅಂದರೆ ಇದರ ವಿಷಯ ಗೊತ್ತಿರುತ್ತೆ. ಆದರೂ ಕೂಡ ಈ ಉಪನ್ಯಾಸ ಕಾರ್ಯಕ್ರಮ ಮಾಡಬೇಕು. ಏಕೆ? ಈಗ ಗೀತಾ ಯಜ್ಞವನ್ನು ಮಾಡಿದ್ದೀರಾ, ಜ್ಞಾನ ಯಜ್ಞ ಅಂತ ಅದಕ್ಕೆ ಕರೀತಾರೆ. 18 ಅಧ್ಯಾಯಗಳನ್ನು ಏಕಕಾಲದಲ್ಲಿ ಒಂದು ಸ್ಥಳದಲ್ಲಿ ಹಲವಾರು ಜನರು ಪಠಿಸಿದಾಗ ಅದರಿಂದ ಯಾವ ಒಂದು ಪುಣ್ಯ ಬರುತ್ತೋ ಅಥವಾ ಅದರಿಂದ ಯಾವ ವೈಬ್ರೇಷನ್ ಇದೆಯೋ ಅದು ಸಾಮಾನ್ಯವಾಗಿ ಬರಲಿಕ್ಕೆ ಸಾಧ್ಯವಿಲ್ಲ, ಅದು ಅಷ್ಟು ವಿಶೇಷವಾಗಿರಬೇಕಾಗತ್ತೆ. ಹಾಗೆ ಶಾಸ್ತ್ರಕಾರ ಏನು ಹೇಳ್ತಾರೆ, ಯಾವ ಪಾರಾಯಣವನ್ನು ಮಾಡಿದರೂ ಕೂಡ ಅದರ ಅರ್ಥವನ್ನು ತಿಳ್ಕೊಂಡು ಮಾಡಬೇಕು ಅಂತ. ಅರ್ಥಾನುಸಂಧಾನ ಪೂರ್ವಕವಾಗಿ ನಾವು ಈ ಪಾರಾಯಣಗಳನ್ನು ಮಾಡಬೇಕು. ಅರ್ಥ ಗೊತ್ತಿದ್ರೂ ಕೂಡ ಮತ್ತೆ ಮನನ ಮಾಡಬೇಕು. ಅದಕ್ಕೆ ಶ್ರುತಿ ಒಂದು ಮಾತು ಹೇಳುತ್ತೆ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಆತ್ಮವಿಚಾರವನ್ನ ಧರ್ಮ ವಿಚಾರವನ್ನ ಕೇಳ್ತಾನೇ ಇರಬೇಕು. ಶ್ರೋತವ್ಯ ಅಂದ್ರೆ ಕೇಳ್ತಾನೇ ಇರಬೇಕು. ಮಂತವ್ಯ ಮತ್ತೆ ಮತ್ತೆ ಮನನ ಮಾಡ್ತಾ ಇರಬೇಕು. ಮನನ ಮಾಡಿದ್ದನ್ನ ದೃಢವಾಗಿ ಮನಸ್ಸಿನಲ್ಲಿ ತಂದುಕೊಳ್ಳಬೇಕು. ಅದಕ್ಕೋಸ್ಕರ ಪ್ರತಿನಿತ್ಯ ಮಾಡಬೇಕು. ಪ್ರತಿ ವರ್ಷ ಈ ಗೀತಾ ಜಯಂತಿ ಆಚರಣೆಯನ್ನು ಮಾಡಲೇಬೇಕು. ಆಗ ಮಾತ್ರ ಈ ಅಧ್ಯಯನ ಮಾಡಿದ್ದ ಹಾಗೆ ನಿಲ್ಲತ್ತೆ. ಇಲ್ಲದೇ ಇದ್ರೆ ಏನಾಗುತ್ತೆ, 18 ಅಧ್ಯಾಯವನ್ನು ಕಂಠಸ್ಥ ಮಾಡಿರಬಹುದು, ಆದರೆ ಅದು ಮರ್ತು ಹೋಗುತ್ತೆ. ಮರ್ತು ಹೋಗಬಾರದು ಅಂದ್ರೆ ಅದನ್ನು ದಿವಸ ಅಭ್ಯಾಸ ಮಾಡಬೇಕು. ಅದನ್ನೇ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಅಭ್ಯಾಸ ಯೋಗೇನ ಅಂತ. ಆ ಅಭ್ಯಾಸ ಹೇಳುವುದು ಒಂದು ಯೋಗ. ಕೇವಲ ಅಭ್ಯಾಸ ಮಾಡಿದರೆ ಸಾಕ? ಕೇವಲ ಗೀತೆಯನ್ನು ಬಾಯಲ್ಲಿ ಹೇಳಿದರೆ ಪುಣ್ಯ ಇದೆ, ಇಲ್ಲ ಅಂತಲ್ಲ. ಆದರೆ ಅದರಲ್ಲಿ ಹೇಳಿರುವಂಥ ತತ್ವವನ್ನು ತಿಳ್ಕೊಂಡ್ರೆ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಅಂದರೆ ವಸ್ತುವಿನಲ್ಲಿ ನಾವು ಸುಖಕ್ಕಾಗಿ ಹುಡುಕ್ತಾ ಇರ್ತೇವೆ, ದುಃಖ ಬೇಡ ಅಂತ ಅದನ್ನ ತ್ಯಾಗ ಮಾಡ್ತಾ ಇರ್ತೇವೆ. ಹಾಗಾದರೆ ಈ ಸುಖ ಮತ್ತು ದುಃಖಕ್ಕೆ ಕಾರಣ ಯಾವುದು ಎಂಬಂತ ಚಿಂತೆಯನ್ನು ನಾವು ಮೊದಲು ಮಾಡಬೇಕು. ಸುಖ ಬೇಕು ಅಂತ ಅನ್ಕೊಳ್ತೇವೆ, ಆದರೆ ಆ ಸುಖಕ್ಕೆ ಯಾವುದು ಕಾರಣ ಎಂಬ ವಿಚಾರವನ್ನೇ ನಾವು ಮಾಡೋದಿಲ್ಲ. ಅದಕ್ಕೆ ಶಾಸ್ತ್ರವು ಒಂದು ಮಾತನ್ನು ಹೇಳುತ್ತೆ, ನಿನಗೆ ಸುಖ ಬೇಕೋ ಹಾಗಾದರೆ ನೀನು ಪುಣ್ಯವನ್ನ ಮಾಡಬೇಕು. ನಿನಗೆ ದುಃಖ ಬೇಡವೋ ಹಾಗಾದರೆ ನೀನು ಪಾಪವನ್ನ ಮಾಡಬಾರದು. ಏನು ಹೇಳಿದಾಗಾಯ್ತು? ನಮ್ಮ ಸುಖ ಮತ್ತು ದುಃಖಕ್ಕೆ ಯಾವುದು ಕಾರಣ? ಬೇರೆ ಯಾರೋ ಕಾರಣ ಅಲ್ಲ. ನಾವು ನವಗ್ರಹಗಳ ಗ್ರಹಚಾರ, ಇನ್ನೇನೋ ಪೀಡೆ, ಅದರಿಂದ ನನ್ನ ದುಃಖ ಬಂತು ಅಂತ ಅನ್ಕೊಳ್ತೇವೆ. ಅದೆಲ್ಲವೂ ಕೂಡ ಜಾತಕವನ್ನ ಸೂಚಕ ಅಂತ ಹೇಳುತ್ತೆ. ಜಾತಕ ನವಗ್ರಹಗಳು ನಮ್ಗೆ ತೊಂದರೆ ಮಾಡ್ತಾ ಇರೋದಲ್ಲ. ನಮಗೆ ಕಷ್ಟ ಬರೋದು ಏಕಾಗಿ ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಗಳಿಂದ ಅಂತ ಶಾಸ್ತ್ರ ಹೇಳುತ್ತೆ. ಆಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ. ಏಕೆಂದರೆ ಒಂದು ಪ್ರಶ್ನೆ ಬರುತ್ತೆ ನಮಗೆ, ನನ್ನಲ್ಲಿ ಇಷ್ಟು ಪುಣ್ಯ ಇದೆ, ಇವರಲ್ಲಿ ಇಷ್ಟು ಪಾಪ ಇದೆ ಅಂತ ಗೊತ್ತಾಗೋದು ಹೇಗೆ? ಹಣ ಇದೆ ಅಂದರೆ ಒಳ್ಳೆ ರೀತಿಯಲ್ಲಿ ಮನೆ ಮಾಡ್ಕೊಂಡಿದ್ದಾನೆ, ಒಳ್ಳೆ ವೆಹಿಕಲ್ ಇದೆ, ಅವನಿಗೆ ಒಳ್ಳೆ ಜಮೀನು ಇದೆ, ಒಳ್ಳೆ ಶ್ರೀಮಂತ ಅಂತ ಕಣ್ಣಿಗೆ ಕಾಣುತ್ತೆ. ಆದರೆ ಇವನು ಪುಣ್ಯಾತ್ಮ ಅಂತ ಹೇಗೆ ಗೊತ್ತಾಗುತ್ತೆ? ಅಥವಾ ಇವನು ಪಾಪ ಮಾಡಿದ್ದಾನೆ ಅಂತ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗೋದಿಲ್ಲ. ಅದಕ್ಕೆ ಅನುಮಾನ ಮಾಡಬೇಕು. ಪ್ರತ್ಯಕ್ಷದಿಂದ ಯಾವುದು ಗೊತ್ತಾಗೋದಿಲ್ವೋ ಅದನ್ನು ಅನುಮಾನದಿಂದ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಅನುಮಾನ ಹೇಗೆ? ದೂರದಲ್ಲಿ ಒಂದು ಬೆಟ್ಟದಲ್ಲಿ ಹೊಗೆ ನೋಡ್ತೇವೆ, ಏನು ಅನ್ಕೊಳ್ತೇವೆ? ಓಹೋ, ಅಲ್ಲಿ ಬೆಂಕಿ ಇದೆ ಅಂತ ಅನ್ಕೊಳ್ತೇವೆ. ಹಾಗೆ ಇವನು ಈ ಲೋಕದಲ್ಲಿ ಈಗ ಸುಖವಾಗಿದ್ದಾನೆ, ಸಂತೋಷವಾಗಿದ್ದಾನೆ, ಶ್ರೀಮಂತನಾಗಿದ್ದಾನೆ
ಅಂದ್ರೆ ಏನರ್ಥ? ಇವನು ಈ ಸಂತೋಷಕ್ಕೆ ಕಾರಣವಾದ ಪುಣ್ಯವನ್ನ ಹಿಂದಿನ ಜನ್ಮದಲ್ಲಿ ಸಂಪಾದನೆಯನ್ನು ಮಾಡಿದ್ದಾನೆ ಅಂತ ಅನುಮಾನ ಮಾಡಬೇಕು. ಇಲ್ಲದೇ ಇದ್ರೆ ಎಲ್ಲರೂ ನಾವು ಮನುಷ್ಯರು ಒಂದೇ ರೀತಿಯಲ್ಲಿದ್ದೇವೆ. ಒಬ್ಬರು ಸುಖವಾಗಿದ್ದಾರೆ, ಒಬ್ಬರು ದುಃಖದಲ್ಲಿದ್ದಾರೆ, ಒಬ್ಬರು ಶ್ರೀಮಂತರು, ಒಬ್ಬರು ಬಡವರು. ಈ ರೀತಿ ತಾರತಮ್ಯ ಏಕೆ ಅಂದ್ರೆ ಅದಕ್ಕೆ ಶಾಸ್ತ್ರ ಕೊಡುವ ಉತ್ತರ, ಆ ತಾರತಮ್ಯಕ್ಕೆ ಕಾರಣ ಪಾಪ ಮತ್ತು ಪುಣ್ಯಗಳು. ಯಾವಾತನು ಕಷ್ಟದಲ್ಲಿದ್ದಾನೋ ಆತನು ಯಾವುದೋ ಜನ್ಮದಲ್ಲಿ ಪಾಪವನ್ನ ಮಾಡಿದ್ದಾನೆ. ಪಾಪದ ಫಲ ದುಃಖ, ಪುಣ್ಯದ ಫಲ ಸುಖ ಅಂತ ನಮಗೆ ಗೊತ್ತಾಗೋದು ಯಾವಾಗ? ಈ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದಾಗ. ಹಾಗಾದ್ರೆ ನಮ್ಗಿಷ್ಟು ತಿಳಿಯಿತು. ಏನು? ಪಾಪವನ್ನ ಮಾಡಬಾರದು, ಪುಣ್ಯವನ್ನ ಮಾಡಬೇಕು. ಏಕೆ ಮಾಡಬೇಕು? ಈ ಪುಣ್ಯವನ್ನ ಮಾಡಿದರೆ ಈ ಜನ್ಮದಲ್ಲೇನೋ ಕಷ್ಟ ಇರಬಹುದು, ಆದರೆ ಮುಂದಿನ ಜನ್ಮದಲ್ಲಿ ಸುಖ ಉಂಟಾಗತ್ತಲ್ವಾ? ನಾವು ಹಾಗೆ ಮಾಡೋತಾನೆ. ಇವಾಗ ಇರುವ ದುಡ್ಡನ್ನು ಪೂರ್ತಿ ಖಾಲಿ ಮಾಡ್ಕೊಳ್ಳೋದಿಲ್ಲ. ನಮ್ಮ ರಿಟೈರ್ಮೆಂಟ್ ಲೈಫಿಗೆ ಬೇಕು ಅಂತ ಸ್ವಲ್ಪ ಸೇವ್ ಮಾಡ್ತಾ ಇರ್ತೇವೆ. 100 ರೂಪಾಯಿ ದುಡಿದ್ರೆ 10 ರೂಪಾಯಿ ಇಟ್ಕೊಳ್ತೇವೆ. ಏಕೆ? ಇವತ್ತೇ ಪೂರ್ತಿ ಖಾಲಿ ಮಾಡ್ಕೊಂಡ್ರೆ ನನ್ನ ರಿಟೈರ್ಮೆಂಟ್ಗೆ ಹೇಗಾಗತ್ತೆ ಅಂತ ಗೊತ್ತಿಲ್ಲ. ಹಾಗೆ ಈ ಜನ್ಮದಲ್ಲಿ ಈ ರೀತಿಯಲ್ಲಿ ಇದ್ದೇನೆ, ಸುಖವಾಗಿದ್ದೇನೆ, ಆದರೆ ಮತ್ತೆ ಮುಂದಿನ ಜನ್ಮವು ನನಗೆ ಸುಖವೇ ಆಗಬೇಕು, ನನಗೆ ದುಃಖ ಬರಬಾರದು ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದಂತಹ ಮಾರ್ಗವನ್ನ ನಾವು ತುಳಿಬೇಕು, ಆ ಮಾರ್ಗದಲ್ಲಿ ಹೋಗಬೇಕು. ಆ ರೀತಿಯಲ್ಲಿ ಮಾರ್ಗದಲ್ಲಿ ಹೋಗಬೇಕು ಅಂದ್ರೆ ವೇದಗಳನ್ನ ಅಧ್ಯಯನ ಮಾಡಬೇಕು, ವೇದಗಳನ್ನು ತಿಳ್ಕೊಳ್ಬೇಕು. ಆದರೆ ಎಲ್ಲರಿಗೂ ವೇದವನ್ನು ಅಧ್ಯಯನ ಮಾಡುವಂತಹ ಯೋಗ್ಯತೆ ಇರೋದಿಲ್ಲ. ಯೋಗ್ಯತೆ ಇದ್ರೂ ಕೂಡ ನಾವು ಅಧ್ಯಯನ ಮಾಡೋದಿಲ್ಲ. ಅದಕ್ಕೆ ಕಾರಣಗಳು ಹಲವಾರು ಇರ್ತವೆ. ಆದರೆ ಆ ವೇದದಲ್ಲಿ ಹೇಳಿದಂತಹ ಎಲ್ಲ ತತ್ವಗಳನ್ನು ಸಾಮಾನ್ಯರೆಲ್ಲರೂ ತಿಳ್ಕೊಳ್ಬೇಕು ಎಂಬಂತಹ ಉದ್ದೇಶದಿಂದಲೇ ಹಲವಾರು ಪುರಾಣಗಳು ಬಂದಿದ್ದಾವೆ. ಆ ಪುರಾಣಗಳ ಉದ್ದೇಶವೇ ಏನು? ವೇದದಲ್ಲಿ ಹೇಳಿದ ತತ್ವವನ್ನ ಸುಲಭವಾಗಿ ಎಲ್ಲರಿಗೂ, ಯಾಕೆಂದ್ರೆ ವೇದದಲ್ಲಿ ಸ್ತ್ರೀಯರಿಗೆ ಅಧಿಕಾರ ಇಲ್ಲ, ಇದರ ವಿಚಾರವನ್ನ ಮಾಡೋದಿಲ್ಲ. ಈಗ ಪ್ರಸ್ತುತವಾಗಿ ಹೇಳ್ತಾ ಇರೋದು ಇತರೆ ಜನರಿಗೆ ಅಧಿಕಾರವಿಲ್ಲ. ಹಾಗಾದ್ರೆ ಅವರು ಈ ಒಳ್ಳೆಯ ಪುಣ್ಯಕರ್ಮವನ್ನು ಮಾಡಲಿಕ್ಕೆ ಯೋಗ್ಯರಲ್ವಾ ಅಂದ್ರೆ ಯೋಗ್ಯರಿದ್ದಾರೆ, ಅವರು ಬೇರೆ ಮಾರ್ಗದಲ್ಲಿ ಹೋಗಬೇಕು. ಹೀಗೆ ಎಲ್ಲ ಪುರಾಣಗಳಿವೆ. ಆ ಎಲ್ಲ ಪುರಾಣಗಳಿಗಿಂತಲೂ ಆ ಪುರಾಣಗಳಲ್ಲಿ ಮುಖ್ಯವಾದ ಪುರಾಣ ಮಹಾಭಾರತ. ಆ ಮಹಾಭಾರತದಲ್ಲೂ ಮಹಾಭಾರತದ ಹೃದಯ ಎಂಬುದಾಗಿ ಯಾವುದನ್ನು ಕರೆಯುತ್ತಾರೆ ಅಂದ್ರೆ ಭಗವದ್ಗೀತೆಯನ್ನು ಕರೆಯುತ್ತಾರೆ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಅಂತ ಭಗವದ್ಗೀತೆಯನ್ನು ನಾವು ಸ್ತುತಿ ಮಾಡ್ತೇವೆ. ಭಗವದ್ಗೀತೆ ಏನಿದೆ, ಹೇಗಿದೆ ಅಂದ್ರೆ ಎಲ್ಲ ವೇದಗಳ ಶಾಸ್ತ್ರಗಳ ಸಾರಸಂಗ್ರಹ ರೂಪವಾಗಿದೆ. ಪ್ರಾಸ್ತಾವಿಕವಾಗಿ ಹೇಳ್ತಾ ಒಂದು ಮಾತನ್ನು ಹೇಳಿದರು. ಏನು? ಆ ಎಲ್ಲ ತತ್ವಗಳನ್ನಿರುವಂತಹ ಭಗವದ್ಗೀತೆಯನ್ನ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು, ಇನ್ನು ಹಲವಾರು ವಿಚಾರವನ್ನು ಮಾಡೋದು ಬೇಡ. ಅದನ್ನ ಒಂದು ಮಾತನ್ನು ಹೇಳ್ತಾರೆ. ಏನು? ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ವಿನಸ್ರುತ. ಗೀತಾ ಸುಗೀತಾ ಕರ್ತವ್ಯ. ಇಂತಹ ಒಳ್ಳೆಯ ಭಗವದ್ಗೀತೆಯನ್ನ, ಒಳ್ಳೆಯ ಅಂತ ಏನು ಕೇಳ್ತೇನೆ ಅಂದ್ರೆ ಇಷ್ಟು ಚೆನ್ನಾಗಿದೆ ಅಂತ, ಇಂತಹ ಭಗವದ್ಗೀತೆಯನ್ನ ಸಾಕ್ಷಾತ್ ಭಗವಂತ ನಮಗೆ ಕೊಟ್ಟಿರುವಾಗ ಇದು ನಮ್ಮ ಕೈಲಿರ್ಬೇಕಿದ್ರೆ ಕೈಯಲ್ಲಿರುವಂತಹ ಅನ್ನವನ್ನು ಊಟ ಮಾಡೋದು ಬಿಟ್ಟು ಬೇರೆ ಕಡೆ ಭಿಕ್ಷೆಗಾಗಿ ಏಕೆ ಹೋಗ್ಬೇಕು ನಾವು? ತ್ಯಕ್ತಮನ್ನಂ ಪರಿತ್ಯಜ್ಯ ಭಿಕ್ಷಾಮಠದಿ ದುರ್ಮತಿ ಅಂತ ಒಂದು ಮಾತಾಡ್ತಾರೆ. ಇಷ್ಟು ಸಿದ್ಧವಾದ ಅನ್ನ ಇದೆ, ಊಟ ಇದೆ, ಇದನ್ನು ನಾವು ಮಾಡಬೇಕು. ಆಗ ಏನಾಗತ್ತೆ? ನಮ್ಮ ಜೀವನ ಸಾರ್ಥಕವಾಗತ್ತೆ. ನಾವು ಪ್ರತಿನಿತ್ಯ ಸ್ನಾನ ಮಾಡ್ತೇವೆ. ಏಕೆ? ದೇಹದ ಕೊಳೆಯನ್ನು ತೊಳ್ಕೊಳ್ಬೇಕು ಅಂತ. ಆದರೆ ಮನಸ್ಸಿಗೆ ಉಂಟಾದಂತಹ ಕೊಳೆಯನ್ನು ತೊಳೆಯುವಂತಹ ಪ್ರಯತ್ನವನ್ನೇ ನಾವು ಮಾಡೋದಿಲ್ಲ. ಹಾಗಾದರೆ ಮನಸ್ಸಿಗೆ ಕೊಳೆ ಇದೆಯಾ ಅಂದ್ರೆ ಮನಸ್ಸಿಗೆ ಕೊಳೆ ಇದೆ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಒಂದು ಮಾತು ಹೇಳ್ತಾರೆ. ನಮ್ಮ ಬಂಧನಕ್ಕೆ ಅಂದ್ರೆ ನಮ್ಮ ಈ ಕಷ್ಟಕ್ಕೆ, ಮೋಕ್ಷಕ್ಕೆ ಅಂದ್ರೆ ಸುಖಕ್ಕೆ, ಬಂಧನ ಮತ್ತೆ ಮೋಕ್ಷ ಇದೇನೋ ದೊಡ್ಡದಾಗಿರುವಂಥದ್ದಲ್ಲ. ಶಬ್ದ ಕೇಳಿದಾಗ ಓ ಮೋಕ್ಷ ಬಂಧನ ಅಂತ ಅನಿಸ್ಬೋದು. ದುಃಖ ಮತ್ತು ಸುಖ, ಆನಂದದ ಸ್ಥಿತಿಯೇ ಮೋಕ್ಷ, ದುಃಖದ ಸ್ಥಿತಿಯೇ ಬಂಧನ. ಆ ದುಃಖ ಮತ್ತು ಸುಖ ಇರೋದು ಎಲ್ಲಿ? ಬೇರೆ ಎಲ್ಲೂ ಇಲ್ಲ, ಬೇರೆ ಯಾರೂ ಮಾಡಿದ್ದಲ್ಲ, ನಮ್ಮ ಮನಸ್ಸಿನಲ್ಲೇ ಇದೆ ಅದು. ಅದಕ್ಕೆ ಹೇಳಿದ್ದಾರೆ ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ. ನಮ್ಮ ಬಂಧನಕ್ಕೂ ನಮ್ಮ ಮೋಕ್ಷಕ್ಕೂ ಕಾರಣವಾದದ್ದು ಒಂದೇ, ಅದು ಮನಸ್ಸು. ಇದು ಹೇಗೆ ಸ್ವಾಮಿ? ಒಂದೇ ಎರಡಕ್ಕೂ ಹೇಗೆ ಕಾರಣ ಆಗತ್ತೆ? ಬಂಧನವನ್ನೂ ಮಾಡುತ್ತೆ, ಮೋಕ್ಷವನ್ನು ಮಾಡುತ್ತೆ ಅಂತ ಹೇಗೆ ಹೇಳ್ತೀರಾ ಅಂದ್ರೆ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ ತಿಳಿದವರು. ನಾವು ಮನೆಯನ್ನ ಅಥವಾ ಬೀರನ್ನ ಭದ್ರವಾಗಿ ಬೀಗ ಹಾಕ್ತೇವೆ. ಆ ಬೀಗವನ್ನು
ಬೀಗದ ಕೈ, ತೆಗೀಲಿಕ್ಕೆ ಇನ್ನೊಂದು ಅಂತ ಇರುತ್ತಾ? ಇಲ್ಲ ತಾನೆ. ಯಾವುದನ್ನು ಹಾಕ್ತೇವೋ ಅದರಿಂದಲೇ ತೆಗಿತೇವೆ. ಈ ಕಡೆ ತಿರ್ಸಿದ್ರೆ ಬಂಧನ, ಈ ಕಡೆ ತಿರ್ಸಿದ್ರೆ ಮೋಕ್ಷ. ಮನಸ್ಸು ಇರೋದು ಹಾಗೆ. ಮನಸ್ಸನ್ನ ರಾಗದ್ವೇಷಾದಿಗಳಲ್ಲಿ ನಾವು ತೊಡಗಿಸಿಕೊಂಡಾಗ ನಮಗೆ ಬಂಧನವಾಗುತ್ತೆ. ಗೀತೆಯಲ್ಲಿ ಹೇಳಿದಂತಹ ಮಾರ್ಗದಿಂದ ಆ ರಾಗದ್ವೇಷಾದಿಗಳ ತ್ಯಾಗವನ್ನು ಮಾಡಿದಾಗ ನಮಗೆ ಮೋಕ್ಷವಾಗುತ್ತೆ. ಅದಕ್ಕೆ ಹೇಳಿದ್ದಾರೆ ಮನಯೇವ ಮನುಷ್ಯಾಣ. ಆ ಮನಸ್ಸೇ ಎರಡಕ್ಕೂ ಕಾರಣ. ಆ ಮನಸ್ಸನ್ನು ತೊಳೆಯಲಿಕ್ಕೆ ಈ ಗೀತೆ ಎಂಬಂತಹ ಗಂಗೋದಕ ಬೇಕು. ಅದಕ್ಕೆ ಒಂದು ಸುಪ್ರಸಿದ್ಧ ಮಾತಿದೆ. ಏನಂದ್ರೆ, ಮಲ ನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃತ್ ಗೀತಾಂಬಸಿ ಸ್ನಾನಂ ಸಂಸಾರ ಮಲನಾಶನಂ. ದೇಹದ ಕೊಳೆಯಂತೇಳಿ ತೊಳ್ಕೊಳ್ಬೇಕು ಅಂದರೆ ಪ್ರತಿನಿತ್ಯ ಸ್ನಾನ ಮಾಡಬೇಕು. ಆದರೆ ಮನಸ್ಸಿನ ಕೊಳೆಯನ್ನು ತೊಳ್ಕೊಳ್ಬೇಕು ಅಂದರೆ ಸರಿಯಾಗಿ ಮನಸ್ಸಿಟ್ಟು ಒಂದು ಬಾರಿ ಭಗವದ್ಗೀತೆಯನ್ನು ಓದಿದ್ರೂ ಸಾಕು. ಅದಕ್ಕೆ ಹೇಳಿದ್ದೇನೆ, ಒಂದು ಬಾರಿ ಆದರೆ ಮನಸ್ಸಿಟ್ಟು ಅಂತ. ನಾವು ಮನಸ್ಸಿಟ್ಟು ಓದೋದಿಲ್ಲ, 100 ಬಾರಿ ಹೇಳ್ತೇವೆ, ಅದರ ಅರ್ಥವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅರ್ಥವನ್ನು ಮನಸ್ಸಿಗೆ ತಂದುಕೊಂಡ್ರು ಅದನ್ನು ಆಚರಣೆಗೆ ತರೋದಿಲ್ಲ. ಯಾವಾಗ ಆಚರಣೆಗೆ ತರ್ತೇವೋ ಆಗ ಆ ಭಗವದ್ಗೀತೆ ಶ್ರೀಕೃಷ್ಣ ನಮಗೆ ಕೊಟ್ಟಿದ್ದು ಸಾರ್ಥಕವಾಗುತ್ತೆ. ಅವನು ಕೊಟ್ಟಿದ್ದು ಸಾರ್ಥಕವಿದೆ, ಆದರೆ ನಮ್ಮ ಬಾಳಿಗೆ, ನಮ್ಮ ಬದುಕಿಗೆ ಅದು ಸಾರ್ಥಕವಾಗಬೇಕು ಅಂದರೆ ಅದನ್ನು ನಾವು ಅನುಷ್ಠಾನಕ್ಕೆ ತರಬೇಕು. ಮನಸ್ಸಿಗೆ ತಂದುಕೊಂಡು ಅನುಷ್ಠಾನವನ್ನು ಮಾಡಬೇಕು. ಆದ್ದರಿಂದಲೇ ಎಲ್ಲ ಮಹಾತ್ಮರು ಭಗವದ್ಗೀತೆಯ ಕುರಿತಾಗಿ ಅತ್ಯಂತ ಆದರವನ್ನು ತೋರಿಸಿದ್ದಾರೆ. ನಮಗೆಲ್ಲ ಆದರಣೀಯರಾದ ಶಂಕರ ಭಗವತ್ಪಾದಾಚಾರ್ಯರು ಭಗವದ್ಗೀತೆಗೆ ಭಾಷ್ಯವನ್ನು ಬರೆದಿದ್ದಾರೆ. ಆಚಾರ್ಯರು ಅಂತ ಯಾರ್ಯಾರು ಕರೆಸ್ಕೊಂಡಿದ್ದಾರೋ ಅವರೆಲ್ಲರೂ ಭಗವದ್ಗೀತೆಯನ್ನು ಆಧರಿಸಿ ವ್ಯಾಖ್ಯಾನವನ್ನು ಮಾಡಿ ಅವರು ಆಚಾರ್ಯರಾಗಿದ್ದಾರೆ. ಇದನ್ನು ಏಕೆ ಹೇಳ್ತಾ ಇದ್ದೇನೆ ಅಂದರೆ, ಆ ಗೀತೆಗೆ ಎಷ್ಟು ಮಹತ್ವವಿದೆ ಅಂತ. ಎಷ್ಟು ದೊಡ್ಡ ವ್ಯಕ್ತಿ ಆಗಲಿ, ಅವನು ಭಗವದ್ಗೀತೆಯನ್ನು ಓದದೇ ಇದ್ದರೆ ಅವನು ದೊಡ್ಡ ವ್ಯಕ್ತಿ ಆಗೋದೇ ಇಲ್ಲ. ದೊಡ್ಡ ವ್ಯಕ್ತಿ ಆಗಿದ್ದು ಯಾವಾಗ? ಭಗವದ್ಗೀತೆಯನ್ನು ಓದಿದ್ದರಿಂದ ಅಂತ. ಅಂದರೆ ಶಂಕರ ಭಗವತ್ಪಾದರ ಕುರಿತಾಗಿ ಹೇಳ್ತಿರೋದಲ್ಲ, ಸಾಮಾನ್ಯವಾಗಿ ನಾನು ಹೇಳಬೇಕು. ಯಾಕಂದ್ರೆ ಅವರು ಸಾಕ್ಷಾತ್ ಪರಮಾತ್ಮನ ಅವತಾರ. ಅವ್ರ ಗೀತೆಯನ್ನು ಓದಿದ್ರು ಅಷ್ಟೇ, ಬರೆದ್ರು ಅಷ್ಟೇ. ಅವರು ಓದಿದ್ದು ಬರೆದಿದ್ದು ನಮಗಾಗಿ. ಆದರೆ ಒಬ್ಬ ಮಹಾತ್ಮನಾಗಿದ್ದಾನೆ ಅಂದರೆ ಅವನು ಗೀತೆಯನ್ನು ಓದಿದ್ದಾನೆ ಅಂತ ಅರ್ಥ. ಮಹತ್ವ ಅವನಲ್ಲಿ ಬಂದಿದ್ದು ಹೇಗೆ? ಗೀತೆಯಿಂದ. ಆದ್ದರಿಂದ ನಾವು ಕೂಡ ಮಹಾತ್ಮರಾಗಬೇಕು. ಮಹತ್ವ ಅಂದ್ರೆ ಏನರ್ಥ? ದೊಡ್ಡ ಆತ್ಮ ಅಂತ. ದೊಡ್ಡ ಆತ್ಮ ಹೇಗಾಗತ್ತೆ? ಸರ್ವಾತ್ಮ ಭಾವದಿಂದ ಉಂಟಾಗತ್ತೆ. ಆ ಸರ್ವಾತ್ಮ ಭಾವ ಉಂಟಾಗಲಿಕ್ಕೆ ಭಗವದ್ಗೀತೆಯ ಅಧ್ಯಯನವನ್ನು ಮಾಡಬೇಕು. ಅದಕ್ಕೆ ಶಂಕರ ಭಗವತ್ಪಾದರು ಹೇಳ್ತಾರೆ, ಭಗವದ್ಗೀತಾ ಕಿಂಚದಧೀತ ಜ್ಞೇಯಂ ಗೀತಾ ನಾಮ ಸಹಸ್ರಂ. ಅಂದರೆ ಆ ಭಗವದ್ಗೀತೆಯನ್ನು ಯಾವಾಗಲೂ ಹೇಳ್ತಾ ಇರಬೇಕು. ಆ ಭಗವದ್ಗೀತೆಯನ್ನು ನಮ್ಮ ಜೀವನದಲ್ಲಿ ತಂದುಕೊಳ್ಳಬೇಕು. ಆಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ಭಗವದ್ಗೀತೆಯ ಪಾರಾಯಣವನ್ನು ಮಾಡಿದ್ದೀರಾ? ಸಂಪೂರ್ಣವಾಗಿ ಆ ಭಗವದ್ಗೀತೆಯ ಅರ್ಥವನ್ನು ನಾವು ವಿವರಿಸ್ತಾ ಹೋದರೆ ಸಮಯವಾಗುತ್ತೆ. ಅಷ್ಟೊತ್ತು ನಮ್ಮಲ್ಲಿ ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ, ನನ್ನಲ್ಲಿ ಹೇಳಲಿಕ್ಕೂ ಆಗೋದಿಲ್ಲ. ಅದಕ್ಕೆ ಒಂದು ನ್ಯಾಯ ಇದೆ, ಮಂಡೂಕ ಪ್ಲತ ನ್ಯಾಯ ಅಂತ. ಕಪ್ಪೆ ಹಾರಿದಂತೆ ಅಂತ. ಇಲ್ಲಿ ಹಾರುತ್ತೆ, ಅಲ್ಲಿಂದ ಅಲ್ಲಿಗೆ ಹಾರುತ್ತೆ, ನೋಡಿದ್ದೀರಲ್ವಾ ಕಪ್ಪೆ ಹಾರೋದು. ಅದೇ ರೀತಿಯಲ್ಲಿ ಒಂದೊಂದು ಶ್ಲೋಕವನ್ನು ಅಲ್ಲಲ್ಲಿ ನೋಡ್ತಾ ಭಗವದ್ಗೀತೆ ಅರ್ಥವನ್ನು ನೋಡೋಣ. ಇದನ್ನು ಯಾವ ದೃಷ್ಟಿಯಲ್ಲಿ ನೋಡೋಣ ಅಂದರೆ ಸಮನ್ವಯ ದೃಷ್ಟಿಯಲ್ಲಿ ನೋಡೋಣ. ಭಗವದ್ಗೀತೆಯಲ್ಲಿ ಮುಖ್ಯವಾಗಿ ನೋಡಿದಾಗ 3 ಅಥವಾ 4 ಯೋಗಗಳು ಕಾಣ್ತವೆ. ಒಂದನೆಯದ್ದು ಜ್ಞಾನಯೋಗ, ಎರಡನೆಯದ್ದು ಕರ್ಮಯೋಗ, ಭಕ್ತಿ ಯೋಗ ಮತ್ತು ಧ್ಯಾನ ಯೋಗ. ಇಲ್ಲೊಂದು ಪ್ರಶ್ನೆ, ಈ 4 ಯೋಗಗಳು ಬೇರೆ ಬೇರೆಯೋ ಅಥವಾ ಈ 4 ಯೋಗಗಳಲ್ಲಿ ಯಾವುದು ಅತ್ಯಂತ ಪ್ರಧಾನವಾಗಿದೆ, ಯಾವುದನ್ನು ನಾವು ಆಧರಿಸಬೇಕು ಎಂಬ ಹಲವಾರು ಪ್ರಶ್ನೆಗಳು ಬರ್ತವೆ. ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋದು ಎಲ್ಲಿ? ಅದನ್ನು ಸಮನ್ವಯ ದೃಷ್ಟಿಯಿಂದ ನೋಡಿದಾಗ. ಅದಕ್ಕಾಗಿಯೇ ಶಂಕರರು ಭಾಷ್ಯವನ್ನು ಬರೆದಿದ್ದಾರೆ. ಕೇವಲ ಓದಿದರೆ ನಮಗೆ ಎಲ್ಲ ಸಂಶಯವೇ ಆಗುತ್ತೆ. ಆ ಸಂಶಯ ಉಳಿಬಾರದು. ಏಕೆಂದರೆ ಸಂಶಯಾತ್ಮ ವಿನಶ್ಯತೆ ಅಂತ ಗೀತೆಯಲ್ಲೇ ಬರುತ್ತೆ. ಸಂಶಯಾತ್ಮ ನಾವಾದರೆ ನಮ್ಮ ವಿನಾಶವೇ ಉಂಟಾಗುತ್ತೆ. ನಿಶ್ಚಯವಾದಂತಹ ಬುದ್ಧಿ ಬೇಕು ಅಂದರೆ ಅದರ ವಿಚಾರವನ್ನು ಮಾಡಬೇಕಾಗತ್ತೆ. ಆ ವಿಚಾರವನ್ನು ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಭಾಷ್ಯದಲ್ಲಿ ತೋರಿಸ್ಕೊಡ್ತಾರೆ. ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಸಂಪೂರ್ಣವಾಗಿ ಭಗವದ್ಗೀತೆಯನ್ನು ನಾವು ಯಾವ ದೃಷ್ಟಿಯಲ್ಲಿ ನೋಡಬೇಕು ಅಂದರೆ ಜ್ಞಾನಯೋಗದ ದೃಷ್ಟಿಯಲ್ಲಿ ನೋಡಬೇಕು. ಏಕೆಂದರೆ ಜ್ಞಾನ ಯಜ್ಞ ಅಂತ ಕರೀತೇವೆ. ಜ್ಞಾನಾದೇವತ್ತು ಕೈವಲ್ಯಂ ಅಂತ
ಈ ಗೀತೆಯಲ್ಲೇ ಬರುತ್ತೆ, ಉಪನಿಷತ್ತು ಹೇಳುತ್ತೆ. ಅಂದರೆ ಮೋಕ್ಷ ಉಂಟಾಗಬೇಕು ಅಂದರೆ ಜ್ಞಾನವಾಗಬೇಕು. ಆ ಜ್ಞಾನವಾಗಬೇಕು ಅಂದರೆ ಗೀತೆಯನ್ನು ಓದಬೇಕು. ಏನು ಹೇಳಿದಾಗಾಯ್ತು? ಮುಖ್ಯವಾಗಿ ಪ್ರತಿಪಾದನೆಯಾದದ್ದು ಜ್ಞಾನ ಯೋಗ. ಹಾಗಾದರೆ ಇಲ್ಲೊಂದು ಪ್ರಶ್ನೆ ಏನು? ಆ ಜ್ಞಾನ ಯೋಗಕ್ಕೆ ಯಾರು ಅಧಿಕಾರಿಗಳು ಅಂದರೆ ಸನ್ಯಾಸಿಗಳು ಅಂತ ಸಾಮಾನ್ಯವಾಗಿ ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಯಾರಿಗೆ ಉಪದೇಶ ಮಾಡಿದ್ದು? ಅರ್ಜುನನಿಗೆ. ಅವನೂ ಗೃಹಸ್ಥ. ಅಂದರೆ ಹೇಳಿದ್ಯಲ್ಲಿ ಯುದ್ಧರಂಗದಲ್ಲಿ. ಶ್ರೀಕೃಷ್ಣನಿಗೆ ಅರ್ಜುನನ ಕರೆದು ಬೇರೆ ಯಾವಾಗ ಉಪದೇಶ ಮಾಡಬಹುದಿತ್ತು. ಆದರೆ ಆ ಯುದ್ಧದ ಸಂದರ್ಭದಲ್ಲಿ ಅವರು ಉಪದೇಶ ಮಾಡ್ತಾರೆ. ಏಕಾಗಿ ಅಂದರೆ ಈ ನಮ್ಮ ಜೀವನ ಹೇಳೋದು ಒಂದು ರೀತಿಯಲ್ಲಿ ರಣರಂಗ, ಯುದ್ಧ. ಅಲ್ಲಿ ಏನಾಗತ್ತೆ ಅಂತ ಗೊತ್ತಿಲ್ಲ, ಅನಿಶ್ಚಿತತೆ ಹೇಳೋದಿದೆ. ಆ ಅನಿಶ್ಚಿತತೆಯಲ್ಲಿರುವಂತಹ ನಮಗೆ ಆ ಅನಿಶ್ಚಿತತೆಯನ್ನು ದ್ಯೋತಿಸುವಂತಹ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದನ್ನು ಉಪದೇಶ ಮಾಡಿದ್ದಾನೆ. ಅಂದ್ರೆ ಅವನಿಗೆ ಅಲ್ಲೇ ಉಪದೇಶ ಮಾಡಬೇಕಿತ್ತು. ಇಲ್ಲ ಇದ್ರೆ ಅರ್ಜುನ ಕೇಳ್ತಾ ಇರಲಿಲ್ಲ ಅಂತಲ್ಲ, ಕೇಳ್ತಾ ಇದ್ದ. ಆದರೆ ಅಲ್ಲೇ ಉಪದೇಶ ಮಾಡಿದ್ದೇಕೆ ಅಂದರೆ ಅರ್ಜುನನನ್ನ ನಿಮಿತ್ತೀಕರಿಸಿಕೊಂಡು ನಮಗೆ ಅವನು ಹೇಳಬೇಕಿತ್ತು. 5000 ವರ್ಷದ ಹಿಂದೆ ಅವನು ಹೇಳಿದ್ದ ಅಂತ ನಾವು ಹೇಳ್ತೇವೆ ಕಾಲಗಣನೆಯಲ್ಲಿ. ಆದರೆ ಅದರ ವಿಚಾರವನ್ನು ಮತ್ತೆ ತುಂಬ ಮಾಡಬೇಕಾಗತ್ತೆ. ಆದರೆ ಇದು ಆವಾಗ ಹೇಳಿದ್ದು ಇವತ್ತಿಗೆ ಬೇಡ ಅಂತಿಲ್ಲ. ಯಾವತ್ತಿಗೂ ಯಾವಾಗಲೂ ಬೇಕಾಗಿರೋದು ಈ ಭಗವದ್ಗೀತೆ. ಇದಕ್ಕೊಂದು ದೃಷ್ಟಾಂತವನ್ನು ಹೇಳ್ತೇನೆ, ಏಕಾಗಿ ಅಂತ. ನಾವು ಮನೆಗೆ ಎಲೆಕ್ಟ್ರಾನಿಕ್ ಐಟಮ್ ಎಲ್ಲ ತರ್ತೇವೆ, ಟಿವಿ ತರ್ತೇವೆ, ವಾಷಿಂಗ್ ಮಷಿನ್ ತರ್ತೇವೆ. ಅದರ ಜೊತೆಗೆ ಕಂಪ್ನಿಯವರು ಒಂದು ಕಾರ್ಡ್ ಕೊಡ್ತಾರೆ, ಯೂಸರ್ ಗೈಡ್. ಇದನ್ನು ಹೇಗೆ ಯೂಸ್ ಮಾಡಬೇಕು, ಎಷ್ಟು ವೋಲ್ಟೇಜ್ ಇರಬೇಕು, ಯಾವ ರೀತಿಯಲ್ಲಿ ಇದನ್ನು ಆಪರೇಟಿಂಗ್ ಮಾಡಬೇಕು ಅಂತೆಲ್ಲ ಇರುತ್ತೆ. ಆ ರೀತಿಯಲ್ಲಿ ಮಾಡಿದರೆ ಏನಾಗುತ್ತೆ, ಆ ಯಂತ್ರ ಹೆಚ್ಚು ಬಾಳಿಕೆಯಲ್ಲಿ ಬರುತ್ತೆ. ನಾವೇನು ಓದೋದಿಲ್ಲ, ಅದನ್ನು ಹಾಗೆ ಬಿಟ್ಟುಬಿಡ್ತೇವೆ, ನಮ್ಮ ಪಾಡಿ ನಾವು ಕೆಲಸ ಮಾಡ್ತೇವೆ. ಇದು ಯಂತ್ರ ಕೆಟ್ಟೋಯ್ತು ಅಂತ ಹೇಳ್ತೇವೆ. ಸರಿಯಾಗಿ ಅದರಲ್ಲಿ ಹೇಳಿದಂತಹ ಗೈಡ್ಲೈನನ್ನು ನಾವು ಅದನ್ನು ಫಾಲೋ ಮಾಡಿದರೆ ಯಂತ್ರ ತುಂಬ ಬಾಳಿಕೆಗೆ ಬರುತ್ತೆ, ಸರಿಯಾಗಿರುತ್ತೆ. ಅಂತಹ ಯಂತ್ರಕ್ಕೆ ಒಂದು ಯೂಸರ್ ಗೈಡ್ ಇದೆ. ನಮಗೆ ಏನಾದರೂ ಯೂಸರ್ ಗೈಡ್ ಬೇಡವಾ? ಸಾಮಾನ್ಯವಾದ 8-10 ವರ್ಷ ಬರುವಂತಹ ಯಂತ್ರಗಳಿಗೆ ಒಂದು ಯೂಸರ್ ಗೈಡ್ ಇರಬೇಕಿದ್ರೆ 100 ಕಾಲ ಬದುಕು ನಮಗೊಂದು ಯೂಸರ್ ಗೈಡ್ ಬೇಡವಾ? ಅದಕ್ಕೋಸ್ಕರವೇ ಭಗವಂತ ನಮಗೆ ಒಂದು ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾನೆ. ಆ ಗೈಡ್ಲೈನ್ಸ್ ಬೇರೆ ಯಾವುದೂ ಅಲ್ಲ, ಯೂಸರ್ ಗೈಡ್ ಯಾವುದು? ಭಗವದ್ಗೀತೆ. ಮನುಷ್ಯನು ಹೇಗೆ ಬದುಕಬೇಕು, ಹೇಗೆ ಬದುಕಿದರೆ ಅವನು 100 ಕಾಲ ಸುಖವಾಗಿ ಬದುಕ್ತಾನೆ, ಚೆನ್ನಾಗಿ ಬದುಕ್ತಾನೆ ಅಂತ ತಿಳ್ಕೊಳ್ಬೇಕು. ಮನುಷ್ಯನ ಯೂಸರ್ ಗೈಡ್ ಯಾವುದು ಅಂದರೆ ಈ ಭಗವದ್ಗೀತೆ. ಅದನ್ನು ನಾವು ಯಾವತ್ತೂ ನೆನಪಿಟ್ಕೊಳ್ಬೇಕು. ನಮಗೆ ಯಾವ ಪ್ರಶ್ನೆ ಬೇಕಿದ್ರೆ ಬರಲಿ, ಯಾವ ಸಂಶಯ ಬೇಕಿದ್ರೆ ಬರಲಿ, ಆ ಎಲ್ಲ ಸಂಶಯಗಳಿಗೂ ಉತ್ತರ ಗೀತೆಯಲ್ಲಿ ಸಿಕ್ಕೇ ಸಿಗತ್ತೆ. ನಾನು ಮೊದಲು ಹೇಳಿದಂತೆ ನಮಗೆ ಏನು ಬೇಡ? ದುಃಖ ಬೇಡ. ಭಗವದ್ಗೀತೆಯ ಸಂಪೂರ್ಣವಾದಂತಹ ಪರ್ಯಾವಲೋಚನೆಯನ್ನು ಮಾಡಿದಾಗ ನಮಗೆ ಸಿಗುವಂತಹ ಉತ್ತರ ಏನು ಅಂದರೆ ಮಾ ಶುಚ, ದುಃಖಿಸಬೇಡ. ದುಃಖ ಉಂಟಾಗಬಾರದು, ನೀನು ದುಃಖಿಸಬೇಡ ಹೇಳೋದೇ ಭಗವದ್ಗೀತೆಯ ತಾತ್ಪರ್ಯ. ಏಕೆ? ಭಗವದ್ಗೀತೆ ಆರಂಭವಾಗೋದು ಎಲ್ಲಿಂದ? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಇಲ್ಲಿಂದ ಆರಂಭ ಆಗುತ್ತೆ ಸತ್ಯ. ಆದರೆ ಭಗವಂತನ ಶ್ರೀಕೃಷ್ಣ ಪರಮಾತ್ಮನ ಮಾತು ಆರಂಭವಾಗೋದು ಎಲ್ಲಿಂದ? ಅಶೋಚ್ಯ ನನ್ವ ಶೋಷತ್ವಂ, ಅಂದರೆ ಈ ದುಃಖ ಅಲ್ಲಿಂದನೇ ಆರಂಭವಾಗುತ್ತೆ. ನೀನು ಯಾರಿಗಾಗಿ ದುಃಖಿಸಬಾರದಿತ್ತೋ ಅವರಿಗಾಗಿ ದುಃಖಿಸ್ತಿದ್ದೀಯಾ, ಯಾವುದಕ್ಕಾಗಿ ದುಃಖ ಪಡಬಾರ್ದಿತ್ತೋ ಅದಕ್ಕಾಗಿ ದುಃಖಿಸ್ತಿದ್ದೀಯಾ ಅಂತ ಹೇಳಿ ಆ ಶೋಕದ ನಿವಾರಣೆಗೋಸ್ಕರವಾಗಿ ಗೀತೆಯನ್ನು ಆರಂಭ ಮಾಡ್ತಾನೆ ಅಲ್ವಾ? ಕೊನೆಗೂ ಕೂಡ ಉಪಸಂಹಾರ ಆಗೋದು ಎಲ್ಲಿ ಅಂತ ನೋಡೋಣ. ಏಕೆಂದರೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕಿದ್ರೆ ಒಂದು ಮಾತಿರುತ್ತೆ, ಉಪಕ್ರಮ ಮತ್ತು ಉಪಸಂಹಾರ. ಉಪಕ್ರಮ ಅಂದ್ರೇನು? ಆರಂಭ. ಉಪಸಂಹಾರ ಅಂದ್ರೇನು? ಮುಗಿಸೋದು. ಮೊದಲು ಯಾವುದನ್ನು ಆರಂಭ ಮಾಡ್ತೇವೋ ಅದನ್ನೇ ಮುಗಿಸ್ಬೇಕು. ಗಣಪತಿಯನ್ನು ಮಾಡೋದಕ್ಕೆ ಹೋಗಿ ಆಂಜನೇಯನ್ನು ಮಾಡಿದರೆ ಏನಾಗುತ್ತೆ? ಏನೇನೋ ಆಗುತ್ತೆ. ಇಲ್ಲಿ ಆರಂಭ ಆಗಿದ್ದೇನು? ಅರ್ಜುನನ ಶೋಕವನ್ನು ನಿವಾರಣೆ ಮಾಡಬೇಕು. ಏಕೆಂದರೆ ಅವನಿಗೆ ದುಃಖ ಬಂದ್ಬಿಟ್ಟಿದೆ. ಅವನಿಗೆ ಬಂದ ದುಃಖ ಅಲ್ಲ, ನಮಗೆ ಬಂದ ದುಃಖ. ನಮ್ಮ ದುಃಖವನ್ನು ಪರಿಹಾರ ಮಾಡೋದಕ್ಕಾಗಿ ನೀನು ಭಗವಂತ ಹೇಳ್ತಾ ಇದ್ದಾನೆ. ಏನು ಹೇಳ್ತಾನೆ ಅಂದರೆ, ನಾನು ಶೋಚಂತಿ ಪಂಡಿತಾಹ, ಪಂಡಿತರಾದವರು ದುಃಖವನ್ನು ಪಡೋದಿಲ್ಲ. ಇನ್ನೊಂದು ಪ್ರಶ್ನೆ, ಪಂಡಿತರು ಅಂದರೆ ಯಾರು?
ವೇದವನ್ನು ಓದಿಕೊಂಡು ಒಳ್ಳೆ ಭಸ್ಮಪಟ್ಟೆ ಹಾಕ್ಕೊಂಡು ತುಂಬ ವೇದ ಗಣವನ್ನು ಹೇಳ್ತಾರೆ ಅಂಥವ್ರು ಪಂಡಿತರ? ಹೌದು, ಅವರು ಪಂಡಿತರು. ಆದರೆ ಶಂಕರ ಭಗವತ್ಪಾದಾಚಾರ್ಯರು ಈ ಪಂಡಿತ ಎಂಬ ಶಬ್ದಕ್ಕೆ ಭಾಷ್ಯದಲ್ಲಿ ಬರೆಯುತ್ತಾರೆ ಪಂಡ, ಆತ್ಮ ವಿಷಯಕವಾದ ಜ್ಞಾನ ಅಂತ. ಯಾರು ಆತ್ಮಜ್ಞಾನಿಗಳಾಗಿದ್ದಾರೋ, ಯಾರು ಆತ್ಮನನ್ನು ತಿಳ್ಕೊಂಡಿದ್ದಾರೋ ಅವರು ಪಂಡಿತರು, ಅವರು ಜೀವನ್ಮುಕ್ತರು ಅಂತ ಹೇಳ್ತಾರೆ. ಈಗೊಂದು ನಿರ್ಣಯಕ್ಕೆ ಬರಬಹುದು. ಏನಂದ್ರೆ, ನಾನು ಶೋಚಂತಿ ಪಂಡಿತಾ. ಪಂಡಿತರು ಅಂದರೆ ತಿಳ್ಕೊಂಡವರು. ಯಾವುದನ್ನ? ಆತ್ಮನನ್ನ. ತಿಳಿದುಕೊಂಡವನು ಶೋಕಿಸುವುದಿಲ್ಲ. ಏನು ಹೇಳಿದಾಗಾಯಿತು ಭಗವದ್ಗೀತೆಯಲ್ಲಿ? ಒಂದೇ ಮಾತಲ್ಲಿ ಒಂದೇ ವಾಕ್ಯದಲ್ಲಿ ಭಗವದ್ಗೀತೆಯನ್ನು ಹೇಳಿ ಅಂದರೆ ತಿಳಿದುಕೊಂಡವರು ಶೋಕಿಸುವುದಿಲ್ಲ. ಇದೇ ಭಗವದ್ಗೀತೆಯಲ್ಲಿ ಹೇಳಿದ್ದು. ಯಾವುದನ್ನು ತಿಳ್ಕೊಳ್ಬೇಕು ಅಂತ ಪ್ರಶ್ನೆ. ಆತ್ಮನನ್ನು ತಿಳ್ಕೊಳ್ಬೇಕು. ಆ ಆತ್ಮನನ್ನು ತಿಳ್ಕೊಳ್ಳಿಕ್ಕಾಗಿ ಈ 4 ಮಾರ್ಗಗಳನ್ನು ಇಲ್ಲಿ ಹೇಳಿದ್ದಾರೆ. ಕೊನೆಯಲ್ಲಿ ಗೀತೆಯ ಉಪಸಂಹಾರ, ಶ್ರೀಕೃಷ್ಣ ಪರಮಾತ್ಮನ ಕೊನೆಯ ಮಾತು ಯಾವುದು ಅಂದ್ರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಶುಚ ಅಂದ್ರೆ ಶೋಕ, ಅಳಬೇಡ, ದುಃಖ ಪಡಬೇಡ ಅಂತ ಹೇಳ್ತಾರೆ. ಅಂದ್ರೆ ಏನು ಹೇಳಿದಾಗಾಯ್ತು? ಆರಂಭವೂ ಕೂಡ ದುಃಖದ ನಿವೃತ್ತಿಗಾಗಿ ಪ್ರವೃತ್ತಿ, ಕೊನೆಯಲ್ಲಿ ಉಪಸಂಹಾರವೂ ಕೂಡ ಆ ಶೋಕದ ದುಃಖದ ನಿವೃತ್ತಿಗಾಗಿ ಪ್ರವೃತ್ತಿ. ಆದ್ದರಿಂದ ಈ ಭಗವದ್ಗೀತೆಯನ್ನು ಓದಿದರೆ ನಮಗೇನು ಪ್ರಯೋಜನ? ನಮ್ಮ ದುಃಖ ನಿವೃತ್ತಿ ಆಗುತ್ತೆ. ಇದಕ್ಕಿಂತ ಇನ್ನೇನಾದರೂ ನಮಗೆ ಬೇಕಾ? ನಾವು ಏನೆಲ್ಲ ಪ್ರಯತ್ನ ಮಾಡ್ತೇವೆ ಸುಖಕ್ಕಾಗಿ. ಒಡವೆ ಹಾಕ್ಕೊಳ್ತೇವೆ, ಒಳ್ಳೆ ವಾಹನ ತೆಗೆದುಕೊಳ್ತೇವೆ, ಮಕ್ಕಳನ್ನು ಸಂಪಾದನೆ ಮಾಡ್ತೇವೆ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೇವೆ. ಇದೆಲ್ಲವನ್ನು ಕೊಡೋದು ಏಕಾಗಿ? ಸುಖಕ್ಕಾಗಿ. ಆದರೆ ಉಪನಿಷತ್ತು ಒಂದು ಮಾತು ಹೇಳುತ್ತೆ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಇದೆಲ್ಲವನ್ನು ನೀನು ಮಾಡೋದು ಏಕಾಗಿ? ನಿನ್ನ ಆತ್ಮಕ್ಕಾಗಿ. ಇದು ವಿಸ್ತರಿಸ್ತಾ ಹೋದ್ರೆ ತುಂಬ ವಿಸ್ತಾರವಾಗುತ್ತೆ, ಆ ವಾಕ್ಯವನ್ನು ವಿಸ್ತಾರ ಮಾಡೋದಿಲ್ಲ. ಆದರೆ ಇದರ ಅರ್ಥ ಏನು ಅಂದರೆ, ನಾವು ಎಲ್ಲ ವಿಷಯವನ್ನು ವಿಷಯಕ್ಕಾಗಿ ಪ್ರೀತಿಸೋದಿಲ್ಲ, ಮಕ್ಕಳಿಗಾಗಿ ನಾವು ಪ್ರೀತಿ ಮಾಡೋದಿಲ್ಲ. ಆ ಮಕ್ಕಳಿಗೆ ಮಾಡಿದ ಪ್ರೀತಿಯಿಂದ ನಮಗೊಂದು ಸುಖ ಉಂಟಾಗುತ್ತೆ ಅಂತ ನಾವು ಆ ರೀತಿಯಲ್ಲಿ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡ್ತೇವೆ. ಅದಕ್ಕೆ ವಿದ್ಯಾರಣ್ಯ ಸ್ವಾಮಿಗಳು ಒಂದು ಮಾತನ್ನು ಹೇಳ್ತಾರೆ, ನಾವು ಸಣ್ಣ ಮಕ್ಕಳನ್ನ ಮುದ್ದು ಮಾಡ್ತೇವೆ, ಮುತ್ತು ಕೊಡ್ತೇವೆ. ಮುತ್ತು ಕೊಡೋದ್ರಿಂದ ಆ ಮಗುವಿಗೆ ಏನು ಸಂತೋಷ ಆಗೋದಿಲ್ಲ. ನಮ್ಮ ಮೀಸೆ ಚುಚ್ಚಿ ಅಥವಾ ನೀವು ಮೂಗಿ ಹಾಕ್ಕೊಂಡಿರೋದು ಚುಚ್ಚಿ ಮಗುವಿಗೆ ಏನಾದರೂ ಗಾಯ ಆಗ್ಬೋದು, ಅವಳಿಗೆ ದುಃಖ ಆಗ್ಬೋದು. ಆದರೆ ಸುಖ ಆಗೋದು ಯಾವಾಗ? ನಮಗೆ. ವಿದ್ಯಾರಣ್ಯ ಸ್ವಾಮಿಗಳು ಮಾತಿದ್ರು. ಅಂದರೆ ಆತ್ಮನಿಗಾಗಿ ಸುಖ, ಹೆಂಡತಿಗಾಗಿ ಗಂಡ ಸುಖ, ಗಂಡನಾಗಿ ಹೆಂಡತಿ ಅಲ್ಲ, ಇವನಿಗಾಗಿ ಹೆಂಡತಿ, ಅವಳಿಗಾಗಿ ಗಂಡ. ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಆತ್ಮ ಒಳಗಿದ್ದಾನಲ್ಲ, ಆ ಆತ್ಮನ ಸುಖಕ್ಕಾಗಿ ಇರುವುದೆಲ್ಲ ವಿಷಯಾನಂದ. ಇದನ್ನೆಲ್ಲ ವಿವರಿಸಬೇಕಿದ್ರೆ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾದದ್ದೇನು? ಆತ್ಮ ಅಂದ್ರೆ ಯಾರು ಅಂತ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ? ಆತ್ಮ ಅಂತ ಶಬ್ದ ಕೇಳಿದಾಗ ಏನನ್ಸುತ್ತೆ? ಯಾರು ನೀವು ಅಂತ ಕೇಳಿದಾಗ ನಾನು ಅಂತ ನಮ್ಮ ಶರೀರವನ್ನು ತೋರಿಸ್ತೇವೆ. ಇದು ಸಾಮಾನ್ಯವಾಗಿ, ಇದನ್ನೇನು ಭಗವದ್ಗೀತೆಯನ್ನು ಅಥವಾ ಶಾಸ್ತ್ರವನ್ನು ಓದಿದವರು ಹೇಳಬೇಕು ಅಂತಿಲ್ಲ. ಪಶ್ವಾದಿ ವಿಶ್ಚ ಅವಿಶೇಷಾತ್ ಅಂತ ಸೂತ್ರಕಾರರು ಶಂಕರ ಭಗವತ್ಪಾದಾಚಾರ್ಯರು ಹೇಳ್ಬಿಡ್ತಾರೆ ಭಾಷ್ಯದಲ್ಲಿ. ಅಂದರೆ ಈ ರೀತಿಯಲ್ಲಿ ಶರೀರವೇ ನಾನು ಎಂಬಂಥದ್ದು ಮನುಷ್ಯನಿಗಲ್ಲ, ಪ್ರಾಣಿಗಳಿಗೂ ಇದೆ. ಏಕೆ? ಒಂದು ಆಕಳು ಒಳ್ಳೆ ರೀತಿಯಲ್ಲಿ ಹುಲ್ಲಿದೆ ಅಂದರೆ ತಿನ್ಲಿಕ್ಕೆ ಬರುತ್ತೆ, ಯಾರಾದರೂ ಕೋಲ್ ಹಿಡ್ಕೊಂಡು ಬೇಸಿದ್ರೆ ಓಡೋಗುತ್ತೆ. ಏಕೆ? ನನ್ನ ಶರೀರ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಆಕಳಿಗೂ ಇದೆ. ಶರೀರ ರಕ್ಷಣೆಗಾಗಿ ಭಕ್ಷಣೆ ಮಾಡಬೇಕು, ಶರೀರಕ್ಕೆ ತೊಂದರೆಯಾಗಬಾರ್ದು ಅಂತ ಓಡ ಹೋಗಬೇಕು ಅಂತ ಗೊತ್ತಿದೆ. ಅಂದರೆ ಶರೀರ ಆತ್ಮ ಅಂತ ತಿಳ್ಕೊಳ್ಬೇಕು ಅಂದರೆ ಶಾಸ್ತ್ರವನ್ನು ಓದೋದು ಬೇಡ. ಈ ಶರೀರಕ್ಕಿಂತಲೂ ಅತಿರಿಕ್ತನಾದ ಒಂದು ಆತ್ಮ ವಸ್ತು ಇದೆ ಅಂತ ತಿಳ್ಕೊಳ್ಬೇಕು ಅಂದರೆ ಅದಕ್ಕೆ ಶಾಸ್ತ್ರಾಧ್ಯಯನವನ್ನು ಮಾಡಬೇಕು. ಶಾಸ್ತ್ರಾಧ್ಯಯನವನ್ನು ಮಾಡಿದ ಮ್ಯಾಲ ಮಾತ್ರ ಗೊತ್ತಾಗತ್ತೆ ಅಂತಲ್ಲ, ನಮ್ಮ ನಿತ್ಯದ ಅನುಭವವೂ ಇದೆ. ಹೇಗೆ? ನಿತ್ಯದ ಅನುಭವವನ್ನು ಮೊದಲು ಹೇಳ್ತೇನೆ. ನಾವೇನು ಹೇಳ್ತೇವೆ? ಇದು ಯಾರದ್ದು ಮನೆ ಇಷ್ಟು ಚೆನ್ನಾಗಿದೆ, ನನ್ನ ಮನೆ ಅಂತ ಹೇಳ್ತೇವೆ ಅಲ್ವಾ? ಇದು ಯಾರೋ ವಾಹನ, ನನ್ನ ವಾಹನ ಅಂತ ಹೇಳ್ತೇವೆ. ಅಲ್ಲೇನಿದೆ? ನನ್ನ ಮನೆ, ನಾನು ಬೇರೆ ಮನೆ ಬೇರೆ, ನಾನು ಬೇರೆ ವಾಹನ ಬೇರೆ ಅಂತ ಷಷ್ಠಿ ವಿಭಕ್ತಿ ವೇದದ ಜ್ಞಾನವಿದೆ. ಹಾಗೆ ನೀವು ಯಾರು ಅಂತ ಕೇಳಿದರೆ ನನ್ನ ಶರೀರ ಅಂತ ಹೇಳ್ತೇವೆ, ನನ್ನ ಕೈ ಅಂತ ಹೇಳ್ತೇವೆ. ನನ್ನ ಅಂತ ಹೇಳಿದಾಗ ಏನಾಯಿತು? ನನ್ನ ಶರೀರ, ನನ್ನ ಕೈ ಅಂದರೆ ಶರೀರಕ್ಕಿಂತಲೂ ಭಿನ್ನವಾದದ್ದು ಬೇರೆ ಇದೆ ಅಂತ ಆಯ್ತಲ್ವಾ? ಹೇಗೆ ನನ್ನ ಮನೆ ಬೇರೆ, ಇವರು ಬೇರೆ. ಹಾಗೆ ನನ್ನ ಶರೀರ ಅಂತ ಹೇಳಿದಾಗ ಇವನು ಬೇರೆ, ಇವನ ಒಳಗಿರುವಂತಹ ಚೈತನ್ಯ ವಸ್ತು
ಹೇಳಿದಾಗಾಯಿತು. ಅದನ್ನೇ ತಿಳಿಸ್ಕೊಡುತ್ತೆ ಈ ಭಗವದ್ಗೀತೆ. ಅದಕ್ಕೆ ಸರಳವಾದ ಉದಾಹರಣೆಯನ್ನು ಕೊಡ್ತಾರೆ ಗೀತೆಯಲ್ಲಿ. ಹೇಗೆ? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾನಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಈ ಶರೀರ ಆತ್ಮವಾಗೋದೇ ಇಲ್ಲ. ಹೇಗೆ? ನಾವು ಒಳ್ಳೆ ಶರ್ಟ್ ತಗೊಳ್ತೇವೆ, ಒಳ್ಳೆ ಬಟ್ಟೆ ಹಾಕ್ಕೊಳ್ತೇವೆ, ಎಲ್ಲಿಯವರೆಗೆ ಹಾಕ್ಕೊಳ್ತೇವೆ? ಬಟ್ಟೆ ಕೊಳೆಯಾದಾಗ ಹರಿದಾಗ ಅಂತ ಇಲ್ಲಿ ಹೇಳಿದ್ದಾರೆ. ಆದರೆ ಈಗ ಹಾಗೇನಿಲ್ಲ. ಬಟ್ಟೆ ಮೇಲೆ ಬೇಜಾರ ಬಂದ್ರೆ ಸಾಕು, ಸಾಕು ಈ ಬಟ್ಟೆ ಸ್ವಲ್ಪ ದಿವಸ ಆಯಿತು ಅಂತ ಬಿಟ್ಬಿಡ್ತೇವೆ, ಹೊಸ ಬಟ್ಟೆಯನ್ನು ಹಾಕ್ಕೊಳ್ತೇವೆ. ಆಗ ಹಳೆ ಬಟ್ಟೆಯನ್ನು ಬಿಸಾಡಬೇಕಿದ್ರೆ, ಓ ಇಷ್ಟು ದಿವಸ ನಾನು ಹಾಕ್ಕೊಂಡಿದ್ದೇನೆ, ನನ್ನದಾಯ್ತಲ್ವಾ ಅಂತ ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ, ನನ್ನದ್ದು ಅಂತ ಅಭಿಮಾನ ಇಲ್ಲ, ಬಿಸಾಡ್ಬಿಡ್ತೇವೆ, ಬಿಟ್ಟು ಬಿಡ್ತೇವೆ. ಹಾಗೆ ಈ ಆತ್ಮನೂ ಕೂಡ ಹೇಗಿದ್ದಾನೆ ಅಂತ ಹೇಳ್ತಾರೆ. ನವಾನಿ ಗೃಹ್ಣಾತಿ, ಹಳೆಯ ಬಟ್ಟೆಯನ್ನು ನಾವು ಹೇಗೆ ಬಿಡ್ತೇವೋ ಅದೇ ರೀತಿಯಲ್ಲಿ ಆತ್ಮ ಈ ಶರೀರವನ್ನು ಬಿಡ್ತಾನೆ, ಹೊಸ ಶರೀರವನ್ನು ಪಡ್ಕೊಳ್ತಾನೆ. ಅದಕ್ಕೆ ಡಿವಿಜಿಗಳನ್ನು ಮಾತು ಹೇಳ್ತಾರೆ, ಮರಣದಿಂದ ಭಯಬೇಕೆ? ಮರಣ ಸಾವು ಅಂತ ನೀನು ಹೇಗೆ ಭಯ ಪಡ್ತೀಯ? ನಿನಗೆ ಅವನು ಹೊಸತನ್ನ ತಂದು ಕೊಡುವವನು ಅಂತ. ಅಂದರೆ ಹೊಸ ಜೀವನವನ್ನು ಕೊಡ್ತಾನೆ. ಈಗ ಎಷ್ಟು ದಿವಸ ಈ ಶರೀರದಲ್ಲೇ ಇರಲಿಕ್ಕೆ ಸಾಧ್ಯ? ಶಾಸ್ತ್ರದಲ್ಲಿ ಹೇಳುವಂತೆ ಶತಮಾನಂ ಭವತಿ, 100-120 ವರ್ಷವೂ ಇರಬಹುದು. ಮತ್ತೆ ಜೀರ್ಣವಾದಾಗ ಹೇಗೆ ಹಳೆ ಬಟ್ಟೆಯನ್ನು ಬಿಡಬೇಕು, ಅದೇ ರೀತಿಯಲ್ಲಿ ಶರೀರವನ್ನು ಬಿಡಲೇಬೇಕು. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ ಗೀತೆಯಲ್ಲಿ, ಈ ಶರೀರ ಆತ್ಮವಲ್ಲ, ಆದ್ದರಿಂದ ನೀನು ಶರೀರಕ್ಕಾಗಿ ಚಿಂತೆ ಪಡಬೇಡ. ಒಂದು ಮಾತಾಯಿತು. ಏನು? ಶೋಕವನ್ನು ಪಡಬಾರದು ಅಂದರೆ ಶರೀರವನ್ನು ಆತ್ಮ ಅಂದುಕೊಳ್ಳಬಾರದು. ಒಂದು ತಿಳುವಳಿಕೆ. ತಿಳಿದವನು ಏನಿದೆ ಸಂದೇಶ? ತಿಳಿದವನು ಶೋಕಿಸುವುದಿಲ್ಲ. ಯಾವಾತನು ಶರೀರ ಆತ್ಮ ಅಲ್ಲ ಅಂತ ತಿಳ್ಕೊಳ್ತಾನೋ, ತಿಳುವಳಿಕೆ ಹೇಗೆ? ಈ ಶರೀರ ಆತ್ಮ ಅಲ್ಲ ಅಂತ ತಿಳ್ಕೊಳ್ತಾನೋ, ಆಗ ಅವನಿಗೆ ಶೋಕ ಇಲ್ಲ. ಹೇಗೆ? ನಾವು ಒಂದು ಸನ್ಮಾನವನ್ನು ಅವಮಾನವನ್ನು ಅನುಭವಿಸುವುದು ಎಲ್ಲಿ? ಶರೀರದಲ್ಲಿ ತಾನೆ. ಅಥವಾ ಒಬ್ಬರು ಹೊಡಿತಾರೆ, ಎಲ್ಲಿ ಹೊಡಿತಾರೆ? ಶರೀರಕ್ಕೆ ಹೊಡೆಯೋದು. ಯಾವಾತನಿಗೆ ಈ ಶರೀರದಲ್ಲೇ ಆತ್ಮ ಎಂಬಂತ ಬುದ್ಧಿ ಇಲ್ವೋ ಅವನಿಗೆ ಸನ್ಮಾನ ಮಾಡಿದರೇನು, ಅವಮಾನ ಮಾಡಿದರೇನು? ಜೀವನ್ಮುಕ್ತರು ಹಾಗೆ ಇರ್ತಾರೆ. ಅವರಿಗೆ ಚಂದ್ರಶೇಖರ ಭಾರತಿಗಳ ಚರಿತ್ರೆಯನ್ನು ಓದಬೇಕಿದ್ರೆ ಗೊತ್ತಾಗತ್ತೆ. ಹೇಳ್ತಾ ಹೋದ್ರೆ ತುಂಬ ಸಮಯ ಆಗುತ್ತೆ. ಆ ದರ್ಬಾರಿನಲ್ಲಿ ಅವರಿಗೇನ ಪೋಷಾಕನ್ನು ಹಾಕ್ತಾರೋ, ಆಗ ಒಂದು ದಿವಸ ಶಾಲನ್ನ ಅವರ ಶಿಷ್ಯರು ಉಲ್ಟಾ ಹಾಕ್ಬಿಟ್ಟಿದ್ರು. ಅದು ನೋಡಿದ್ದಾರೆ ಗುರುಗಳು, ಆದರೆ ಅವರು ಅಚಾತುರ್ಯದಿಂದ ಹಾಗೆ ಮಾಡಿದ್ದಾರೆ. ಎಲ್ಲ ಮುಗಿದ ಮೇಲೆ ನೋಡ್ತಾರೆ, ಓ ಶಾಲೆ ಉಲ್ಟಾ ಆಗಿದೆ, ಗುರುಗಳು ಏನಾದರೂ ಹೇಳಿದ್ರೆ ಅಂತ ಕ್ಷಮೆ ಮಾಡಬೇಕು ಅಂತ ಕಾರ್ಯಕ್ರಮ ಮುಗಿದ ಮೇಲೆ, ದರ್ಬಾರ್ ಮುಗಿದ ಮೇಲೆ ಕೇಳ್ಕೊಳ್ತಾರಂತೆ. ನಾನು ಮೊದಲೇ ನೋಡಿದ್ದೆ, ನನಗೆ ಆ ಶಾಲೆ ಹಾಗೆ ಹಾಕಿದ್ರೇನು, ಹೀಗೆ ಹಾಕಿದ್ರೇನು, ಏನು ಬೇಕಿದ್ರು ಈ ಶರೀರಕ್ಕೆ ಮಾಡಿದ್ರೆ ನನಗೇನು ಆಗೋದಿಲ್ಲ ಅಂತ ಅವ್ರು ಹೇಳಿದ್ರಂತೆ. ಅಂದರೆ ಆ ಜೀವನ್ಮುಕ್ತರು ಹಾಗಿರ್ತಾರೆ ಅಂತ. ಜೀವನ್ಮುಕ್ತರು ಹಾಗಿರ್ತಾರೆ. ಹಾಗಾದ್ರೆ ನಾವೇನು ಮಾಡಬೇಕು? ನಾವು ಜೀವನ್ಮುಕ್ತಿಯನ್ನು ಪಡೀಬೇಕು ಅಂದರೆ ನಾವು ಹಾಗಿರಬೇಕು. ಹಾಗಿರಬೇಕು ಅಂದರೆ ಏನು ಮಾಡಬೇಕು? ಶರೀರದಲ್ಲಿ ಅಭಿಮಾನವನ್ನು ಬಿಡಬೇಕು. ಅದು ಹೇಳೋದು ಸುಲಭ, ಮಾಡೋದು ತುಂಬ ಕಷ್ಟ. ಪ್ರಯತ್ನ ಮಾಡಿದರೆ ಯಾವುದೂ ಕಷ್ಟವಿಲ್ಲ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಈ ಮಾತನ್ನು ಯಾವತ್ತೂ ನೆನಪಿಟ್ಕೊಳ್ಬೇಕು. ಶರೀರದಲ್ಲಿ ಆತ್ಮಬುದ್ಧಿ ಹೋಗಬೇಕು ಅಂದರೆ ಮತ್ತೆ ಮತ್ತೆ ಅಭ್ಯಾಸ ಮಾಡಬೇಕು. ಯಾವುದನ್ನು ಅಭ್ಯಾಸ ಮಾಡಬೇಕು? ಧಾರಾವಾಹಿಯನ್ನು ಪ್ರತಿನಿತ್ಯ ಅಭ್ಯಾಸ ಮಾಡೋದಲ್ಲ. ಅದನ್ನು ಮಾಡಿದರೆ ಮತ್ತು ಬಂಧನವೇ ಆಗತ್ತೆ. ಅಲ್ಲಿ ಅತ್ತೆ ಸೊಸೆ ಜಗಳವೋ, ಬೇರೆಯವ್ರ ಮನೆ ಹಾಳು ಮಾಡೋದು ಹೇಗೆ ಎಂಬುದು ನಮ್ಮ ಅಭ್ಯಾಸವಾಗುತ್ತೆ. ಆದರೆ ಆಧ್ಯಾತ್ಮಿಕವಾದ ಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ 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 ಇದ್ದಾಗ ದೃಢವಾಗತ್ತೆ. ಏಕೆಂದರೆ ಒಂದು ಬಾರಿ ತಿಳ್ಕೊಂಡು ಸಾಕಾಗೋದಿಲ್ಲ, ದೃಢವಾಗಬೇಕು. ಏಕೆ ದೃಢವಾಗಬೇಕು? ಒಂದು ಬಾರಿ ತಿಳಿದ್ರೆ ಸಾಕಾಗಿತ್ತಲ್ವ ಅಂದರೆ, ಎಷ್ಟೋ ಸಹಸ್ರಾರು ವರ್ಷಗಳಿಂದ ದೇಹವೇ ನಾನು ಎಂಬ ಬುದ್ಧಿಯನ್ನು ನಾವು ಇಟ್ಕೊಂಡು ಬಂದಿದ್ದೇವೆ. ದೇಹದ ಜೊತೆಗೆ ಅಟ್ಯಾಚ್ಮೆಂಟ್ ಇವತ್ತಿನ ಬಂದಿದ್ದಲ್ಲ, ಈ ಹುಟ್ಟಿನಿಂದ ಬಂದಿದ್ದಲ್ಲ. ಬಹೂನಿಮೆ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ. ನಿನಗೂ ಹಲವಾರು ಜನ್ಮ ಆಗಿದೆ, ನನಗೂ ಹಲವಾರು ಜನ್ಮ ಆಗಿದೆ. ನೀನು ತಿಳ್ಕೊಳ್ಳಿಲ್ಲ, ನಾನು ತಿಳ್ಕೊಂಡಿದ್ದೇನೆ. ತಿಳ್ಕೊಂಡಿದ್ದರಿಂದ ಕೃಷ್ಣನಿಗೆ ದುಃಖ ಇಲ್ಲ, ತಿಳ್ಕೊಳ್ಳದೇ ಇರೋದರಿಂದ ನಮಗೆ ದುಃಖವಿದೆ. ಆದ್ದರಿಂದ ಅಭ್ಯಾಸ ಹೇಳೋದು ತುಂಬ ಬೇಕು. ಆ ಅಭ್ಯಾಸ ದೃಢವಾಗಿರಬೇಕು ಅಂದರೆ ವೈರಾಗ್ಯ ಬೇಕು. ಹಾಗಾದರೆ ವೈರಾಗ್ಯ ಎಲ್ಲವನ್ನು ಬಿಟ್ಟು ಬಿಡೋದು ವೈರಾಗ್ಯವ ಅಂದರೆ ಬಿಟ್ಟು ಬಿಡೋದು ವೈರಾಗ್ಯವಲ್ಲ. ವೈರಾಗ್ಯ ಅಂದರೆ ಏನು? ಅದನ್ನು ತುಂಬ ವಿವರಣೆ ಮಾಡಬೇಕು. ಅದನ್ನು ಕರ್ಮಯೋಗದ ಸಂದರ್ಭದಲ್ಲಿ ವಿವರಣೆ ಮಾಡ್ತೇನೆ ಸಮಯ ಇದ್ದರೆ. ಏಕೆಂದರೆ ಈ ಸಂಸಾರದಲ್ಲಿರುವಂತಹ ನಾವು ಹೇಗಿರಬೇಕು ಅಂದರೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ
ಫಲೇಶು ಕದಾಚನ. ಈ ಒಂದೇ ವಾಕ್ಯ ಸಾಕು ವೈರಾಗ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ. ವೈರಾಗ್ಯ ಅಂದ್ರೆ ನಾನು ಏನು ಮಾಡೋದಿಲ್ಲ, ದೃಢವಾಗಿ ಕೂತ್ಕೊಂಡು ಬಿಡ್ತೇನೆ, ಹೆಂಡತಿ ಬಿಡ್ತೇನೆ, ಮಕ್ಕಳು ಬಿಡ್ತೇನೆ, ಅದು ಬಿಡ್ತೇನೆ, ಇದು ಬಿಡ್ತೇನೆ, ಕಾಡಿಗೆ ಹೋಗ್ತೇನೆ ಅಂತ ಹೇಳಿದ್ರೆ ಅದು ವೈರಾಗ್ಯವಾಗೋದಿಲ್ಲ. ಡಿವಿಜಿಗಳನ್ನು ಮಾತು ಹೇಳ್ತಾರೆ, ಮನೆಯನ್ನೇನೋ ಬಿಟ್ಟೆ ಕಾಡಿಗೆ ಬಂದೆ, ಆದ್ರೆ ನಿನ್ನ ಜೊತೆಗೆ ನಿನ್ನ ಮನಸ್ಸನ್ನು ಕರ್ಕೊಂಡು ಬಂದ್ಬಿಟ್ಟಿದ್ದೀಯಲ್ವಾ, ಆ ಮನಸ್ಸು ಮತ್ತೆ ಯೋಚನೆ ಮಾಡುತ್ತೆ, ಮನೆಯನ್ನೇ ಯೋಚನೆ ಮಾಡುತ್ತೆ, ಹೆಂಡತಿಯನ್ನು ಯೋಚನೆ ಮಾಡುತ್ತೆ, ಮಕ್ಕಳನ್ನು ಯೋಚನೆ ಮಾಡುತ್ತೆ, ಹಣವನ್ನು ಯೋಚನೆ ಮಾಡುತ್ತೆ. ಸಪ್ತಶತಿಯ ಪಾರಾಯಣದಲ್ಲಿ ಇದೇ ಮಾತು ಬರುತ್ತೆ. ಆರಂಭದಲ್ಲಿ ವೈಶ್ಯನನ್ನ ಹೆಂಡತಿ ಮಕ್ಕಳು ಅವನನ್ನ ಬೈದು ಮನೆಯಿಂದ ಓಡಿಸಿದ್ದಾರೆ, ಕಾಡಿಗೆ ಬಂದಿದ್ದಾನೆ. ಕಾಡಿಗೆ ಬಂದು ಅವನು ಯೋಚನೆ ಮನೆ ಕಡೆ. ಅಂದ್ರೆ ಏಕೆ ಹೇಳ್ತಾ ಇದ್ದೇನೆ ಅಂದ್ರೆ, ವೈರಾಗ್ಯ ಅಂದ್ರೆ ಎಲ್ಲವನ್ನ ಬಿಡುವುದು ವೈರಾಗ್ಯವಲ್ಲ, ಎಲ್ಲದರ ಜೊತೆ ಇದ್ದೂ ಕೂಡ ಅವುಗಳಲ್ಲಿ ಅಟ್ಯಾಚ್ಮೆಂಟ್ ಅನ್ನ ಇಟ್ಕೊಳ್ಳದೆ ಇರೋದು ವೈರಾಗ್ಯ. ಅದಕ್ಕಾಗಿ ಏನು ಬೇಕು? ಅದಕ್ಕಾಗಿ ಒಳ್ಳೆ ಎಣ್ಣೆ ಬೇಕು. ಈಗ ಹಲಸಿನಕಾಯಿಯನ್ನು ನೀವೆಲ್ಲ ಬಿಡಿಸ್ತೀರಿ ಮಲೆನಾಡಲ್ಲಿ. ಹಲಸಿನಕಾಯಿಯನ್ನು ಬಿಡಿಸ್ಬೇಕಿದ್ರೆ ಮೊದಲು ಏನು ಮಾಡ್ತೀರಾ? ಕೈಗೆ ಒಳ್ಳೆ ಎಣ್ಣೆ ಹಾಕ್ಕೊಡ್ತೀರಾ, ಮತ್ತೆ ಹಲಸಿನಕಾಯಿಯನ್ನು ಬಿಡಿಸ್ತೀರಾ, ಅಂಟೋದಿಲ್ಲ ಕೈಗೆ. ಹಾಗಾದ್ರೆ ಮನಸ್ಸಿಗೆ ಅಂಟದೇ ಇರಬೇಕು ಅಂದ್ರೆ ಯಾವ ಎಣ್ಣೆಯನ್ನು ಹಚ್ಕೊಳ್ಬೇಕು ಅಂದ್ರೆ ಜ್ಞಾನದ ಎಣ್ಣೆಯನ್ನು ಹಚ್ಕೊಳ್ಬೇಕು. ಗೀತೆಯನ್ನ ಮತ್ತೆ ಮತ್ತೆ ಅಭ್ಯಾಸ ಮಾಡಬೇಕು. ಆಗ ಕೈಗೆ ಅಂಟೋದಿಲ್ಲ. ಕೈಗೆ ಅಂಟೋದಿಲ್ಲ ಅಂದ್ರೇನು? ಸಂಸಾರದ ಬಂಧನವಾಗೋದಿಲ್ಲ. ನಾವು ಸಂಸಾರದಲ್ಲಿ ಇದ್ರೂ ಕೂಡ ವೈರಾಗಿಗಳೇ ಆಗಿರ್ತೇವೆ. ಏಕೆಂದ್ರೆ ಎಲ್ಲರೂ ಸನ್ಯಾಸಿಗಳೇ ಆಗ್ಬಿಟ್ರೆ ಲೋಕದ ವ್ಯವಸ್ಥೆ ಏನಾಗುತ್ತೆ? ಸನ್ಯಾಸ ಎಂಬ ಶಬ್ದಕ್ಕೆ ನಾವೇನು ಗುರುಗಳು ಎಂಬಂತಹ ಅರ್ಥವನ್ನು ಇಟ್ಕೊಂಡಿದ್ದೇವೆ, ಅದಲ್ಲ ಅಂತ ಹೇಳ್ತಾ ಇರೋದಲ್ಲ, ಅಷ್ಟಕ್ಕೆ ಸೀಮಿತವಲ್ಲ ಅಂತ. ಪ್ರತಿಯೊಬ್ಬನೂ ಕೂಡ ಸನ್ಯಾಸಿಯಾಗಿ ಬದುಕಬಹುದು, ಪ್ರತಿಯೊಬ್ಬಳೂ ಕೂಡ ಸನ್ಯಾಸಿಯಾಗಿ ಬದುಕಬಹುದು. ಹೇಗೆ? ಆ ಕರ್ಮದ ಫಲದ ತ್ಯಾಗವೇ ಸನ್ಯಾಸ. ಇದಂ ನಮಮ ಅಂತ ಹೇಳ್ತೇವೆ ನಾವು. ಪ್ರತಿಯೊಂದು ಕೆಲಸ ಮಾಡಬೇಕಿದ್ರು ಅದನ್ನ ಮನಸ್ಸಿಗೆ ತಂದ್ಕೊಳ್ಬೇಕು. ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಗೊತ್ತಿದೆಯಲ್ಲ, ಪ್ರತಿನಿತ್ಯ ನಾವು ಹೇಳ್ತೇವೆ. ಈ ಶ್ಲೋಕದ ಬಾಯಿಲೇನೆ ಹೇಳ್ತೇವೆ, ಆದರೆ ಅದರ ಅರ್ಥವನ್ನು ಮನಸ್ಸಿಗೆ ತಂದ್ಕೊಳ್ಳೋದೇ ಇಲ್ಲ. ಅದನ್ನೇ ಗೀತೆ ಹೇಳ್ತಾ ಇರೋದು. ಆದ್ದರಿಂದ ಗೀತೆಯಲ್ಲಿ ಜ್ಞಾನ ಮಾರ್ಗವನ್ನು ಉಪದೇಶಿಸಿದೆ, ಆದರೆ ಆ ಜ್ಞಾನ ಮಾರ್ಗಕ್ಕಿಂತಲೂ ಪ್ರಧಾನವಾಗಿ ಉಪದೇಶಿಸಿದಂತಹ ಮಾರ್ಗ ಕರ್ಮ ಮಾರ್ಗ. ಅದನ್ನೇ ಕೃಷ್ಣ ಗೀತೆಯಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ, ಯಾವ ಮಾರ್ಗದಲ್ಲಿ ಹೋಗಬೇಕು ನಾನು ಅಂತ. ಹೋಗುವ ಗಮ್ಯವಾದ ಸ್ಥಳ ಒಂದೇ. ನಾವು ಹೊರನಾಡಿಗೆ ಹೋಗಬೇಕು, ಜೈಪುರದಿಂದ ಈ ರೋಡಲ್ಲೂ ಬರಬಹುದು, ಅಥವಾ ಬಾಳೆಹೊನ್ನೂರ ಮುಖಾಂತರ ಹೋಗಬಹುದು. ಹೋಗೋದೆಲ್ಲಿಗೆ? ಹೊರನಾಡಿಗೆ. ಆದರೆ ಮಾರ್ಗಗಳು ಬೇರೆ ಇವೆ. ಹಾಗೆ ಈ ಗೀತೆಯೂ ಕೂಡ ಬೇರೆ ಬೇರೆ ಮಾರ್ಗವನ್ನು ಹೇಳುತ್ತೆ. ಬೇರೆ ಬೇರೆ ಮಾರ್ಗ ಏಕೆ? ನಾವು 100 ಜನ ಇದ್ದೇವೆ. 100 ಜನರಿಗೆ ಅವರ ಮನಸ್ಸು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಒಬ್ಬರಿಗೆ ಕರ್ಮ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಅವರ ಮನಸ್ಸು, ಒಬ್ಬರಿಗೆ ಧ್ಯಾನ ಮಾರ್ಗ ಆಗುತ್ತೆ, ಒಬ್ಬರಿಗೆ ಭಕ್ತಿ ಮಾರ್ಗವಾಗುತ್ತೆ, ಒಬ್ಬರಿಗೆ ಜ್ಞಾನ ಮಾರ್ಗವಾಗುತ್ತೆ. ಆ ಎಲ್ಲ ಮಾರ್ಗ ಇರೋದು ಭಗವದ್ಗೀತೆಯಲ್ಲಿ. ಇದನ್ನು ನಾನು ತುಂಬ ವಿವರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಸಮಯ ಆಗ್ತಾ ಇದೆ, ಅರ್ಧ ಗಂಟೆ ಆಗಿದೆ. 1ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ, 2ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ಬರುವಂಥದ್ದು ಜ್ಞಾನ ಮಾರ್ಗ. ಅಲ್ಲಿ ಸಂಪೂರ್ಣವಾಗಿ ಎಲ್ಲ ಮಾರ್ಗವೂ ಅದರಲ್ಲಿ ಹೇಳಲ್ಪಟ್ಟಿದೆ ಸೂಕ್ಷ್ಮವಾಗಿ. ಏಕೆಂದರೆ ಸಂಪೂರ್ಣ ಭಗವದ್ಗೀತೆ ಕೇವಲ 2ನೇ ಅಧ್ಯಾಯದಲ್ಲಿ ಹೇಳಿಬಿಟ್ಟಿದ್ದಾನೆ ಭಗವಂತ. ಏನು ಹೇಳಬೇಕಿತ್ತು ಅದನ್ನು 2ನೇ ಅಧ್ಯಾಯದಲ್ಲಿ ಹೇಳಾಗಿದೆ, ಆದರೆ ಅದರ ಅರ್ಥ ಆಗಿಲ್ಲ. ಅದನ್ನು ವಿವರಿಸಬೇಕು. ಹೇಗೆ? ಒಂದು ಸೂತ್ರ ಇರುತ್ತೆ, ಅದಕ್ಕೆ ಭಾಷ್ಯ ಬೇಕಾಗತ್ತೆ. ಭಾಷ್ಯ ಅಂದರೆ ವಿವರಣೆ. ಆ ವಿವರಣೆಯನ್ನು ಕೊಡಲಿಕ್ಕಾಗಿ ಮುಂದಿನ ಅಧ್ಯಾಯಗಳು ಬಂದಿದ್ದಾವೆ. ಎಲ್ಲ ಅಧ್ಯಾಯಗಳು 2ನೇ ಅಧ್ಯಾಯದ ವಿವರಣಾ ರೂಪವಾಗಿದೆ. ಆದರೆ ಮುಖ್ಯವಾಗಿ ಅಲ್ಲಿ ಹೇಳಿದ್ದು ಜ್ಞಾನ. ಜ್ಞಾನ ಅಂದ್ರೆ ಏನು? ತಿಳುವಳಿಕೆ. ಯಾರ ತಿಳುವಳಿಕೆ? ಆತ್ಮನ ತಿಳುವಳಿಕೆ. ಅಲ್ಲಿ ಏನು ಹೇಳಿದ್ದಾರೆ? ಆತ್ಮನ ಸ್ವರೂಪವನ್ನು ಹೇಳಿದ್ದಾರೆ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಇತ್ಯಾದಿ ಶ್ಲೋಕಗಳಲ್ಲಿ ಆತ್ಮನು ಹುಟ್ಟುವವನಲ್ಲ, ಆತ್ಮನು ಸಾಯುವವನಲ್ಲ, ಆತ್ಮನು ಅಜ. ಅಂದರೆ ಇದರ ವಿವರಣೆ ಮಾಡಲಿಕ್ಕೆ ಹೋದರೆ ಒಂದು ವಿವರಣೆ ಮಾಡಲಿಕ್ಕೆ 1 ಗಂಟೆ ಬೇಕೇ ಬೇಕು. ಯಾಕೆಂದರೆ ಇದು ಕಠೋಪನಿಷತ್ತಿನಲ್ಲಿ ಬಂದ ವಾಕ್ಯ. ಉಪನಿಷತ್ತೇ ಭಗವದ್ಗೀತೆಗೆ ಮೂಲ. ಈ ನಜಾಯತೆ ಮ್ರಿಯತೇವಾ ಎಂಬಂತಹ ಶ್ಲೋಕ ಎಲ್ಲಿತ್ತು ಅಂದ್ರೆ ಭಗವದ್ಗೀತೆಯಲ್ಲಿದ್ದು ಹೌದು, ಆದರೆ ಅದಕ್ಕೆ ಮೂಲ ಎಲ್ಲಿ ಕೇಳಿದ್ರೆ ಇದೇ ರೀತಿಯಲ್ಲಿ ಕಠೋಪನಿಷತ್ತಿನಲ್ಲಿ ಇದೆ. ಅಲ್ಲಿ ತುಂಬ ವಿವರಣೆ ಮಾಡಿದ್ದಾರೆ. 7 ವಿಕಾರಗಳಿದ್ದಾವೆ. ಆ 7 ವಿಕಾರಗಳು ಆತ್ಮನಲ್ಲಿ ಇಲ್ಲ ಅಂತ ಹೇಳೋದು. ಯಾಕೆಂದರೆ ಆತ್ಮನನ್ನ ಇವನು ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ.
ಏಕೆ ಹೇಳಲಿಕ್ಕಾಗೋದಿಲ್ಲ ಅಂದರೆ ಯಥೋ ವಾಚೋ ನಿವರ್ತಂತೆ, ಆತ್ಮನ ಕುರಿತಾಗಿ ಮಾತು ಹೇಳಲಿಕ್ಕಾಗೋದೇ ಇಲ್ಲ. ಹೇಳಲಿಕ್ಕೆ ಹೊರಟ್ರೆ ವಾಪಸ್ ಬಂದ್ಬಿಡ್ತಾವಂತೆ. ಏಕೆಂದರೆ ಯಾವುದಾದ್ರೂ ಒಂದು ವಸ್ತುವನ್ನು ಇವ್ರು ಹೇಗಿದ್ದಾರೆ ಅಂದರೆ ಅವ್ರು ಹೇಳಬೇಕು ಅಂದರೆ ಅವ್ರು ಗುಡ್ಡೆ ತೋಟದಲ್ಲಿದ್ದಾರೆ, ಅವ್ರ ಮನೆ ಹೀಗಿದೆ, ಅವ್ರ ಆಕಾರ ಹೀಗಿದೆ, ಎತ್ತರಗಳಿದ್ದಾರೆ, ಬೆಳ್ಳಗಿದ್ದಾರೆ ಅಂತೆಲ್ಲ ಹೇಳ್ಬಹುದು. ಆತ್ಮ ಆ ರೀತಿಯಲ್ಲಿ ಯಾವ ಗುಣವೂ ಇಲ್ಲ. ಗುಣವಿಲ್ಲದಂಥವನನ್ನು ಹೇಳಬೇಕು ಅಂದರೆ ಅದನ್ನು ನಿಷೇಧ ಮುಖೇನವಾಗಿ ವೇದ ಹೇಳುತ್ತೆ. ನೇತಿ ನೇತಿ, ನೀನು ಏನೇನಾಗಿ ತಿಳ್ಕೊಳ್ತೀಯೋ ಅದು ಆತ್ಮವಲ್ಲ. ನೀನು ಶರೀರ ಅಂತ ತಿಳ್ಕೊಳ್ತೀಯ ಆತ್ಮನನ್ನ, ಶರೀರ ಅಲ್ಲ. ಮನಸ್ಸನ್ನ ಆತ್ಮ ಅಂತ ತಿಳ್ಕೊಳ್ತೀಯ, ಮನಸ್ಸು ಅಲ್ಲ. ಅದಕ್ಕೆ ಪಂಚಕೋಶಗಳ ವಿವರಣೆ ಉಪನಿಷತ್ತುಗಳಲ್ಲಿ ಬರುತ್ತೆ. ಒಂದೊಂದು ಕೋಶದಲ್ಲೂ ಆತ್ಮಬುದ್ಧಿಯನ್ನು ಹೇಳೋದು. ಅನ್ನಮಯ ಕೋಶ ಅಂದರೆ ಶರೀರ ಆತ್ಮ ಅಲ್ಲ, ಪ್ರಾಣ ಆತ್ಮ ಅದು ಅಲ್ಲ. ಮನಸ್ಸು ಆತ್ಮ, ಮನಸ್ಸು ಆತ್ಮನಲ್ಲ. ಬುದ್ಧಿ ಆತ್ಮ, ಬುದ್ಧಿಯೂ ಅಲ್ಲ. ಆನಂದ ಸುಖ, ಆ ಸುಖವೂ ಆತ್ಮನಲ್ಲ. ಅದಕ್ಕಿಂತಲೂ ಎಲ್ಲಕ್ಕಿಂತಲೂ ಭಿನ್ನವಾದಂತಹ ತುರಿಯ ಚೈತನ್ಯವೇ ಆತ್ಮ. ತುರಿಯ ಅಂದರೆ ನಾಲ್ಕನೆಯದ್ದು. ನಾಲ್ಕನೆಯದ್ದು ಅಂದ್ರೆ ಏನು? ನಾಲ್ಕು ಅವಸ್ಥೆಯಲ್ಲಿ ನಾವು ಆತ್ಮನನ್ನು ಅನುಭವಿಸ್ತೇವಲ್ವಾ? ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ್ಯಾವಸ್ಥೆ. ಈ ಮೂರೂ ಅವಸ್ಥೆಗಳಿಗಿಂತಲೂ ಭಿನ್ನವಾದಂತಹ ಶುದ್ಧವಾದಂತಹ ವಸ್ತುವೇ ಆತ್ಮವಸ್ತು ಅಂತ ಈ ಶ್ಲೋಕದಲ್ಲಿ ವಿವರಿಸ್ತಾರೆ. ಇನ್ನು ಅವನು ಅರ್ಜುನವನ್ನು ಮಾತು ಹೇಳಿದ್ದಾನೆ, ಈ ಅಸ್ತ್ರಗಳಿಂದ ನಾನು ಇವರನ್ನ ಸಾಯಿಸಿಬಿಡ್ತೇನೆ, ಇದರಿಂದ ನನಗೆ ದುಃಖ ಆಗತ್ತೆ ಅಂತೆಲ್ಲ ಏನೇನು ಪಂಡಿತರಂತೆ ಮಾತಾಡಿದ್ದಾನಲ್ವಾ? ಅದಕ್ಕೆ ಒಂದು ಮಾತಿನಿಂದ ಉತ್ತರವನ್ನು ಕೊಡ್ತಾರೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಇದನ್ನು ಎರಡು ರೀತಿಯಲ್ಲಿ ಅರ್ಥ ಮಾಡಬಹುದು. ಒಂದು ಭಗವದ್ಗೀತೆಯ ಪ್ರಸ್ತುತಿಯನ್ನು ಇಟ್ಟುಕೊಂಡು, ಹೇಗೆ ಅರ್ಜುನ ಬಾಣವನ್ನು ಬಿಟ್ಟು ಶರೀರವನ್ನು ನಾನು ಧ್ವಂಸ ಮಾಡ್ತೇನೆ ಅಂದರೆ ಶರೀರವನ್ನು ಕತ್ತರಿಸ್ತೇನೆ, ಆಗ ಆತ್ಮನನ್ನು ಕತ್ತರಿಸಿದಂತೆ ಆಯ್ತಲ್ವಾ ಅಂದರೆ ಇಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ, ನೀನು ಅವರ ಶರೀರವನ್ನೇನೋ ಸಂಹಾರ ಮಾಡಿರಬಹುದು, ಆದರೆ ಆತ್ಮನನ್ನು ಸಂಹಾರ ಮಾಡಲಿಕ್ಕೆ ಆಗೋದೇ ಇಲ್ಲ. ಶಸ್ತ್ರಾಸ್ತ್ರಗಳು ಆತ್ಮನನ್ನು ಸಂಹಾರ ಮಾಡೋದಿಲ್ಲ. ಅಂದರೆ ಮೂರ್ತ ರೂಪ. ಮೂರ್ತ ರೂಪ ಅಂದ್ರೆ ಏನು? ಒಂದು ಆಕಾರ ಹೇಳೋದು ಆತ್ಮನಿಗೆ ಇಲ್ಲ ಅಂತ ಹೇಳಿದಾಗಾಯ್ತು. ಇನ್ನು ನೈನಂ ದಹತಿ ಪಾವಕಃ, ಅರ್ಜುನ ಬೇರೆ ಬೇರೆ ಶಸ್ತ್ರಗಳನ್ನೆಲ್ಲ ಇಟ್ಕೊಂಡಿದ್ದಾನೆ, ಆಗ್ನೇಯಾಸ್ತ್ರ, ಇವುಗಳಿಂದ ಏನಾದರೂ ಸುಟ್ಟು ಬಿಡ್ತಾನೋ ಅಂದರೆ ಸುಡಲಿಕ್ಕೂ ಆಗೋದಿಲ್ಲ ಆತ್ಮನನ್ನ. ಇನ್ನು ವರುಣಾಸ್ತ್ರಗಳು, ಇದರಿಂದ ಏನಾದರೂ ಆತ್ಮನನ್ನ ತ್ವಯಿಸಿ ಬಿಡ್ತಾನೋ, ಒದ್ದೆ ಮಾಡಿಬಿಡ್ತಾನೋ ಅಂದರೆ ನೈಚೈನಂ ಕ್ಲೇದಯಂತ್ಯಾಪಹ, ಆಪಹ ಅಂದ್ರೆ ನೀರು, ನೀರು ಆತ್ಮನನ್ನು ಒದ್ದೆಯೂ ಮಾಡೋದಿಲ್ಲ. ಇನ್ನು ವಾಯುವಾಸ್ತ್ರವನ್ನು ಬಿಟ್ಟು ಆತ್ಮನನ್ನು ಎಲ್ಲಾದರೂ ಒಯ್ದು ಬಿಡ್ತಾನೋ ಅಥವಾ ಆತ್ಮನನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತಾನೋ ಅಂದರೆ ವಾಯುವು ಕೂಡ ಏನು ಮಾಡೋದಿಲ್ಲ. ನ ಶೋಷಯತಿ ಮಾರುತಃ, ಮಾರುತಃ ಅಂದರೆ ವಾಯು, ಅದು ಅವನನ್ನು ಒಣಗಿಸುವುದೂ ಇಲ್ಲ. ಅಂದರೆ ಏನು ಹೇಳೋದಾಗಾಯ್ತು ಅಂದರೆ ಯಾವ ಕ್ರಿಯೆಯು ಆತ್ಮನಲ್ಲಿ ಕೆಲಸವನ್ನ ಮಾಡೋದಿಲ್ಲ, ಎಲ್ಲ ಕ್ರಿಯೆಗಳು ರಹಿತವಾದದ್ದು ಆತ್ಮವಸ್ತು ಅಂತ ಹೇಳ್ತಾರೆ. ಹಲವಾರು ಪ್ರಶ್ನೆಯನ್ನು ಅರ್ಜುನ ಮಾಡಿದ್ದಾನೆ. ನನಗಿಂತ ದುಃಖ ಬರುತ್ತೆ, ಇವರ ಶರೀರವನ್ನು ಸಂಹಾರ ಮಾಡಿದರೆ ಅಂತೆಲ್ಲ ಕೇಳ್ಕೊಂಡಿದ್ದಾನೆ. ಆಗ ಅದನ್ನು ಒಪ್ಪಿಕೊಂಡು ಒಂದು ಮಾತನ್ನು ಹೇಳ್ತಾರೆ. ಶ್ರೀಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಪ್ರಸಿದ್ಧವಾದ ಮಾತು. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ನೀನು ಈ ರೀತಿಯಲ್ಲಿ ಅಭ್ಯುಪೇತ್ಯವಾದ ಅಂತ ಹೇಳ್ತಾರೆ, ಶರೀರವನ್ನೇ ಆತ್ಮ ಅಂತ ಇಟ್ಕೊಳ್ಳೋಣ. ಆಗಲೂ ಕೂಡ ನೀನು ದುಃಖ ಮಾಡುವ ಅಗತ್ಯತೆ ಇಲ್ಲ. ಏಕೆಂದರೆ ಜಾತಸ್ಯ ಹಿ ಧ್ರುವ ಮೃತ್ಯು, ನೀನು ಹುಟ್ಟಿದ್ದೀಯಾ ಅಂದರೆ ನೀನು ಸಾಯಲೇಬೇಕು. ಅವರೆಲ್ಲ ಹುಟ್ಟಿದ್ದಾರಲ್ವಾ, ನೀನು ಶಸ್ತ್ರಾಸ್ತ್ರಗಳಿಂದ ಅವರನ್ನು ಸಂಹಾರ ಮಾಡದೇ ಇದ್ರು ಅವರಿಗೆ ಏನಾದರೂ ಚಿರಂಜೀವಿ ಹೇಳೋದಿದೆಯಾ ಅವರಿಗೆ? ಇಲ್ಲ, ಸತ್ತು ಹೋಗ್ತಾರೆ. ಆದರೆ ನೀನು ಚಿಂತೆ ಮಾಡಬೇಡ. ಜಾತಸ್ಯ ಹಿ ಧ್ರುವೋ ಮೃತ್ಯು, ಹುಟ್ಟಿದವರು ಸಾಯಲೇಬೇಕು. ಹಾಗಾದರೆ ಸತ್ತವರು ಮತ್ತೆ ಹುಟ್ಟಲೇಬೇಕು. ಇದನ್ನು ತಪ್ಪಿಸಲಿಕ್ಕೆ ಆಗೋದಿಲ್ಲ. ಹುಟ್ಟು ಸಾವು ಹೇಳೋದೊಂದು ಚಕ್ರವಿದ್ದಂತೆ. ಈ ಚಕ್ರದಿಂದ ಯಾರೂ ಬಿಡಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಹುಟ್ಟಿಗಾಗಲಿ ಸಾವಿಗಾಗಲಿ ನೀನು ಚಿಂತೆ ಮಾಡಬೇಡ ಹೇಳೋದು ಈ ಒಂದು ವಿಶೇಷವಾದ ಭಗವದ್ಗೀತೆಯ ಮತ್ತೊಂದು ಸಂದೇಶ. ಇನ್ನು ಕರ್ಮಯೋಗ ಮತ್ತು ಜ್ಞಾನಯೋಗ, ಈ ಎರಡೂ ಯೋಗಗಳನ್ನು ಹೇಗೆ ನಾವು ಸಮನ್ವಯ ಮಾಡಬೇಕು ಅಂದರೆ ಆ ಗೀತೆ ಹೇಳುತ್ತೆ, ಕರ್ಮಯೋಗವನ್ನು ಯಾರು ಸರಿಯಾಗಿ ತಿಳಿದು ಅನುಷ್ಠಾನವನ್ನು ಮಾಡ್ತಾನೋ, ಆ ಕರ್ಮಯೋಗದಲ್ಲಿ ಕರ್ಮಯೋಗಿ ಆಗ್ತಾನೋ ಅವನು ಜ್ಞಾನ ಮಾರ್ಗದಲ್ಲಿ ಸ್ಥಿರನಾಗ್ತಾನೆ ಅಂತ. ಅರ್ಥ ಆಗೋದಿಲ್ಲ ಒಂದು ಬಾರಿ ಹೇಳಿದರೆ. ಅಂದರೆ ಕರ್ಮಯೋಗದಲ್ಲಿ ಹೇಳಿದಂತೆ ಈಶ್ವರಾರ್ಪಣಾ ಭಾವದಿಂದ ನಮ್ಮ ಜೀವನವನ್ನು ನಾವು ನಡೆಸುವಂಥದ್ದೇ ಜ್ಞಾನಯೋಗ.
ಎಷ್ಟೋ ಜನಕ್ಕೆ ಅರ್ಥ ಆಗೋದೇ ಇಲ್ಲ. ಮತ್ತೆ ಹೇಳಿದ್ರು ಜ್ಞಾನಯೋಗ ಅಂತ ಹೇಳ್ತೀರಾ. ಜ್ಞಾನ ಅಂದ್ರೆ ಏನೋ ಒಂದು ಲೈಟ್ ಬಂದಾಗೋ, ಇನ್ನೇನೋ ಆದಾಗೋ, ಅಥವಾ ಭಗವಂತನ ಸಾಕ್ಷಾತ್ಕಾರ ಆಗೋದು, ಇದು ಜ್ಞಾನಯೋಗವೋ? ಅಲ್ಲ. ಗೀತೆಯಲ್ಲಿ ಹೇಳಿದ ಜ್ಞಾನಯೋಗ ಯಾವುದು ಅಂದ್ರೆ ತಿಳುವಳಿಕೆ. ಜ್ಞಾನಯೋಗ ಅಂದ್ರೆ ತಿಳುವಳಿಕೆ. ಯಾವುದರ ತಿಳುವಳಿಕೆ? ಈ ಕರ್ಮದಲ್ಲಿ ಅಂಟು ಇಲ್ಲ, ಎಲ್ಲವನ್ನೂ ನಾನು ಮಾಡ್ತಾ ಇಲ್ಲ. ಮುಂದೆ ಸ್ಥಿತಪ್ರಜ್ಞರ ಲಕ್ಷಣವನ್ನೆಲ್ಲ ಹೇಳ್ತಾ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಏನಂದ್ರೆ ಕಣ್ಣು ನೋಡ್ತಾ ಇದೆ, ಕಿವಿ ಕೇಳ್ತಾ ಇದೆ, ಮೂಗು ಗ್ರಾಣವನ್ನು ಮೂಸ್ತಾ ಇದೆ, ನನಗೇನೋ ಇಲ್ಲ, ಎಲ್ಲವೂ ಆಗ್ತಾ ಇರೋದು ಆ ಇಂದ್ರಿಯಗಳಿಂದ, ನನಗೆ ಏನೂ ಅದರಿಂದ ಆಗ್ತಾ ಇಲ್ಲ ಎಂಬ ಜ್ಞಾನ ದೃಢವಾಗಬೇಕು. ಹೇಗೆ ನೀನು ಯಾರು ಕೇಳಿದಾಗ ನಾನು ಇದು ಅಂತ ಈ ಶರೀರವನ್ನು ತೋರಿಸ್ತೇವೋ, ಹಾಗೆ ನೀನು ಯಾರು ಕೇಳಿದಾಗ ಸಚ್ಚಿದಾನಂದ ಸ್ವರೂಪವಾದ ನಿತ್ಯವಾದ ಯಾವ ನಿರ್ಗುಣವಾದ ಆತ್ಮವಸ್ತು ಇದೆಯೋ ಅದೇ ನಾನು ಎಂಬಂತಹ ತಿಳುವಳಿಕೆ ಯಾವಾಗ ಬರುತ್ತೋ ಅದೇ ಜ್ಞಾನಯೋಗ. ತಪ್ಪಾಗಿ ತಿಳಿಬಾರದು. ಜ್ಞಾನಯೋಗ ಅಂದ್ರೆ ಯಾವಾಗಲೂ ಆಗೋದು, ಎಲ್ಲರಿಗೂ ಆಗೋದಿಲ್ಲ ಜ್ಞಾನಯೋಗ ಅಂತಿಲ್ಲ. ಎಲ್ಲರೂ ಈ ಎಲ್ಲ ಯೋಗವನ್ನು ಅನುಭವಿಸಬಹುದು. ಅದಕ್ಕೆ ಒಂದೊಂದು ಮಾರ್ಗಗಳು ಅಥವಾ ಮೆಟ್ಟಿಲು. ಏಕೆಂದರೆ ಭಗವದ್ಗೀತೆಯಲ್ಲಿ ಕರ್ಮಯೋಗವನ್ನೇ ಮತ್ತೆ ಮತ್ತೆ ಒತ್ತಿ ಹೇಳಿದ್ದಾರೆ. ಏಕೆ ಹೇಳಿದ್ದಾರೆ ಅಂದರೆ, ಒಂದು ಕ್ಷಣವಾದರೂ ಕೂಡ ನಾವು ಕರ್ಮವನ್ನು ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ. ಪ್ರಸಿದ್ಧವಾದ ಮಾತು ಏನು? ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತ. ಅಕರ್ಮಕೃತ ಅಂದರೆ ಕೆಲಸವನ್ನು ಮಾಡದೆ ಒಂದು ನಿಮಿಷವೂ ಒಂದು ಕ್ಷಣವೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಏಕೆ ಹಾಗೆ ಹೇಳ್ತೀರಾ? ನಾನು ಏನು ಮಾಡಿದ್ರೆ ಸುಮ್ಮನೆ ಕುಳಿತುಕೊಂಡಿದ್ದೀರಲ್ವಾ, ಅದೇ ಒಂದು ಕರ್ಮ. ಕುಳಿತುಕೊಳ್ಳೋದು ಒಂದು ಕರ್ಮ ಆಯ್ತು. ಸುಮ್ಮನೆ ಇದ್ದೇನೆ ಅಂದರೆ ಮನಸ್ಸು ಯೋಚನೆ ಮಾಡ್ತಾ ಇದೆಯಲ್ವಾ, ಆ ಮನಸ್ಸು ಯೋಚನೆ ಮಾಡುವಂಥದ್ದು ಯಾವುದಿದೆಯೋ ಅದು ಒಂದು ಕರ್ಮ. ಆದ್ದರಿಂದ ಈ ವಾಕ್ಯವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಒಂದು ಕ್ಷಣವೂ ನಾನು ಏನೂ ಕೆಲಸ ಮಾಡದೆ ಆರಾಮಾಗಿರ್ತೇನೆ ಅಂದರೆ ಸಾಧ್ಯವೇ ಇಲ್ಲ. ಒಂದಲ್ಲ ಒಂದು ಕರ್ಮವನ್ನು ಮಾಡಲೇಬೇಕು. ಹೌದು ಸ್ವಾಮಿ, ಹಾಗಾದ್ರೆ ನಾವು ಕರ್ಮವನ್ನು ಮಾಡಬೇಕು. ಹೇಗೆ ಮಾಡಬೇಕು ಅಂದರೆ ಅರ್ಪಣಾಭಾವದಿಂದ ಮಾಡು. ಅದನ್ನ ಗೀತೆ ನಮಗೆ ಹೇಳ್ತಾ ಇದೆ. ಈ ಅರ್ಪಣಾಭಾವದಿಂದ ಮಾಡು ಹೇಳುವಂತಹ ಯಾವ ಮಾತಿದೆಯೋ ಅದು ಗೀತೆಯ ನಿಜವಾದ ತಾತ್ಪರ್ಯ. ಏಕೆಂದರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಎಲ್ಲವನ್ನೂ ನನಗೆ ಅರ್ಪಿಸಿ ನೀನು ನಿನ್ನ ಕೆಲಸವನ್ನು ಮಾಡು ಅಂತ ಹೇಳ್ತಾನೆ. ಇದನ್ನು ಒಂದು ಬಾರಿ ಹೇಳಿದ್ದಲ್ಲ, ಮತ್ತೆ ಮತ್ತೆ ಹೇಳ್ತಾನೆ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಯಾವುದನ್ನು ಮತ್ತೆ ಮತ್ತೆ ಹೇಳ್ತಾರೋ ಅದು ತಾತ್ಪರ್ಯ. ನಾವು ಮಕ್ಕಳಿಗೆ ಚೆನ್ನಾಗಿ ಓದು ಅಂತ ಒಂದು ಬಾರಿ ಹೇಳೋದಿಲ್ಲ, 100 ಬಾರಿ 1000 ಬಾರಿ ಹೇಳ್ತೇವೆ. ಯಾಕೆ? ಏನು ತಾತ್ಪರ್ಯ? ಮಕ್ಕಳು ಚೆನ್ನಾಗಿ ಓದಬೇಕು ಅಂತ. ಹಾಗೆ ಶ್ರೀಕೃಷ್ಣ ಮತ್ತೆ ಮತ್ತೆ ಹೇಳ್ತಾನೆ ಏನು ಅಂದರೆ, ನೀನು ಕರ್ಮವನ್ನು ಮಾಡು, ಆದರೆ ಆ ಕರ್ಮದ ಫಲದ ಬಗ್ಗೆ ನೀನು ಚಿಂತಿಸಬೇಡ, ಕರ್ಮ ಫಲವನ್ನು ನನಗೆ ಅರ್ಪಿಸು ಅಂತ ಹೇಳ್ತಾನೆ. ಏನು ಸ್ವಾಮಿ, ಕರ್ಮ ಫಲವನ್ನು ಅರ್ಪಿಸುವ ಬದಲಿಗೆ ಕರ್ಮವನ್ನೇ ಅರ್ಪಿಸಿಬಿಡೋಣ, ಏನೂ ಕರ್ಮ ಮಾಡೋದೇ ಇಲ್ಲ ಹಾಗೆ ಇರ್ತೇನೆ ಅಂದರೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಶರೀರ ನಿಲ್ಲಬೇಕು ಅಂದರೆ ಏನಾದರೂ ಕರ್ಮ ಮಾಡಲೇಬೇಕು. ಊಟ ಮಾಡಬೇಕು ಅಂದರೆ ಕೆಲಸ ಮಾಡಬೇಕು ತಾನೆ. ಈ ಶರೀರದಲ್ಲಿ ನಾವು ಇದ್ಕೊಂಡೇ ಸಾಧನೆ ಮಾಡಬೇಕು. ಶರೀರ ಬಿಟ್ಟು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಜನ್ಮ ನಮಗೆ ಬಂದ್ಬಿಟ್ಟಿದೆ, ಅದನ್ನ ಏಕೆ ಬಂದಿದೆ ಅಂತ ಕೇಳಲಿಕ್ಕೆ ಆಗೋದಿಲ್ಲ. ಶಾಸ್ತ್ರ ಕೊಡೋ ಉತ್ತರ ಅನಾದಿ, ಯಾವಾಗಲೂ ಬಂದಿದೆ, ಯಾವತ್ತಿಂದಲೂ ಬಂದಿದೆ, ಬಂದಿದ್ದಾಗಿದೆ. ಅದಕ್ಕೆ ಪರಿಹಾರ ಏನು ಅಂತ ನೋಡಬೇಕು. ಮನೆಗೆ ಬೆಂಕಿ ಬಿದ್ದಿದೆ, ಬೆಂಕಿಯನ್ನು ಆರಿಸೋದು ಹೇಗೆ ಅಂತ ನೋಡಬೇಕು. ಹೇಗೆ ಬೆಂಕಿ ಬಿತ್ತು, ಯಾರು ಬೆಂಕಿ ಇಟ್ಟರು, ಎಲ್ಲಿ ಬೆಂಕಿ ಇಟ್ಟರು, ಅದು ಹೇಗೆ ಉರಿತಾ ಇದೆ ಅಂತಂದ್ರೆ ಮನೆಯೇ ಸುಟ್ಟೋಗುತ್ತೆ. ಅದನ್ನು ಯೋಚನೆ ಮಾಡಬಾರ್ದು, ಹೇಗೆ ಬೆಂಕಿಯನ್ನು ಆರಿಸಬೇಕು ಅಂತ ಯೋಚನೆ ಮಾಡಬೇಕು. ಹಾಗೆ ನನಗೆ ಈ ಜನ್ಮ ಬಂದಿದೆಯಲ್ವಾ, ಈ ಜನ್ಮ ಬಂದಿದೆ, ಈ ಜನ್ಮವನ್ನು ಹೇಗೆ ಕಳ್ಕೊಳ್ಬೇಕು ಅಂತ ಯೋಚನೆ ಮಾಡಬೇಕು. ಆ ಯೋಚನೆಯನ್ನ ಈ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಬೇರೆ ಯಾವ ರೀತಿಯಲ್ಲೂ ನೀನು ಮಾಡೋದು ಬೇಡ, ಸಂಪೂರ್ಣವಾಗಿ ಶರಣಾಗತಿಯಿಂದ ನನಗೆ ನಿನ್ನ ಜೀವನವನ್ನು ಸಮರ್ಪಿಸು, ಆಗ ನಿನ್ನ ಎಲ್ಲ ಪಾಪಗಳನ್ನು ನಾನು ಪರಿಹಾರ ಮಾಡ್ತೇನೆ. ಮತ್ತೆ ಯೋಚನೆ ಮಾಡಬೇಕು, ಪಾಪ ಅಂದ್ರೆ ಏನು? ಕರ್ಮಗಳ ಫಲ. ಆ ಕರ್ಮಗಳ ಫಲವನ್ನ ನಾವು ಅವನಿಗೆ ಸಮರ್ಪಣೆ ಮಾಡಿದರೆ ಅದರಿಂದ ನಮಗೆ ಬಂಧನವಿಲ್ಲ. ಅದಕ್ಕೋಸ್ಕರ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳಿದ್ದು. ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡಬಹುದು. ಒಳ್ಳೆ ರೀತಿಯಲ್ಲಿ ಬೆಳೆಯನ್ನು ಬೆಳೀತೇವೆ, ಆದರೆ ಅದರಲ್ಲಿ ಇಷ್ಟೇ ಫಲ ಬರಬೇಕು ಅಂತ ನಾವೇನಾದ್ರೂ ಅಂದುಕೊಳ್ಳಿಕ್ಕೆ ಸಾಧ್ಯವಾ?
ಈಗಂತೂ ಸಾಧ್ಯವೇ ಇಲ್ಲ. ಯಾಕೆಂದರೆ ಮಲೆನಾಡಿನ ಪರಿಸ್ಥಿತಿ ನೋಡಿದರೆ ಅಡಿಕೆಯನ್ನು ಚೆನ್ನಾಗಿ ಬರಬೇಕು ಅಂತ ನಾವು ಹಾಕಿದ್ದೇವೆ, ಆದರೆ ಯಾವ ಫಲವೂ ಬರ್ತಾ ಇಲ್ಲ. ಅದರಲ್ಲಿ ಏನು ಗೊತ್ತಾಗತ್ತೆ, ಮಾಡುವ ಕೆಲಸದಲ್ಲಿ ನಮಗೆ ಅಧಿಕಾರ ಇದೆಯೇ ಹೊರತು ಅದರ ಫಲ ಹೀಗೆ ಬರಬೇಕು ಅಂತ ಯೋಚನೆ ಮಾಡುವಂಥ ಅಧಿಕಾರ ನಮಗಿಲ್ಲ. ನಮಗಿಲ್ಲ ಅಂದ್ರೆ ಏನು, ನೀನು ಫಲ ಇದೆ ಇಷ್ಟೇ ಬರಬೇಕು ಅಂತ ಅಂದುಕೊಂಡು ಮಾಡಿದರೆ ನಿನಗೆ ದುಃಖ ಆಗತ್ತೆ. ಮಾ ಫಲೇಶು ಕದಾಚನ ಎಂಬಂತಹ ವಾಕ್ಯದ ತಾತ್ಪರ್ಯ ಏನು ಅಂದರೆ, ಯಾವಾತನಿಗೆ ಫಲದ ಇಚ್ಛೆ ಇರೋದಿಲ್ಲ, ಇರಬಾರ್ದು ಅಂತ ಹೇಳ್ತಿರೋದಲ್ಲ, ಇರಬೇಕು, ಆದರೆ ಅದೇ ಇರಬಾರ್ದು ಅಂತ. ಅದೇ ಇದ್ರೆ ಏನಾಗತ್ತೆ, ಅವನು 1 ಮಾರ್ಕ್ಸ್ ಕಮ್ಮಿ ತಗೊಂಡ್ರು ದುಃಖ ಆಗತ್ತೆ. ಅವನು 99 ತಗೊಂಡ ಅಂತ ಸಂತೋಷ ಇಲ್ಲ, 100 ಬರಲಿಲ್ವಾ ಅಲ್ಲ ಅಂತ ದುಃಖ ಅಲ್ವಾ. ಲೋಕದಲ್ಲಿ ಇರೋದು ಹಾಗೆ. ಆದರೆ ಆ ದುಃಖವನ್ನು ನಾವು ಅನುಭವಿಸಬಾರದು ಅಂದರೆ ಈ ಗೀತೆಯಲ್ಲಿ ಹೇಳಿದಂತೆ ಫಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ, ಈ ಮಂತ್ರವನ್ನು ನಾವು ಪ್ರತಿನಿತ್ಯ ಹೇಳ್ತೇವೆ. ಆದರೆ ಅದರ ಮರ್ಮವನ್ನು ತಿಳ್ಕೊಳ್ಳೋದಿಲ್ಲ. ಅದರ ಮರ್ಮ ಏನು ಅಂದರೆ, ಯಾವ ಎಲ್ಲ ಕರ್ಮಗಳು ಯಾವೆಲ್ಲ ಕ್ರಿಯೆಗಳಿದೆಯೋ ಅದನ್ನೆಲ್ಲವೂ ನೀನು ಅರ್ಪಣಾಭಾವದಿಂದ ಮಾಡು, ನನಗೆ ಅರ್ಪಿಸಿ ಕ್ರಿಯೆಯನ್ನು ಮಾಡು. ಆಗ ನಿನಗೆ ಈ ಲೋಕದಲ್ಲಿ ಬಂಧನ ದುಃಖ ಕಷ್ಟ ಯಾವುದೂ ಇಲ್ಲ ಎಂಬುದು ಭಗವಂತನ ಮಾತಾಗಿದೆ. ಇಲ್ಲಿ ಒಂದು ವಿಶೇಷವಾಗಿ ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಸ್ಥಿತಪ್ರಜ್ಞರ ವಿಚಾರ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ. ಸ್ಥಿತಪ್ರಜ್ಞರು ಅಂದರೆ ಯಾರು? ಆತ್ಮಜ್ಞಾನಿಗಳು, ಜ್ಞಾನಿಗಳು. ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನೀನೆಲ್ಲ ಈ ರೀತಿಯಲ್ಲೆಲ್ಲ ಹೇಳಿ ಜ್ಞಾನಿ ಆಗಬೇಕು ಅಂತ ಹೇಳ್ತಾ ಇದ್ದೀಯಲ್ವಾ, ಇದು ಕೇವಲ ಪ್ರಾಕ್ಟಿಕಲು ಬರೀ ಮಾತು ಮಾತ್ರನೋ ಅಥವಾ ಯಾರಾದರೂ ಇದನ್ನು ತಮ್ಮ ಜೀವನದಲ್ಲಿ ಅನುಭವಿಸಿದವರು ಇದ್ದಾರೋ ಅಂತ ಸಂಶಯ ಬರುತ್ತೆ. ಏಕೆಂದರೆ ಶ್ರೀಕೃಷ್ಣ ಏನೆಂದೋ ಹೇಳಿಬಿಟ್ಟಿದ್ದಾನೆ, ಜ್ಞಾನ ಯೋಗ ಭಕ್ತಿ ಯೋಗ ಅಂತೆಲ್ಲ ಹೇಳಿ ಜ್ಞಾನ ಉಂಟಾಗತ್ತೆ ಅಂತೆಲ್ಲ ಹೇಳ್ತಾ ಇದ್ದೀಯಲ್ವಾ, ಇದನ್ನ ಕೇವಲ ಬಾಯಲ್ಲಿ ಹೇಳಿ ಮಾತ್ರವೋ ಅಥವಾ ಯಾರಾದರೂ ಇದ್ದಾರಾ? ಏಕೆಂದರೆ ನಮಗೆ ಈ ಪರ್ವತವನ್ನು ಹತ್ತಬೇಕು ಅಂದರೆ ಮೊದಲು ಯಾರಾದರೂ ಹತ್ತಿದವರು ಇದ್ದಾರೆ ಅಂದರೆ ಓ ನಾವು ಹತ್ಬೋದು ಅಂತ ಬರುತ್ತೆ ಅಲ್ವಾ. ಹಾಗೆ ಸ್ಥಿತಪ್ರಜ್ಞರು ಜ್ಞಾನಿಗಳು, ಜ್ಞಾನ ಅಂತೆಲ್ಲ ನೀನು ಹೇಳ್ತಾ ಇದ್ದೀಯಲ್ವಾ, ಹಾಗಾಗಿ ಯಾರಾದರೂ ಜ್ಞಾನಿಗಳಿದ್ದಾರಾ? ಆ ಜ್ಞಾನಿಗಳಿದ್ದರೆ ಅವ್ರು ಹೇಗಿರ್ತಾರೆ? ಕಾ ಭಾಷಾ, ಭಾಷೆ ಅಂದರೆ ನಾವು ಮಾಡುವಂಥ ಲ್ಯಾಂಗ್ವೇಜ್ ಅಲ್ಲ, ಅವರ ಚರ್ಯೆ ಹೇಗಿರುತ್ತೆ ಅಂತ ನಮಗೊಂದು ಸಂಶಯ ಬರಬಹುದು. ಆಯಿತು, ಜ್ಞಾನ ಮಾರ್ಗವನ್ನೇನೋ ಹೇಳಿ ನಮಗೆ ಜ್ಞಾನಿಗಳ ಬಗ್ಗೆ ನೀವು ಏಕೆ ಹೇಳ್ತೀರಾ? ಜ್ಞಾನಿಗಳಿರಲಿ ಅವ್ರ ಪಾಡಿಗೆ, ಅವ್ರ ಬಗ್ಗೆ ನೀವು ಏಕೆ ಹೇಳಬೇಕು ಅಂತ ಪ್ರಶ್ನೆ ಬರಬಹುದು. ಅದಕ್ಕೆ ಶಾಸ್ತ್ರ ಕೊಡೋ ಉತ್ತರ ಏನು ಅಂದರೆ, ಯಾನಿ ಸಿದ್ಧಸ್ಯ ಲಕ್ಷಣಾನಿ ತಾನಿ ಸಾಧಕಸ್ಯ ಸಾಧನಾನಿ. ಏನಿದ್ರ ಅರ್ಥ ಅಂದರೆ, ಯಾವೆಲ್ಲವೂ ಸಿದ್ಧನ ಅಂದರೆ ಜೀವನ್ಮುಕ್ತನ ಲಕ್ಷಣವೋ ಅವು ಸಾಧನೆಯನ್ನು ಮಾಡುವಂತಹ ನಮಗೆ ಸಾಧನೆಯ ಮೆಟ್ಟಿಲುಗಳಾಗ್ತವೆ. ಅವರು ಹೇಗಿರ್ತಾರೋ ಅದೇ ರೀತಿ ನಾವಿದ್ರೆ ಸಾಕು. ಒಬ್ಬರು ಮೆಟ್ಟಿಲನ್ನು ಏರಿ ಹೋಗಿದ್ದಾರೆ, ನೋಡ್ತಾ ಇದ್ದೇವೆ, ಅವ್ರು ಹೇಗೋ ಏರಿದ್ದಾರೆ ಅಂತ ನೋಡಿದ್ದೇವೆ, ಅದೇ ರೀತಿ ನಾವು ಹೋಗ್ಬಿಟ್ಟು ಸಾಕು, ಬೇರೆ ಏನು ಪ್ರಯತ್ನ ಮಾಡೋದು ಬೇಡ. ಹಾಗೆ ಜೀವನ್ಮುಕ್ತರ ಲಕ್ಷಣವನ್ನು ಸವಿಸ್ತಾರವಾಗಿ ವರ್ಣನೆ ಮಾಡಿದ್ದಾನೆ. ಅದರಲ್ಲೂ 2ನೇ ಅಧ್ಯಾಯದಲ್ಲಿ 18 ಶ್ಲೋಕಗಳು ಬರ್ತವೆ. ಭಗವಂತನಿಗೆ 18 ಅತ್ಯಂತ ಇಷ್ಟವಾದ ಸಂಖ್ಯೆ. 18 ಅಧ್ಯಾಯ, 18 ಅಕ್ಷೋಹಿಣಿ ಸೈನ್ಯ, 18 ದಿನ ಯುದ್ಧ. ಏನು 18 ಏಕೆ ಅಂತ? 18 ಹೇಳುವುದು ಪೂರ್ಣದ ಸಂಕೇತ, ಪೂರ್ಣತ್ವದ ಸಂಕೇತ. 1 + 8 9. ಆ 9 ಹೇಳೋದು ಪರಮಾತ್ಮನ ಸಂಖ್ಯೆಯಂತೆ. 9ರ ಮಗ್ಗಿಯಲ್ಲಿ ಯಾವೆಲ್ಲ ಅಂಕಿಯನ್ನು ನಾವು ಕೂಡಿಸಿದ್ರು ಕೊನೆಗೆ ಬರೋದು ಯಾವುದು? 9. ಪೂರ್ಣ. ಆ ಪೂರ್ಣತ್ವವನ್ನು ಸೂಚಿಸಲಿಕ್ಕಾಗಿ 18 ಮತ್ತೆ ಹೇಳಿದ್ದಾನೆ. ನೀವು ಪೂರ್ಣರಾಗಬೇಕು ಅಂದರೆ ಈ ಪೂರ್ಣತ್ವವನ್ನು ಸೂಚಿಸುವಂತಹ ಗೀತೆಯನ್ನು ಅಧ್ಯಯನ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ 18 ಶ್ಲೋಕದಲ್ಲಿ ಹೇಳಿದಂತಹ ಜೀವನ್ಮುಕ್ತರ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು, ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಆಗ ನಾವು ಕೂಡ ಜೀವನ ಮುಕ್ತರಾಗ್ತೇವೆ. ಏನು ಹೇಳಿದ್ದಾರೆ? 1 ಅಥವಾ 2 ಶ್ಲೋಕ ನೋಡೋಣ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಜೀವನ್ಮುಕ್ತರು ಹೇಗಿರ್ತಾರೆ ಅಂದರೆ ಒಂದೇ ಮಾತಲ್ಲಿ ಹೇಳಬಹುದು, ಪ್ರಜಹಾತಿ ಯದಾ ಕಾಮಾನ್. ಜಹಾತಿಯನ್ನು ಬಿಡೋದು, ಚೆನ್ನಾಗಿ ಬಿಡೋದು. ಯಾವುದನ್ನ? ಕಾಮಾನ್, ಬಯಕೆಯನ್ನ. ಮತ್ತೆ ಅಲ್ಲೇ ಬಂತು, ಎಲ್ಲಿ? ಫಲವನ್ನು ಬಿಡಬೇಕು, ಬಯಕೆಯನ್ನು ಬಿಡಬೇಕು. ಎಲ್ಲೇ ಸುತ್ತು ಬನ್ನಿ, ಭಗವದ್ಗೀತೆಯನ್ನು ಸುತ್ತಿ 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 ಬಳಸಿ ಕೊನೆಗೆ ಬರೋದು ಎಲ್ಲಿ? ಕರ್ಮ ಫಲವನ್ನು ಬಿಡು. ಪ್ರಜಹಾತಿ ಯದಾ ಕಾಮಾನ್. ಎಲ್ಲಿ? ಕೇವಲ ಆಚರಣೆ
ಸಾಕಾಗೋದಿಲ್ಲ, ನಾನೇನು ಮಾಡೋದಿಲ್ಲ ಅಂತ ಸುಮ್ಮನೆ ಕೂತ್ರೆ ಸಾಕಾದಿಲ್ಲ. ಅದಕ್ಕೆ ಮಾತು ಹೇಳ್ತಾರೆ ಮನೋಗತ, ಮನಸ್ಸಿನಲ್ಲೂ ಕೂಡ ಕಾಮನೆ ಇರಬಾರ್ದು. ಎಷ್ಟೋ ಜನರು ಇರ್ತಾರೆ, ಸನ್ಯಾಸಿಗಳ ವೇಷವನ್ನು ಹಾಕ್ಕೊಳ್ತಾರೆ, ನಾವು ಮನೆ ಬಿಟ್ಟಿವಿ, ಅದು ಬಿಟ್ಟಿವಿ, ಇದು ಬಿಟ್ಟಿವಿ ಅಂತ ಅನ್ಕೊಳ್ತಾರೆ. ಆದರೆ ಮನಸ್ಸಿನಲ್ಲಿ ಅದೇ ಯೋಚನೆ ಇರುತ್ತೆ. ಆದರೆ ಜೀವನ್ಮುಕ್ತನಾದವನಿಗೆ ಅದು ಇರೋದಿಲ್ಲ. ಏಕೆಂದರೆ ಅವನಿಗೆ ಮನಸ್ಸೇ ಇರೋದಿಲ್ಲ. ಮನಸ್ಸು ಲಯವಾಗಿ ಬಿಡುತ್ತೆ. ಎಲ್ಲಿ ಲಯವಾಗುತ್ತೆ? ಆತ್ಮನಲ್ಲಿ ಲಯವಾಗುತ್ತೆ. ಹೀಗೆ ಹಲವಾರು ಜೀವನ್ಮುಕ್ತರ ಲಕ್ಷಣವನ್ನು ಹೇಳಿದ್ದಾರೆ. ಇನ್ನೊಂದು, ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ. ಇದನ್ನು ಎರಡನ್ನು ನಾವು ಇಟ್ಕೊಳ್ಬೇಕು. ದುಃಖೇಶು, ದುಃಖದಲ್ಲಿ ನಮಗೆ ದುಃಖ ಬಂತು ಅಂತ ಕಷ್ಟಪಡಬಾರ್ದು. ಏಕೆಂದರೆ ಜೀವನ್ಮುಕ್ತರು ಹಾಗಿದ್ದಾರೆ. ಹಾಗಿದ್ರೆ ನಾವು ಜೀವನ್ಮುಕ್ತರಾಗ್ತೇವೆ. ದುಃಖ ಬಂತು ಅಂತ ಎಷ್ಟು ಹೇಳ್ಕೊಂಡು ಏನು ಪ್ರಯೋಜನ? ದುಃಖ ಏನಾದರೂ ಪರಿಹಾರ ಆಗುತ್ತಾ? ಅದನ್ನು ಸಹಿಸಬೇಕು. ಸಹಿಸು ಹೇಳುವುದು ಭಗವದ್ಗೀತೆ ಇನ್ನೊಂದು ಸಂದೇಶ. ಏಕೆಂದರೆ ತಪ್ಪಿಸಿಕೊಳ್ಳಲಿಕ್ಕೆ ಆಗೋದೇ ಇಲ್ಲ, ಜನ್ಮ ಬಂದಿ ಆಗಿದೆ. ಆದರೆ ಬಂದಂತಹ ಜನ್ಮವನ್ನು ಸರಿಯಾಗಿ ನಾವು ಅದನ್ನು ಪಾಲನೆ ಮಾಡಬೇಕು ಅಂದರೆ ಬಂದಂತಹ ಎಲ್ಲ ದುಃಖವನ್ನು, ಎಲ್ಲ ಕಷ್ಟವನ್ನು ಸಹಿಸಬೇಕು. ಸಹಿಷ್ಣುತೆ, ಆ ಸಹಿಷ್ಣುತೆ ಹೇಳೋದು ಒಂದು ಸಂದೇಶ. ಇನ್ನು ಸುಖ ಬಂತು, ಆದರೆ ಹೇಗಿರ್ತಾನೆ? ಸುಖೇಶು ವಿಗತ ಸ್ಪೃಹ. ಸುಖ ಬಂತು ಅಂತ ಅವನು ಸಂತೋಷ ಪಡೋದೇ ಇಲ್ಲ. ಏಕೆಂದರೆ ಯಾವಾಗಲೂ ಸುಖದಲ್ಲೇ ಇರ್ತಾನೆ. ಅವನು ಆತ್ಮ ಸುಖ ಸ್ವರೂಪ, ಆನಂದ ಸ್ವರೂಪ. ಆತ್ಮನ್ಯೇವ ಆತ್ಮನಾ ತುಷ್ಟ. ನಮಗೆ ಸಂತೋಷ ಆಗಬೇಕು ಅಂದರೆ ಒಳ್ಳೆ ಊಟ ಬೇಕು, ಸ್ವೀಟ್ ಬೇಕು, ಒಳ್ಳೆ ಚಲನಚಿತ್ರ ಬೇಕು, ಇನ್ನೇನೋ ಬೇಕು, ಮಕ್ಕಳಿಗೆ ಆಟಿಕೆ ಬೇಕು. ಆದರೆ ನಾವು ನೋಡ್ತೇವೆ ಜೀವನ್ಮುಕ್ತರನ್ನ, ರಮಣ ಮಹರ್ಷಿಗಳನ್ನೆಲ್ಲ ನೋಡ್ತೇವೆ, ಯಾವುದೂ ಇಲ್ಲ, ಕೊನೆಗೆ ಬಟ್ಟೆಯೂ ಇಲ್ಲ, ಆದರೂ ಅವರು ಸಂತೋಷವಾಗಿರ್ತಾರೆ. ಯಾವ ವಸ್ತುವಿನಿಂದ ಬರುವುದು ಸುಖವಲ್ಲ, ಯಾವ ವಸ್ತುವೂ ಇಲ್ಲದೆ ಇದ್ದರೂ ಆತ್ಮನಲ್ಲಿ ರಮಿಸುವಂಥದ್ದೇ ಅದಕ್ಕೆ ರಮಣ ಮಹರ್ಷಿಗಳು ಅಂತ ಹೇಳೋದು. ಅವರಿಗೆ ರಮಣ ಅಂದ್ರೇನು? ರಮಿಸೋದು. ಎಲ್ಲಿ ರಮಿಸೋದು? ಯಾರೊಂದಿಗೂ ರಮಿಸೋದಲ್ಲ, ಆತ್ಮರತಿ. ಅದು ಉಪನಿಷತ್ತಿನ ವಾಕ್ಯ. ಆತ್ಮರತಿ, ಆತ್ಮಕ್ರೀಡಾ. ಆಟ ಆಡ್ತಾರಂತವರು. ಆಟಿಕೆ ಸಾಮಾನಲ್ಲಿ ಆಟ ಆಡೋದಲ್ಲ, ಆತ್ಮನಲ್ಲಿ ಆಟ ಆಡೋದು. ಅಂದರೆ ಜೀವನ್ಮುಕ್ತರು ಹಾಗಿರ್ತಾರೆ. ನಾವು ಜೀವನ್ಮುಕ್ತರಾಗಬೇಕು ಅಂದರೆ ಹೊರಗಿನ ವಸ್ತುಗಳಲ್ಲಿ ನಾವು ಆಟ ಆಡೋದಲ್ಲ, ಆತ್ಮನಲ್ಲಿ ಆಟ ಆಡಬೇಕು. ಆತ್ಮನಲ್ಲಿ ಆಟ ಆಡೋದು ಹೇಗೆ? ಆತ್ಮನಲ್ಲಿ ಆಟ ಆಡೋದು ಧ್ಯಾನ ಮಾರ್ಗದಲ್ಲಿ. ಧ್ಯಾನ ಮಾಡಬೇಕು. ಅದಕ್ಕೆ ಎಲ್ಲಿ ಹೋಗಬೇಕು? ಬೇರೆ ಎಲ್ಲಿ ಹೋಗೋದು ಬೇಡ. ಈಗೆಲ್ಲ ನಾವು ಧ್ಯಾನ ಹೇಳ್ಕೊಡ್ತೇವೆ, ಮೆಡಿಟೇಷನ್ ಅಂತೆಲ್ಲ ಏನೇನೋ ಬೋರ್ಡ್ ಹಾಕ್ಕೊಂಡಿರ್ತಾರೆ. ಅದಕ್ಕಾಗಿ ನಾವು ಎಷ್ಟು ಹಣ ಖಾಲಿ ಮಾಡ್ತೇವೆ. ಆದರೆ ಗೀತೆಯನ್ನು ನೋಡೋದೇ ಇಲ್ಲ. ಸುಲಭವಾಗಿ ಮೆಡಿಟೇಷನ್ ಅನ್ನು ಹೇಗೆ ಮಾಡಬೇಕು ಅಂತ 6ನೇ ಅಧ್ಯಾಯದಲ್ಲಿ 10 ಸ್ಟೆಪ್ ಅನ್ನು ಹೇಳ್ಕೊಟ್ಟಿದ್ದಾನೆ. 10 ಮೆಟ್ಟಿಲನ್ನ ಹತ್ತಿದವನಿಗೆ ಧ್ಯಾನ ಹತ್ತತ್ತೆ. ಅದಕ್ಕೆ 10 ಸಂಖ್ಯೆ ಇದೆ. ಇಲ್ಲಿ 10 ಉಪಾಯಗಳಿವೆ. ಆ 10 ಉಪಾಯಗಳನ್ನು ಇವನು ಹತ್ತಿದರೆ ಇವನಿಗೆ ಧ್ಯಾನ ಹತ್ತತ್ತೆ. ಆ 10 ಉಪಾಯವನ್ನು ಸಮಯ ಆದರೆ 6ನೇ ಅಧ್ಯಾಯಕ್ಕೆ ಹೋಗ್ಬೇಕಿದ್ರೆ ನೋಡೋಣ. ಈಗ ಇನ್ನೂ 2ನೇ ಅಧ್ಯಾಯದಲ್ಲೇ ಇದ್ದೇವೆ. ಈ ಒಂದು ಪ್ರಶ್ನೆ ನಮಗೆ, ಇದೆಲ್ಲ ನೀವು ಹೇಳಿದಂತೆ ತಿಳ್ಕೊಳ್ಬೇಕು ಅಂತ ಇಷ್ಟ ಇದೆ, ನೀವು ಹೇಳಿದಂತೆ ನಾವು ಇರಬೇಕು ಅಂತಿದೆ. ಆದರೆ ಇರ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಏಕೆ ಅಂತ ಒಂದು ಪ್ರಶ್ನೆ ಬರಬಹುದು. ಅದನ್ನ ಮುಂದೆ ಕೃಷ್ಣನು ಅರ್ಜುನನು ಕೇಳ್ತಾನೆ. ಅನಿಚ್ಚನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ನನಗೆ ಇದೆಲ್ಲ ತಿಳುವಳಿಕೆ ಇದೆ. ದುರ್ಯೋಧನ ಮಾತು ನೆನಪು ಮಾಡ್ಕೊಳ್ಬೇಕು. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ಗೊತ್ತಿದೆ ನನಗೆ. ದುರ್ಯೋಧನನಿಗೇನು ಏನು ಗೊತ್ತಿರಲಿಲ್ಲ ಅಂತಲ್ಲ. ಏಕೆಂದರೆ ಧರ್ಮರಾಜನಿಗೆ ಪಾಠ ಮಾಡಿದವರು ಒಬ್ಬರೇ ಗುರುಗಳು, ದುರ್ಯೋಧನಿಗೆ ಪಾಠ ಮಾಡಿದವರು ಒಬ್ಬರೇ. ಅವ್ರೇನು ಬೇರೆ ಬೇರೆ ಹೇಳ್ಕೊಡ್ತಿರ್ತಾರ? ಹೇಳ್ಕೊಡೋದಿಲ್ಲ, ಸರಿಯಾಗಿ ಹೇಳ್ಕೊಟ್ಟಿದ್ದಾರೆ. ಆದರೆ ಇವನು ಹೊರಟಂಥ ಮಾರ್ಗ ಬೇರೆ, ಇವನು ಹೊರಟ ಮಾರ್ಗ ಬೇರೆ. ಏಕೆ? ಅವನ ಮನಸ್ಸು ಕಾರಣ. ಅದಕ್ಕೆ ಒಂದು ಮಾತು ಬರುತ್ತೆ ಈ 2ನೇ ಅಧ್ಯಾಯ ಸಂಬಂಧಪಟ್ಟಂತೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೆ ಶೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಕ್ರೋಧೋಭಿಜಾಯತೆ. ಅಂದರೆ ನಮಗೆ ಈ ಎಲ್ಲ ಸಂಘ ಉಂಟಾಗಲಿಕ್ಕೆ, ದುಃಖ ಉಂಟಾಗಲಿಕ್ಕೆ ಏನು ಕಾರಣ ಅಂದರೆ ವಿಷಯಾಸಕ್ತಿ. ವಿಷಯದಲ್ಲಿ ಆಸಕ್ತಿ, ಆತ್ಮನಲ್ಲಿ ವಿರಕ್ತಿ. ಇದು ಆದರೆ ಈ ಮಾರ್ಗ ಹತ್ತೋದಿಲ್ಲ. ಆಧ್ಯಾತ್ಮ ಮಾರ್ಗಕ್ಕೆ ಅವನಿಗೆ ಬರ್ಲಿಕ್ಕೆ ಆಗೋದೇ ಇಲ್ಲ. ಉಲ್ಟಾ ಆಗಬೇಕು. ಆತ್ಮನಲ್ಲಿ ಆಸಕ್ತಿ, ವಿಷಯದಲ್ಲಿ ವಿರಕ್ತಿ. ನಮಗಾಗಿದ್ದೇನು? ವಿಷಯದಲ್ಲಿ ಆಸಕ್ತಿ, ಆತ್ಮನಲ್ಲಿ ವಿರಕ್ತಿ. ಅದು ಆಗಬಾರದು. ಅದು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಧ್ಯಾಯತೋ ವಿಷಯಾನ್ ಪುಂಸಃ. ಯಾವಾತನು ವಿಷಯಗಳನ್ನ ಧ್ಯಾನ ಮಾಡ್ತಾನೆ,
ಅರ್ಥ ಆಗೋದಿಲ್ಲ. ಇದು ವಿಷಯ ಧ್ಯಾನ ಮಾಡೋದು ಅಂದ್ರೆ ಏನು? ಒಳ್ಳೆ ವಸ್ತುಗಳನ್ನು ನಾವು ಟಿವಿಯಲ್ಲಿ ನೋಡ್ತೇವೆ. ಮೊದಲು ಈಗಿನ ಪರಿಭಾಷೆಯಲ್ಲಿ ಹೇಳಬೇಕು ಅಂದರೆ ಅಡ್ವರ್ಟೈಸ್ ಬರುತ್ತಲ್ವ, ಜಾಹೀರಾತು ಬರುತ್ತೆ, ಒಳ್ಳೇದು ನೋಡ್ತೇವೆ. ನೋಡ್ತಾ ನೋಡ್ತಾ ಒಂದು ಬಾರಿ ಅಲ್ಲ 2-3 ಬಾರಿ ಜಾಹೀರಾತನ್ನು ಮಾಡ್ತಾರೆ ಅವರು, ಮತ್ತೆ ಜಾಹೀರಾತು ಮಾಡ್ತಾರೆ. ಏಕೆ? ಧ್ಯಾಯತೋ ವಿಷಯಾನ್ ಪುಂಸಃ, ಅವನ ಮನಸ್ಸಿಗೆ ಆ ವಿಷಯ ಬರಲಿ 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 ಅಂತ ಮತ್ತೆ ಮತ್ತೆ ಜಾಹೀರಾತು ಬರ್ತಾ ಇರುತ್ತೆ. ಒಂದು ಬಾರಿ ಅಲ್ಲ 100 ಬಾರಿ ನೋಡಿದ್ವಿ, ಹಾಗೇನಾಯ್ತು, ಚೆನ್ನಾಗಿದೆಯಲ್ವಾ, ನಮ್ಮ ಮನೆಯಲ್ಲೂ ಇರಬೇಕಿದು ಅಂತ ಅನ್ಸುತ್ತೆ. ಏನ್ ಮಾಡ್ತೇವೆ? ಅದನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತೇವೆ. ಜಾಯತೋ ವಿಷಯಾನ್ ಪುಂಸಃ ಸಂಗಸ್ಥೇ ಸುಪಜಾಯತೆ. ಆ ವಸ್ತು ಎಲ್ಲಿ ಸಿಗತ್ತೆ, ಎಷ್ಟು ಮೌಲ್ಯ, ಅದು ಹೇಗೆ ತೆಗೆದುಕೊಳ್ಬೇಕು ಅಂತ ಅದಕ್ಕೆ ಪ್ರಯತ್ನ ಮಾಡ್ತೇವೆ. ಅಲ್ಲಿ ನಮ್ಮ ಪ್ರಯತ್ನ ಉಂಟಾಗುತ್ತೆ ಅಲ್ವಾ? ಅದೇ ಗೊತ್ತಿಲ್ಲ ಅಂದ್ರೆ, ಆ ವಿಷಯ ಧ್ಯಾನವೇ ಇಲ್ಲ ಅಂದ್ರೆ ನಮಗೆ ಅದ್ರ ಬಗ್ಗೆ ಬೈಕೆ ಬರ್ತಿತ್ತಾ? ಬೈಕೆ ಬರೋದಿಲ್ಲ. ಅಂದ್ರೆ ಹೇಗಾಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪರಿಸ್ಥಿತಿ. ಆಗ ಸಂಘ ಉಂಟಾಗುತ್ತೆ. ಆಯ್ತು, ಸಂಘ ಆಯ್ತು, ಅದನ್ನು ತೆಗೆದುಕೊಳ್ಳೋಣ ಅಂದ್ರೆ ಸಂಘಾತ್ ಸಂಜಾಯತೆ ಕಾಮಃ. ಮತ್ತೇನು? ಈ ವಸ್ತು ನಮ್ಮ ಮನೆಯಲ್ಲೇ ಇರಬೇಕು, ನಮ್ಮ ಹತ್ರ ಇರಬೇಕು, ಅವ್ರ ಮನೆಯಲ್ಲಿ ಇರಬಾರ್ದು. ಮತ್ತೆ ಬಂತು ಸಂಘಾತ್ ಸಂಜಾಯತೆ ಕಾಮಃ. ಹಾಗೇನಾಯ್ತು? ಇದನ್ನು ನಾನು ಪಡ್ಕೊಂಡೆ, ಅವನು ಪಡ್ಕೊಂಡ, ನನ್ನಲ್ಲೇ ಇರಬೇಕು ಅಂದ್ರೆ ಅವನಿಗೆ ಸಿಗದೇ ಇರುವಂತೆ ಆಗಬೇಕು, ಅವನಿಗೆ ಸಿಗಬಾರ್ದು ಅಂದ್ರೆ ಅವನ ಮೇಲೆ ದ್ವೇಷ ಉಂಟಾಯಿತು. ಕಾಮಾತ್ ಕ್ರೋಧೋಭಿಜಾಯತೆ. ಕ್ರೋಧ ಆಯಿತು. ಏನಾಯ್ತು? ಯಾವಾಗ ಸಿಟ್ಟು ಬಂತೋ ಇವನಿಗೆ, ಇವನ ಬುದ್ಧಿಯೇ ಕೆಲಸ ಮಾಡೋದಿಲ್ಲ. ಕ್ರೋಧದಿಂದ ಏನಾಗುತ್ತೆ? ಸ್ಮೃತಿಭ್ರಂಶಾತ್. ಸ್ಮೃತಿಭ್ರಂಶ ಉಂಟಾಗತ್ತೆ. ಸ್ಮೃತಿಭ್ರಂಶ ಆದರೆ ಬುದ್ಧಿನಾಶ ಆಯಿತು. ಬುದ್ಧಿನಾಶ ಆದರೆ ಏನಾಯಿತು? ಇವನ ಸಂಪೂರ್ಣವಾಗಿ ನಾಶವೇ ಆಯಿತು. ಅಂದ್ರೆ ನಮ್ಮ ನಾಶ ಆಗಿದ್ದು ಎಲ್ಲಿ? ವಿಷಯಾಸಕ್ತಿಯಲ್ಲಿ. ನಮ್ಮ ನಾಶ ಆಗಬಾರ್ದು ಅಂದ್ರೆ ವಿಷಯದಲ್ಲಿ ವಿರಕ್ತಿ ಉಂಟಾಗಬೇಕು. ಮತ್ತೆ ಪ್ರಶ್ನೆ, ಸ್ವಾಮಿ ಹಾಗಾದ್ರೆ ನಾವು ಸುಖವೇ ಪಡಬಾರ್ದ? ಒಳ್ಳೆಯ ಟಿವಿಯನ್ನು ನೋಡಬಾರ್ದ? ಒಳ್ಳೆಯ ವಾಹನದಲ್ಲಿ ಓಡಾಡಬಾರ್ದ? ಒಳ್ಳೆ ಊಟ ಮಾಡಬಾರ್ದ ಅಂತ ಹೇಳಿದರೆ ಗೀತೆ ಹೇಳ್ತಾ ಇರೋದು ಹಾಗಲ್ಲ. ಏನು? ಹಾಗಾದ್ರೆ ನೀನು ಆ ಎಲ್ಲ ವಿಷಯಗಳನ್ನು ಅನುಭವಿಸು, ಆದರೆ ಆ ಎಲ್ಲ ವಿಷಯಗಳೊಂದಿಗೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಡ. ಒಂದು ದಿವಸ ಒಳ್ಳೆ ಊಟ ಸಿಗಲಿಲ್ಲ ಅಂತ ದುಃಖ ಪಡಬೇಡ. ನಿನ್ನೆ ಸಿಕ್ಕಿತ್ತಾನೆ, ಆಯ್ತು ಪರವಾಗಿಲ್ಲ, ನಾಳೆ ಮತ್ತೆ ಸಿಗಬಹುದು ಅಂತ ಸುಖದಲ್ಲಿರಬೇಕು. ಒಳ್ಳೆ ವಾಹನ ಏನೋ ಇತ್ತು, ಏನೋ ಅಪಘಾತ ಆಯಿತು, ಆಗ ದುಃಖ ಪಡಬೇಡ. ಆಯ್ತು ಇರಲಿ, ಏನೋ ಆಯ್ತು, ಅದಕ್ಕೆ ಇಷ್ಟು ದಿವಸ ನಾನು ಸುಖವಾಗಿದ್ದೇನಲ್ವಾ, ಹಾಗೆ ನೀನು ಇಟ್ಟುಕೋ ನಿನ್ನ ಮನಸ್ಸನ್ನ ಅಂತ ಗೀತೆ ಹೇಳ್ತಾ ಇದೆ. ಹೊರತು ಯಾರೋ ಏನೇನೋ ಪ್ರಚಾರ ಮಾಡಿಬಿಡ್ತಾರೆ. ಗೀತದಲ್ಲಿ ವೈರಾಗ್ಯ ಹೇಳಿದೆ, ಎಷ್ಟೋ ಜನ ಹೇಳ್ತಿದೆ ಭಗವದ್ಗೀತೆಯನ್ನು ಮನೆಯಲ್ಲಿ ಇಟ್ಟುಕೊಂಡ್ರೆ ಜಗಳ ಆಗುತ್ತೆ, ಏಕೆಂದ್ರೆ ಜಗಳದ ಮಧ್ಯದಲ್ಲಿ ಇರೋದದು ಅಂತ. ನಾವು ನಮ್ಮ ಜೀವನ ಮಾಡ್ತಿರೋದೇ ಜಗಳದ ಮಧ್ಯದಲ್ಲಿ, ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇನ್ನು ಈ ಭಗವದ್ಗೀತೆಯನ್ನ ಮಕ್ಕಳಿಗೆ ಹೇಳ್ಕೊಡ್ಲೇಬಾರದು. ಏಕೆ? ಅವರು ಸನ್ಯಾಸಿಗಳಾಗಿ ಬಿಡ್ತಾರೆ. ಅವರು ಸನ್ಯಾಸಿಗಳಾದ್ರೆ ನಮ್ಮ ನೋಡೋದು ಯಾರು ಅಂತ ತಂದೆ ತಾಯಿಗಳಿಗೆ ಕಳವಳ. ಆದರೆ ಅವರಿಗೆ ಏನಿದೆ, ಗೀತೆಯಲ್ಲಿ ಏನಿದೆ ಹೇಳೋದೇ ಅವರಿಗೆ ಗೊತ್ತಿಲ್ಲ. ಗೀತೆಯಲ್ಲಿ ಯಾವತ್ತೂ ಕೂಡ ನೀನು ಸನ್ಯಾಸಿಯಾಗು, ಸನ್ಯಾಸ ಎಂಬ ಶಬ್ದ ಇದೆ, ಆದರೆ ಅದರ ಶಬ್ದದ ಹಿಂದೆ ನಾವು ಏನು ಸನ್ಯಾಸ ಅಂತ ಅಂದುಕೊಂಡಿದ್ದೇವೋ ಆ ಸನ್ಯಾಸವನ್ನು ಹೇಳಲೇ ಇಲ್ಲ. ಸನ್ಯಾಸ ಅಂತ ಹೇಳಿದ್ದೇನನ್ನ? ಕರ್ಮಗಳ ಫಲವನ್ನ ಬಿಡುವಂತ ಗೀತೆಯಲ್ಲಿ ಹೇಳ್ತಾ ಇರೋ ಸನ್ಯಾಸ. ನಿಜವಾದ ಸನ್ಯಾಸ ಅಂದ್ರೆ ಏನು ಅಂದ್ರೆ ವಿಧಿವತ್ತಾಗಿ ಕರ್ಮಗಳ ತ್ಯಾಗವನ್ನು ಮಾಡುವುದು. ಅದು ನಾವು ಅಂದ್ಕೊಂಡಿದ್ರೆ ಸನ್ಯಾಸ. ವಿಧಿವತ್ತಾಗಿ ಅಂದ್ರೆ ಏನು? ಸರಿಯಾಗಿ ಆ ರೀತಿಯ ಕ್ರಮ ಇದೆ ಅದಕ್ಕೆಲ್ಲ, ಯಾವ ರೀತಿಯ ಸನ್ಯಾಸವನ್ನು ಮಾಡಬೇಕು ಅಂತ, ಅದನ್ನ ವಿಧಿವತ್ತಾಗಿ ಬಿಡಬೇಕು. ಒಟ್ರಾಶಿ ನಾನು ಸನ್ಯಾಸಿ ಆಗಬೇಕು ಅಂತ ಕರ್ಮಗಳನ್ನ ಅದನ್ನ ಗೀತೆಯಲ್ಲಿ ಹೇಳ್ತಾನೆ. ಕರ್ಮಗಳನ್ನು ಮಾಡಿದ್ರೆ ಆಯಾಸ ಆಗತ್ತೆ, ನನಗೆ ಇಷ್ಟೆಲ್ಲ ಕೆಲಸ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಬೆಳಗ್ಗೆ ಅತಿಥಿಗಳ ಸೇವೆ ಮಾಡಬೇಕು ಅಂತೆಲ್ಲ ಯಾವ ಕರ್ಮಗಳನ್ನು ನಮಗೆ ಹೇಳಿದ್ದಾರೋ ಅದನ್ನು ಮಾಡಿದ್ರೆ ಏನಾಗುತ್ತೆ? ದೇಹಕ್ಕೆ ಆಯಾಸ ಆಗತ್ತೆ, ಬಿಟ್ಬಿಡೋಣ, ಆಯಾಸ ಆಗಬಾರ್ದು ಅಂತ ಯಾವತ್ತೂ ಬಿಡ್ತಾನೋ ಅವನು ಕರ್ಮವನ್ನು ತ್ಯಾಗ ಮಾಡಿದಂತಾಗೋದಿಲ್ಲ, ಅದು ಆಲಸ್ಯದಿಂದ ಬಿಟ್ಟಂತಾಗತ್ತೆ. ಅದಕ್ಕೆ ಎಷ್ಟೋ ಶ್ಲೋಕಗಳು ಬರ್ತಾವೆ. ಏನು? ಕರ್ಮಗಳನ್ನು ಯಾವತ್ತೂ ಬಿಡಬಾರ್ದು, ಯಾವತ್ತೂ ಕೂಡ ಯಜ್ಞವನ್ನು ಬಿಡಬಾರ್ದು. ನತ್ಯಾಜ್ಯಂ, ಏಕೆಂದ್ರೆ 17 ಅಧ್ಯಾಯಗಳು ಇತ್ಯಾದಿಗಳನ್ನು ನಾವು ನೋಡ್ತೇವೆ. ಈ ಕರ್ಮಗಳನ್ನು ಬಿಡಲೇಬಾರದು ಅಂತ ಹೇಳ್ತಾನೆ. ಏಕೆ? ಈ ಪ್ರಪಂಚದ ವ್ಯವಸ್ಥೆ ನಡೀಬೇಕು ಅಂದ್ರೆ ಕರ್ಮಗಳನ್ನು ಚೆನ್ನಾಗಿ ಅನುಷ್ಠಾನ ಮಾಡಲೇಬೇಕು. ಆದರೆ ಆ ಕರ್ಮಗಳ ಫಲದಲ್ಲಿ ಬಯಕೆಯನ್ನ ಬಿಡಬೇಕು. ಹೀಗೆ 2ನೇ ಅಧ್ಯಾಯದ ಸಂಪೂರ್ಣವಾಗಿ ನೋಡಿದಾಗ ಇಷ್ಟು ವಿಚಾರ ಗೊತ್ತಾಗುತ್ತೆ. ಎಲ್ಲ ಯೋಗಗಳು ಅಲ್ಲಿವೆ, ಆದರೆ ಅದರ ವಿವರಣೆಯನ್ನ ಆ ಅಧ್ಯಾಯ ಬಯಸುತ್ತೆ. ಅದಕ್ಕೆ ಮುಂದಿನ ಯೋಗ 3ನೇ ಯೋಗ
ಕರ್ಮ ಬಂಧನ. ಎರಡು ಶಬ್ದವನ್ನು ನಾವು ಕೇಳ್ತೇವೆ. ಕರ್ಮ ಬಂಧನ ನಾವಿಟ್ಟುಕೊಂಡಿದ್ದು, ಈ ಗೀತೆ ಹೇಳ್ತಾ ಇರೋದು ಕರ್ಮಯೋಗ. ಆ ಪ್ರಶ್ನೆಯನ್ನು ಕೇಳ್ತಾನೆ, ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿ ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ನೀನು ಜ್ಞಾನ ಮಾರ್ಗವೇ ಚೆನ್ನಾಗಿರೋದು ಅಂತ ಹೇಳಿ ಮತ್ತೆ ಯುದ್ಧ ಮಾಡು ಅಂತ ಮತ್ತೆ ನನಗೆ ಹೇಳ್ತೀಯ. ಹೇಳೋದೇನು ಜ್ಞಾನ ಮಾರ್ಗ ಚೆನ್ನಾಗಿದೆ ಅಂತ, ಈಗ ಹೇಳ್ತಿರೋದೇನು ಯುದ್ಧ ಮಾಡು ಅಂತ. ನಿನ್ನ ಮಾತಿನಲ್ಲೇ ದ್ವಂದ್ವ ಇದೆಯಲ್ವಾ? ನಾನೇನ್ ಮಾಡ್ಬೇಕಿತ್ತು? ಸುಮ್ಮನೆ ಜ್ಞಾನ ಮಾರ್ಗಕ್ಕಾಗಿ ಎಲ್ಲ ಕರ್ಮ ಬಿಟ್ಟು ಸನ್ಯಾಸಕ್ಕೆ ಹೋಗ್ಬೇಕಿತ್ತು. ನೀನ್ ಹೇಳ್ತಿದ್ದೀಯ ಯುದ್ಧ ಮಾಡು ಅಂತ. ಏನು ಪರಸ್ಪರ ವಿರೋಧ ಆಯ್ತಲ್ವಾ ಅಂದ್ರೆ ಅದನ್ನೇ ಹೇಳ್ತಾರೆ, ವ್ಯಾಮಿಶ್ರೇಣೇವ ವಾಕ್ಯ, ಮಿಶ್ರ ಮಾಡಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೀಯಲ್ವಾ ಅಂತ ಹೇಳಿದ್ರೆ, ಲೋಕೇಸ್ಮಿನ್ ದ್ವಿಧಾನಿಷ್ಠ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಈ ಜ್ಞಾನ ಮಾರ್ಗ ಎಲ್ಲರಿಗೂ ಸಾಧ್ಯವಾದ ಮಾರ್ಗವಲ್ಲ. ಅಂದ್ರೆ ನಾನು ಹೇಳಿದಂತೆ ಸನ್ಯಾಸ ಎಲ್ಲ ಕರ್ಮಗಳನ್ನು ಬಿಡಲಿಕ್ಕೆ ಎಲ್ಲರ ಹತ್ರ ಆಗತ್ತಾ? ಆಗೋದಿಲ್ಲ. ಏಕಾಗೋದಿಲ್ಲ ಅಂದ್ರೆ, ಎಷ್ಟೋ ಜನ್ಮಗಳ ಪರಿಪಾಕದಿಂದ ಯಾವಾತನ ಮನಸ್ಸು ನಿಶ್ಚಲವಾಗಿರುತ್ತೋ, ಶುದ್ಧವಾಗಿರುತ್ತೋ ಅವರು ಮಾತ್ರ ಸನ್ಯಾಸಿಗಳಾಗಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಏನಾಗತ್ತೆ? ಈಗ ನೋಡ್ತೇವೆ ನಾವು, ಸನ್ಯಾಸವನ್ನು ತೆಗೆದುಕೊಂಡಿರ್ತಾರೆ. ನನ್ನ ಹತ್ರ ಎಲ್ಲ 2-3 ಜನ ಕೇಳಿದ್ರು, ಸನ್ಯಾಸವನ್ನು ತೆಗೆದುಕೊಂಡು ಬಿಟ್ಟಿದ್ದೇನೆ, ಇರ್ಲಿಕ್ಕೆ ಆಗ್ತಾ ಇಲ್ಲ, ಸನ್ಯಾಸವನ್ನು ಬಿಡಬಹುದಾ ಅಂತ ಕೇಳಿದ್ರು. ಸನ್ಯಾಸ ಅಂದ್ರೆ ಏನು? ಎಲ್ಲವನ್ನೂ ಬಿಡೋದು. ಮತ್ತೆ ಸನ್ಯಾಸವನ್ನು ಬಿಡೋದು ಅಂತಿದ್ಯಾ? ಅವ್ರು ಕೇಳೋ ಪ್ರಶ್ನೆ ಆಗಿದೆ ಅಂದ್ರೆ, ಸನ್ಯಾಸ ಏನೋ ಆತುರದ ತೆಗೆದುಕೊಂಡು ಬಿಟ್ಟಿದ್ದೇನೆ, ಈಗ ಆ ಸನ್ಯಾಸವನ್ನು ಬಿಡಲಿಕ್ಕೆ ಏನಾದರೂ ಉಪಾಯ ಇದ್ರೆ ಹೇಳಿ ಅಂತ. ಎಂತ ಪ್ರಶ್ನೆ ನೋಡಿ. ಆದ್ರಿಂದ ಆ ಸನ್ಯಾಸ ಹೇಳೋದು ಸುಲಭವಾದದ್ದಲ್ಲ. ಎಲ್ಲರೂ ಆ ಮಾರ್ಗಕ್ಕೆ ಹೋಗೋದು ಅಲ್ಲ, ಹೋಗಲಿಕ್ಕೆ ಆಗೋದೂ ಇಲ್ಲ. ಅದಕ್ಕೆ ಎಷ್ಟೋ ಜನ್ಮದ ಪುಣ್ಯಗಳು ಬೇಕಾಗುತ್ತೆ. ಇಂಥ 100 ಜನ್ಮಗಳ ಪುಣ್ಯದಿಂದ ಅಂತ ಜನ್ಮ ಬರಬಹುದು, ಆಗ ಅವನಿಗೆ ವೈರಾಗ್ಯ ಬರಬಹುದು, ಅವನು ಸನ್ಯಾಸಿ ಆಗಬಹುದು. ಅದಕ್ಕೆ 6ನೇ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಏನಂದ್ರೆ, ನಾವೆಲ್ಲ ಯೋಗ ಮಾರ್ಗಕ್ಕೆ ಬಂದಿದ್ದೇವೆ, ಇಷ್ಟೆಲ್ಲ ಭಗವದ್ಗೀತೆ ಓದಿದ್ದೀರಾ, ಇಷ್ಟು 1 ಗಂಟೆ ಕೂತ್ಕೊಂಡು ಇಷ್ಟು ಕಷ್ಟಪಟ್ಟು ಉಪನ್ಯಾಸ ಕೇಳ್ತಾ ಇದ್ದೀರಾ, ಏನೋ ಸ್ವಲ್ಪ ಸಾಧನೆ ಮಾಡ್ತಾ ಇದ್ದೇನೆ ನಾನು, ಆದರೆ ಮಧ್ಯದಲ್ಲಿ ನನಗೆ ಮರಣ ಆಯಿತು, ಜ್ಞಾನ ಆಗಲೇ ಇಲ್ಲ, ನನ್ನ ಗತಿ ಏನು? ಇಷ್ಟೆಲ್ಲ ಮಾಡಿದ್ರೆ ವ್ಯರ್ಥ ಆಯ್ತಲ್ವಾ? ಹೇಗೆ? ಒಳ್ಳೆ ರೀತಿಯಲ್ಲಿ ಗದ್ದೆಯನ್ನು ಹಾಕಿ ಭತ್ತವನ್ನೆಲ್ಲ ಬರಲಿಕ್ಕೆ ಚೆನ್ನಾಗಿ ಭತ್ತ ಬಂದಿದೆ, ನಾಳೆ ಕೊಯ್ಬೇಕು, ಆದರೆ ಕಾಡು ಪ್ರಾಣಿ ಬಂದು ಆ ಎಲ್ಲ ಬೆಳೆಯನ್ನು ತಿನ್ಕೊಂಡು ಹೋಗ್ಬಿಡ್ತು, ಆನೆ ಬಂತು, ಹಂದಿ ಬಂತು, ಎಲ್ಲ ನಷ್ಟ ಆಯ್ತಲ್ವಾ? ಹಾಗೆ ಇಷ್ಟೆಲ್ಲ ಕಷ್ಟಪಟ್ಟು 18 ಅಧ್ಯಾಯ ಕಲಿತು ಗುರುಗಳ ಮುಂದೆ ಹೇಳಿ, ಇಷ್ಟೆಲ್ಲ ಕಷ್ಟಪಟ್ಟು ಉಪನ್ಯಾಸ ಕೇಳಿ, ಇದೆಲ್ಲ ಮಾಡದೆ ಅದ್ರ ಮಧ್ಯೆ ಏನೋ ಆಗೋಯ್ತು, ಅಥವಾ ಬಿಟ್ಬಿಟ್ಟೆ, ಮರಣ ಆಯ್ತು ಅಂತ ಬೇಡ, ಬಿಟ್ಬಿಟ್ಟೆ, ಎಲ್ಲರೂ ಸಾಕು ಅನಿಸ್ತು ನಮಗೆ, ಭಗವದ್ಗೀತೆ ಓದೋದಿಲ್ಲ, ಇನ್ನು ಏನೂ ಮಾಡಲಿಲ್ಲ, ಆದರೆ ನನ್ನ ಸ್ಥಿತಿ ಏನಾಗತ್ತೆ ಅಂತ ಕೃಷ್ಣನಲ್ಲಿ ಅರ್ಜುನ ಕೇಳೋ ಪ್ರಶ್ನೆ. ಆಗ ಅವನು ಹೇಳ್ತಾನೆ, ನೈ ಕಲ್ಯಾಣ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಯಾವಾತನು ಈ ಮಾರ್ಗದಲ್ಲಿ 1 ಬಾರಿ ಬಂದನೋ ಅವನು 100 ವರ್ಷ ಬಿಟ್ಟರೂ ಕೂಡ ಮತ್ತೆ ಆ ಮಾರ್ಗಕ್ಕೆ ಅವನನ್ನು ಒಂದಲ್ಲ ಒಂದು ದೃಷ್ಟಿಯಲ್ಲಿ ನಾನು ಕರ್ಕೊಂಡು ಬರ್ತೇನೆ. ಅದಕ್ಕೆ ಮುಂದೆಲ್ಲ ವಿವರಣೆ ಮಾಡ್ತಾನೆ. ಇದನ್ನು ಏಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ಸನ್ಯಾಸವಾಗಬೇಕು ಅಂದರೆ ಎಷ್ಟೋ ಜನ್ಮಗಳಿಂದ ಇಂತಹ ಕರ್ಮಗಳನ್ನೆಲ್ಲ ಮಾಡಿ 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 ಯೋಗಿನಾಮೇವ ಅಂತ ಬರುತ್ತೆ, ಯೋಗಿನಾಮೇವ ಕುಲಾಂ ಭವತಿ ಧೀಮತಾಂ. ಅಂತಹ ಜನ್ಮ ದುರ್ಲಭ. ಯಾವಾತನಿಗೆ ಅಂತಹ ಸನ್ಯಾಸ ಮಾರ್ಗದಲ್ಲಿ ಹೋಗಬೇಕು, ವೈರಾಗ್ಯವಾಗಬೇಕು, ವೈರಾಗ್ಯ ಬಾಯಿಗೆ ಹೇಳಿ ಬರೋದಲ್ಲ, ಅವರ ಜೀವನದಲ್ಲೇ ವೈರಾಗ್ಯ ಆಗಬೇಕು, ಇಲ್ಲೆಲ್ಲ ಇದೆ, ಆದರೂ ಅದನ್ನು ನಾನು ಬಯಸೋದಿಲ್ಲ ಎಂಬಂಥ ದೃಢವಾದಂತಹ ಮನಸ್ಸು ಯಾವನಿಗೆ ಬರುತ್ತೋ ಅವನು ನಿಜವಾಗಿ ವೈರಾಗ್ಯವನ್ನು ಹೊಂದುತ್ತಾನೆ. ಅಂಥದ್ದು ಯಾವಾಗ ಬರುತ್ತೆ ಅಂದರೆ, ಸಾಮಾನ್ಯವಾಗಿ ನಮಗೋ ನಮ್ಮ ಮಕ್ಕಳಿಗೋ ಬಂದುಬಿಡೋದಿಲ್ಲ. ಏಕೆಂದರೆ ನಮ್ಮ ಮನಸ್ಸು ಅಷ್ಟು ಕಲುಷಿತವಾಗಿದೆ, ಅದನ್ನು ಶುದ್ಧ ಮಾಡಿಕೊಳ್ಬೇಕು. ಅದಕ್ಕಾಗಿ ಯಾರು ಹೆದರೋದು ಬೇಡ. ನಮ್ಮ ಮಕ್ಕಳಿಗೆ ಭಗವದ್ಗೀತೆ ಹೇಳ್ಕೊಟ್ಟು ತಕ್ಷಣ ಅವರಿಗೆ ವೈರಾಗ್ಯ ಬರುತ್ತೆ, ಅವರು ಸನ್ಯಾಸಿಯಾಗಿ ಬಿಡ್ತಾರೆ, ನಮ್ಮನ್ನು ಯಾರು ನೋಡ್ಕೊಳ್ಳೋದಿಲ್ಲ ಅಂತ ಅನ್ಕೊಳ್ಬಾರ್ದು. ಯಾರು ಭಗವದ್ಗೀತೆಯನ್ನು ಹೇಳ್ಕೊಡೋದಿಲ್ವೋ ಅವರು ನಿಮ್ಮನ್ನು ನೋಡ್ಕೊಳ್ಳೋದಿಲ್ಲ. ಈಗ ವೃದ್ಧಾಶ್ರಮ ಹೆಚ್ಚಾಗ್ತಾ ಇದೆ, ಕಾರಣ ಏನು? ಈ ಭಗವದ್ಗೀತೆಯನ್ನು ಹೇಳ್ಕೊಡದೇ ಇರೋದೇ ಕಾರಣ. ಈ ಭಗವದ್ಗೀತೆಯನ್ನು ಚೆನ್ನಾಗಿ ಹೇಳ್ಕೊಟ್ಟಿದ್ರೆ ಅವರು ನಮ್ಮನ್ನ ಅಂದ್ರೆ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಇವತ್ತು ನೋಡ್ಕೊಳ್ತಿಲ್ಲ. ಏಕೆ? ಈಗ ಇಷ್ಟು ಜನ ಇದ್ದೀರಾ ನೀವು, ಯಾರಾದರೂ ಒಬ್ಬರಾದರೂ ಹೆಂಗಿದ್ದವ್ರು ಇದ್ದಾರಾ? ಇಲ್ಲ. ಏಕೆ? ಅವ್ರಿಗೆ ಬೇಕಾಗಿಲ್ಲ. ಅದು ಕಾರ್ಯ ಇರ್ಬೋದು, ಏನೋ ಇರ್ಬೋದು, ಆದರೆ ನಾವು ಕೂಡ ಅವಾಯ್ಡ್ ಮಾಡ್ತೇವೆ, ನಮ್ಮ ಮಕ್ಕಳಿಗೆ ಬೇಡ ಅಂತ. ಅದು ತಪ್ಪು, ಅದು ಆಗಬಾರದು. ಏಕೆಂದರೆ ಯಾರು ಚೆನ್ನಾಗಿ ತಿಳ್ಕೊಂಡು ಭಗವದ್ಗೀತೆಯನ್ನ ತಾವು ಅನುಷ್ಠಾನ ಮಾಡಿ ತಮ್ಮ ಮಕ್ಕಳಿಗೂ ಅದನ್ನು ಹೇಳ್ಕೊಡ್ತಾರೋ ಅವರಿಗೆ ಯಾವತ್ತೂ ಕೂಡ ಅವ್ರ ಮಕ್ಕಳು ಅವರನ್ನು ಅನಾಥಾಶ್ರಮಕ್ಕೆ ಹಾಕೋದಿಲ್ಲ. ಭಗವದ್ಗೀತೆಯನ್ನು ಹೇಳ್ಕೊಟ್ಟೋದ್ರಿಂದ
ಇಲ್ಲ, ಸುಖವೇ ಇದೆ. ಸನ್ಯಾಸಿಗಳಂತೂ ಆಗೋದೇ ಇಲ್ಲ. ಏಕೆಂದರೆ 100 ಕಾಲ ನಾವು ಶಾಸ್ತ್ರವನ್ನು ಓದಿದಾಗ ನಮಗೆ ವೈರಾಗ್ಯ ಬರೋದಿಲ್ಲ. ಇನ್ನು ಒಂದು ಗೀತೆಯನ್ನು ಓದಿದ್ರೆ ಹೇಗೆ ಮೋಕ್ಷ ಬರಲಿ, ವೈರಾಗ್ಯ ಬರ್ಲಿಕ್ಕೆ ಸಾಧ್ಯ? ಬರೋದೇ ಇಲ್ಲ ಅಂತಲ್ಲ. ಎಷ್ಟೋ ಜನ್ಮದಲ್ಲಿ ಅಂತ ಪುಣ್ಯವನ್ನು ಮಾಡಿದ್ರೆ ಒಬ್ಬರಿಗೆ ಬರ್ಬಹುದು. ಅದಕ್ಕೆ ಹೇಳ್ತಾರೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾನಾಮಪಿ. ಅಂದ್ರೆ ಅಷ್ಟೆಲ್ಲ ಹೋಗಿದ್ರು ಕೂಡ ಕಶ್ಚಿತ್ ಮಾಂ ವೇತ್ತಿ ತತ್ವತಃ. ಸಾವಿರಾರು ಜನರಲ್ಲಿ 100 ಜನರು ತಿಳ್ಕೊಳ್ತಾರೆ, 100ರಲ್ಲೂ ಕೂಡ ಒಬ್ಬರು ಮಾತ್ರ ಸರಿಯಾಗಿ ತಿಳ್ಕೊಳ್ತಾರೆ. ಅಂದ್ರೆ ಅಂತಹ ವೈರಾಗ್ಯ ಸಾವಿರಾರು ಜನರಿಗೆ ಒಬ್ಬರಿಗೆ ಮಾತ್ರ ಬರುತ್ತೆ. ಆದರೆ ನಾವೇನಿರ್ಬೇಕು, ನಾವೇಗಿರ್ಬೇಕು? ಹಾಗಾದ್ರೆ ಅಂಥದ್ದು ಭಗವದ್ಗೀತೆ ನೂರಾರು ಸಾವಿರಾರು ಜನರಿಗೆ ಒಬ್ಬರು ಮಾತ್ರ ಗೊತ್ತಾಗತ್ತೆ. ಆದರೆ ನಾವು ಓದಲೇಬಾರದು ಅಂತ ತಿಳ್ಕೊಳ್ಳೋದಲ್ಲ, ನಾವು ಕೂಡ ಅದನ್ನು ಪ್ರಯತ್ನ ಮಾಡಿ ಪ್ರಯತ್ನ ಪೂರ್ವಕವಾಗಿ ಓದಬೇಕು. ಅದನ್ನು ಓದಿದ ತಕ್ಷಣ ವೈರಾಗ್ಯ ಬರೋದಿಲ್ಲ. ಆದ್ದರಿಂದ ಈ ಭಗವದ್ಗೀತೆಯನ್ನ ಯಾರೂ ಕೂಡ ಇದನ್ನು ಓದಿದ್ರೆ ವೈರಾಗ್ಯ ಉಂಟಾಗತ್ತೆ ಅಂತ ತಿಳ್ಕೊಂಡು ಓದದೇ ಇರೋದಲ್ಲ, ಓದಲೇಬೇಕು ಹೇಳೋದು ತಾತ್ಪರ್ಯ. ಒಂದು ಕಾಲ ಗಂಟೆ ಆಗಿದೆ. ಇನ್ನು ಸಂಕ್ಷಿಪ್ತವಾಗಿ ಅದರ ಉಪಸಂಹಾರವನ್ನು ಮಾಡ್ತೇನೆ. 3 ಅಥವಾ 4, ಏಕೆಂದರೆ ಧ್ಯಾನ ಯೋಗವನ್ನು ಅತ್ಯಂತ ಪ್ರಸಿದ್ಧವಾಗಿ ನಾವು ವಿವರಣೆ ಮಾಡಲಿಕ್ಕೆ ಆಗೋದಿಲ್ಲ. 6ನೇ ಅಧ್ಯಾಯದಲ್ಲಿ ಮಾತ್ರ ಧ್ಯಾನದ ಕ್ರಮವನ್ನೆಲ್ಲ ಹೇಳಿದ್ದಾರೆ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ಇತ್ಯಾದಿ ಶ್ಲೋಕದಿಂದ ಹೇಗೆ ನಾವು ಧ್ಯಾನ ಮಾಡಬೇಕು, ಅದರ ಕ್ರಮ ಏನು ಅಂತ 10 ಉಪಾಯಗಳನ್ನು ಹೇಳಿದ್ದಾರೆ. ಆ ರೀತಿಯಲ್ಲಿ ಧ್ಯಾನ ಮಾರ್ಗದಲ್ಲಿ ಹೋಗಿ, ಆ ಧ್ಯಾನ ಮಾರ್ಗ ಕಷ್ಟ ಅಂತಲೇ ಭಕ್ತಿ ಮಾರ್ಗವನ್ನು ಹೇಳಿದ್ದು. ಆ ಭಕ್ತಿ ಮಾರ್ಗ ಯಾರಿಗೂ ಕಷ್ಟವಿಲ್ಲ. ಏಕೆ? ಭಗವಂತ ಸಗುಣ ರೂಪವನ್ನು ಹೊಂದಿದ್ದೇ ನಮ್ಮ ಅನುಗ್ರಹಕ್ಕಾಗಿ. ಶಂಕರರು ಒಂದು ಮಾತನ್ನು ಭಾಷ್ಯದಲ್ಲಿ ಬರೀತಾರೆ, ಭಗವಂತನಿಗೆ ಶರೀರ ಪಡ್ಕೊಂಡು ಏನಾಗೋದಿಲ್ಲ. ಏಕಾಗಿ ಅಂದರೆ ಭಕ್ತರ ಅನುಗ್ರಹಕ್ಕಾಗಿ ಶರೀರವನ್ನು ಇಲ್ಲದೇ ಇರುವಂತಹ ಪರಮಾತ್ಮ ಶರೀರವನ್ನು ಹೊಂದಿದಂತೆ ಕಾಣಿಸಿಕೊಳ್ತಾನೆ. 11ನೇ ಅಧ್ಯಾಯದಲ್ಲಿ ನಾವು ವಿಶ್ವರೂಪ ದರ್ಶನವನ್ನು ನೋಡ್ತೇವೆ. ಏಕೆ ಅಂದರೆ ನಮಗೆ ಭಕ್ತಿ ಬರಲಿ ಅಂತ. ಆ ಭಗವಂತನಲ್ಲಿ ಭಕ್ತಿ ಬರಬೇಕು ಅಂದರೆ ಒಂದು ಆಕಾರ ಬೇಕಲ್ವಾ? ನಿರಾಕಾರನಾದಂತಹ ಭಗವಂತನಿಗೆ ಸಾಕಾರವನ್ನು ಕೊಟ್ಟು ಶಾಸ್ತ್ರಗಳು ಅವನಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಶಂಕರರು ಒಂದು ಮಾತು ಹೇಳ್ತಾರೆ, ಮೋಕ್ಷ ಸಾಧನ ಸಾಮಗ್ರ್ಯ ಭಕ್ತಿರೇವ ಗರೀಯಸಿ. ಯಾರು ಈ ಮೋಕ್ಷ ಮಾರ್ಗದಲ್ಲಿ ಬರ್ತಾರೋ ಅವರು ಮೊದಲು ಭಕ್ತಿಯನ್ನ ಮಾಡಿ. ಆ ಭಕ್ತಿಯಲ್ಲೂ ಬೇರೆ ಬೇರೆ ವಿಧಾನಗಳಿವೆ. 1ನೇ ಹಂತ ಭಕ್ತಿ. ಇನ್ನು ಸಂಪೂರ್ಣವಾಗಿ ಜೀವನವನ್ನು ಮಾಡಬೇಕಿದ್ರೆ ಹೇಗೆ? ಆ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು. ಇದು ಭಕ್ತಿ ಮಾಡಬೇಕಿದ್ರೆ ಮಾತ್ರ ಅಂತಲ್ಲ, ಯಾವಾಗಲೂ ಮಾಡಬೇಕು. ಅದು ಕರ್ಮಯೋಗ. ಈ ಕರ್ಮಯೋಗವನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋದೇ ಜ್ಞಾನಯೋಗ. ಆದ್ದರಿಂದ ಈ 4 ಯೋಗಗಳು ಅಥವಾ ಮುಖ್ಯವಾಗಿ 3 ಯೋಗಗಳು ಬೇರೆ ಬೇರೆಯಲ್ಲ. ಪ್ರತಿಯೊಬ್ಬನೂ ಭಕ್ತಿ ಯೋಗವನ್ನು ಕರ್ಮಯೋಗವನ್ನು ಮಾಡುತ್ತಾ ಜ್ಞಾನ ಯೋಗದಲ್ಲಿ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಜ್ಞಾನ ಯೋಗ ಅಂದ್ರೆ ಬೇರೆ ಏನೂ ಅಲ್ಲ. ಇವತ್ತಿನಿಂದ ನಿಮ್ಮ ತಲೆಯಲ್ಲಿ ಏನಾದರೂ ಯೋಚನೆ ಇದ್ರೆ ಅದನ್ನು ಬಿಟ್ಟುಬಿಡ್ಬೇಕು. ಜ್ಞಾನ ಯೋಗ ಅಂದ್ರೆ ನಮಗಲ್ಲ, ಇನ್ನೇನೋ ಅದು ಅಂತ ತಿಳ್ಕೊಳ್ಬಾರ್ದು. ಜ್ಞಾನ ಯೋಗ ಅಂದರೆ ನೀವು ಏನು ಭಗವದ್ಗೀತಾ ಪಾರಾಯಣವನ್ನು ಮಾಡ್ತಾ ಇದ್ದೀರೋ ಆ ಪಾರಾಯಣವನ್ನು ಮಾಡ್ತಾ ಅದರ ಅರ್ಥವನ್ನು ತಿಳ್ಕೊಂಡು ಅದರ ಅರ್ಥವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ನಡೆಸುವುದೇ ಜ್ಞಾನ ಮಾರ್ಗ. ಗೀತೆಯಲ್ಲಿ ಹೇಳಿದ ಜ್ಞಾನ ಮಾರ್ಗ ಇಷ್ಟೇ. ಅದಕ್ಕೆ ಇನ್ನೊಂದು ಬಾರಿ ಹೇಳ್ತೇನೆ, ಏನು? ಅದರ ಕೇವಲ ಪಠನ ಮಾಡೋದಲ್ಲ, ಪ್ರತಿನಿತ್ಯ ಪಠನ ಮಾಡಬೇಕು, ಅದರಿಂದ ಒಂದು ಫಲ ಇದೆ. ಆದರೆ ಅದರ ಅರ್ಥ ತಿಳ್ಕೊಳ್ಬೇಕು. ಸಂಪೂರ್ಣವಾಗಿ ಅರ್ಥ ಆಗದೇ ಇದ್ರೂ ಕೂಡ ಮತ್ತೆ ಮತ್ತೆ ಓದ್ತಾ ಮತ್ತೆ ಅದರ ಅರ್ಥವನ್ನು ತಿಳ್ಕೊಳ್ತಾ ಹೋದಾಗ ಹೊಸ ಹೊಸ ಅರ್ಥಗಳು ಸಂಪೂರ್ಣವಾಗಿ ನಮಗೆ ಗೊತ್ತಾಗುತ್ತೆ. ಬಗೆದಂತೆ ಮತ್ತು ಜ್ಞಾನವನ್ನು ಕೊಡೋದು ಭಗವದ್ಗೀತೆ. ಬಗೆಯಬೇಕು. ಬಗೆಯೋದು ಅಂದ್ರೆ ಏನು? ಮತ್ತೆ ಅದನ್ನು ನೋಡಬೇಕು. ಏನರ್ಥ? ಇವತ್ತು ಅರ್ಥ ಆಗಿಲ್ಲ, ಏನೋ ಒಂದು ಶ್ಲೋಕ ಇಟ್ಕೊಳ್ಳೋಣ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್. ಇದರ ಅರ್ಥ ಸರಿಯಾಗಿ ಗೊತ್ತಾಗಿಲ್ಲ, ಇನ್ನೊಂದು ಬಾರಿ ಓದೋಣ. ಇವತ್ತಿಷ್ಟು ಅರ್ಥ ಆಯಿತು, ಮತ್ತೆ ಇನ್ನೂ ಅದರ ಅರ್ಥ ಆಗುತ್ತೆ. ಹಾಗೆ ಮತ್ತೇನು ಹೇಳಿದ್ದಾರೆ? ಆ ಕರ್ಮಯೋಗದ ಕುರಿತಾಗೆಲ್ಲ ವಿವರಣೆ ಮಾಡಿದ್ದಾರೆ. ಅದರಲ್ಲಿ ಹೇಳಿದಂತೆ ನಾವು ಹೇಗೆ ಬದುಕಬಹುದು? ಇವತ್ತಿಷ್ಟು ಬದುಕಲಿಕ್ಕೆ ಆಗಲಿಲ್ಲ, ಮತ್ತೆ ಪ್ರಯತ್ನ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಆ ಕರ್ಮಯೋಗಿಗಳಾಗಬೇಕು. ನಾವು ಕರ್ಮಯೋಗಿಗಳಾಗಬೇಕು ಹೇಳೋದೇ ಭಗವದ್ಗೀತೆಯ ತಾತ್ಪರ್ಯ. ಹೀಗೆ ಸಂಪೂರ್ಣವಾಗಿ ಭಗವದ್ಗೀತೆಯನ್ನು ನಾವು ನೋಡಿದಾಗ ಆ ಭಗವದ್ಗೀತೆಯಲ್ಲಿ 4 ಜನ ಭಕ್ತರನ್ನ ಭಗವಂತ ಹೇಳ್ತಾನೆ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ
ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. 4 ಜನ ಭಕ್ತರಿದ್ದಾರೆ ಅಂತ. 4 ಜನ ಭಕ್ತರು ಯಾರ್ಯಾರು ಅಂತ ಪಟ್ಟಿ ಕೊಡ್ತಾನೆ. ಆರ್ತ ಅಂದ್ರೆ ಕಷ್ಟದಲ್ಲಿರುವವನು. ಏನೋ ಕಷ್ಟ ಇದೆ, ಮದುವೆಯಾಗಿಲ್ಲ, ಮಕ್ಕಳಾಗಿಲ್ಲ, ಹಣ ಇಲ್ಲ, ಇದಕ್ಕಾಗಿ ಭಗವಂತನನ್ನು ಭಜಿಸುವಂಥವರು. ಅವರು ಭಜಿಸಬೇಕು. ಏಕೆ ಅಂದರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿಬಿಟ್ಟಿದ್ದಾರೆ ಶಂಕರರು. ಅಹಂ ಬ್ರಹ್ಮಾಸ್ಮಿ ಅಂದ್ರೇನು? ತಾನೇ ಬ್ರಹ್ಮ, ಅವರೇ ದೇವರು ಅಂತ ಹೇಳಿದಾಗಾಯ್ತು. ಆದ್ರಿಂದ ಶಂಕರ ಭಗವತ್ಪಾದಾಚಾರ್ಯರು ದೇವರನ್ನ ಈ ರೀತಿಯಲ್ಲಿ ಹೇಳಲಿಲ್ಲ ಅಂತ ಎಷ್ಟೋ ಜನ ಅಪವ್ಯಾಖ್ಯಾನ ಮಾಡುವವರಿದ್ದಾರೆ. ಆದರೆ ಅದರ ಅರ್ಥ ಹಾಗಲ್ಲ. ಏಕೆಂದರೆ ಶಂಕರರು ಪಂಚಮೂರ್ತಿ ಅಥವಾ 6 ಮೂರ್ತಿಗಳ ಪೂಜೆಯನ್ನು ಮಾಡಬೇಕು ಅಂತ ನಮಗೆ ಉಪದೇಶ ಮಾಡಿದ್ದಾರೆ. ಹಾಗೆಯೇ ಉಪದೇಶ ಮಾಡಿದಂಥ ಅವರು ನಾನೇ ಭಗವಂತ, ಭಗವಂತನನ್ನು ಪೂಜೆ ಮಾಡಬೇಡ ಅಂತ ಹೇಳಲಿಲ್ಲ. ನಿನ್ನ ಕಷ್ಟ ಇದ್ದಾಗ ನೀನು ಭಗವಂತನನ್ನು ಅರ್ಚಿಸಲೇಬೇಕು. ಆರ್ತಃ ಅಂತ ಹೇಳ್ತಾರೆ, ಆರ್ತಭಕ್ತ ಅಂತ. ಏಕೆ ಅಂದರೆ ಭಗವಂತ ಫಲ ಕೊಡ್ತಾನೋ ಇಲ್ವೋ, ಆದರೆ ಒಂದು ಮನಸ್ಸಿನಲ್ಲಿ ಧೈರ್ಯ ಇರುತ್ತೆ. ಏನು? ಈ ಫಲವನ್ನು ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ದೇನೆ, ಇದನ್ನು ಭಗವಂತ ಕೊಡುವಂತ ಭಗವಂತನಲ್ಲಿ ಕೇಳ್ಕೊಂಡಿದ್ದೇನೆ, ಭಗವಂತ ಕೊಟ್ಟೇ ಕೊಡ್ತಾನೆ ಅಂತ ಧೈರ್ಯ ಇರುತ್ತೆ. ಹೇಗೆ ಮಕ್ಕಳಿಗೆ ನಮ್ಮ ತಂದೆ ತಾಯಿಯರಿದ್ದಾರೆ, ಸಣ್ಣ ಮಕ್ಕಳು, ಅವರು ಧೈರ್ಯದಲ್ಲಿ ಇರ್ತಾರೆ. ಏಕೆ? ನಮಗೇನು ಕಷ್ಟ ಬರೋದಿಲ್ಲ, ನಮ್ಮ ಅಪ್ಪ ಅಮ್ಮ ಇದ್ದಾರೆ ಅಂತ. ಹಾಗೆ ನಾವು ಕೂಡ ಧೈರ್ಯದಲ್ಲಿರಬೇಕು ಅಂದ್ರೆ ನಮಗೆ ಭಗವಂತನಲ್ಲಿ ನಂಬಿಕೆ ಬೇಕು. ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಂತ ದೃಢವಾದ ವಿಶ್ವಾಸ ಬೇಕು. ಅಂತಹ ವಿಶ್ವಾಸವನ್ನು ಇಟ್ಕೊಂಡಂಥವನಿಗೆ ಆರ್ತಃ ಅಂತ ಹೇಳ್ತಾರೆ. ಜಿಜ್ಞಾಸು ಅಂದ್ರೆ ಈಗ ನೀವೆಲ್ಲ ಇದ್ದೀರಲ್ಲ, ಅವರು ಅಂತಹ ಭಕ್ತರು. ಜ್ಞಾತುಮಿಚ್ಛಾ ಜಿಜ್ಞಾಸ. ಏನು ಆತ್ಮ? ದೇವಿಜಿಯವರು ಆರಂಭದಲ್ಲೇ ಮಾಡ್ತಾರೆ. ಏನು ಈ ಪ್ರಪಂಚ ಅರ್ಥ, ಈ ಪ್ರಪಂಚ ಅಂದ್ರೆ ಏನು, ಜೀವ ಅಂದ್ರೆ ಏನು, ಭಗವಂತ ಅಂದ್ರೆ ಏನು ಎಂಬ ತಿಳುವಳಿಕೆಯ ಬಯಕೆ, ಅದು ಜಿಜ್ಞಾಸು ಅಂತ ಹೇಳ್ತಾರೆ. ತಿಳ್ಕೊಳ್ಳುವಂಥವರು ಭಕ್ತರು, ಅವರು ಹೌದಿದ್ದಾರೆ. ಅರ್ಥಾರ್ಥಿ ಇನ್ನಿರ್ತಾರೆ. ಏನು? ನನಗೆ ಇಷ್ಟು ಹಣ ಬೇಕು, ಅದಕ್ಕಾಗಿ ನಾನು ಮಾಡ್ತೇನೆ, 100 ಲಕ್ಷ್ಮೀನಾರಾಯಣರ ಪಾರಾಯಣ ಮಾಡ್ತೇನೆ, ನನಗೆ ಇಷ್ಟು ದುಡ್ಡು ಬೇಕು ಅಂತ ಅನ್ಕೊಳ್ತಾರೆ. ಅವರು ಒಂದು ರೀತಿ ಭಕ್ತರು. ಆದರೆ ಎಲ್ಲರಿಗಿಂತಲೂ ನಮಗೆ ಇಷ್ಟವಾದ ಭಕ್ತರು ಯಾರು ಅಂದರೆ ಜ್ಞಾನೀಚ ಭರತರ್ಷಭ. ಯಾರು ಜ್ಞಾನಿಗಳಿದ್ದಾರೋ ಅವರು ನನಗೆ ಇಷ್ಟವಾದ ಭಕ್ತರು ಅಂತ ಹೇಳ್ತಾರೆ. ಏಕೆಂದ್ರೆ ಮುಂದೆ ಅದೇ ಮಾತು ಬರುತ್ತೆ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋ ಹ್ಯರ್ಥಂ ಅಹಂ ಸ ಚ ಮಮ ಪ್ರಿಯ. ಎಷ್ಟು ಉತ್ತಮವಾದ ಸಂದೇಶವನ್ನು ಕೊಡ್ತಾನೆ ಕೃಷ್ಣ ಅಂದರೆ ಎರಡನ್ನೂ ಒಂದಾಗಿ ಹೇಳ್ತಾನೆ ಇಲ್ಲಿ. ಅಹಂ ಸ ಚ ಮಮ ಪ್ರಿಯ. ಯಾವ ಜ್ಞಾನಿ ಇದ್ದಾನೋ ಅವನು ಬೇರೆಯಲ್ಲ, ನಾನು ಬೇರೆಯಲ್ಲ. ಅವನು ನನಗೆ ಪ್ರಿಯ ಪಾತ್ರನು. ಏಕೆಂದ್ರೆ ಅವನೇ ನಾನು, ನಾನೇ ಅವನು. ಅಹಂ ಸಚ, ನಾನೇ ಅವನು, ಅವನೇ ನಾನು. ಅಂದರೆ ಎಷ್ಟು ವಿಶೇಷ ಇದೆ ಭಗವದ್ಗೀತೆಯಲ್ಲಿ ಅಂತ ಅರ್ಥ ಮಾಡ್ಕೊಳ್ಳಿ. ಯಾರು ಈ ಭಗವದ್ಗೀತೆಯಲ್ಲಿ ಹೇಳಿದಂತಹ ಜ್ಞಾನ ಮಾರ್ಗದಲ್ಲಿ ಹೋಗಿ ಜ್ಞಾನಿಗಳಾಗ್ತಾರೋ ಅವರು ಶ್ರೀಕೃಷ್ಣ ಪರಮಾತ್ಮನೇ ಆದಂತೆ ಅಲ್ವಾ? ಅದು ಭಗವಂತನ ಮಾತು, ನನ್ನ ಮಾತಲ್ಲ, ಶಂಕರಾಚಾರ್ಯ ಮಾತಲ್ಲ. ಅಹಂ ಸಚ ಮಮ ಪ್ರಿಯ, ನಾನೇ ಅವನಾಗ್ತೇನೆ ಅಂತ ಹೇಳಿದ್ದಾನೆ. ಆದ್ರಿಂದ ಶಂಕರರು ಅದ್ವೈತವನ್ನು ಹೇಳಿ ಇರೋದನ್ನೆಲ್ಲ ಹಾಳು ಮಾಡಿದರು ಅಂತ ಎಷ್ಟೋ ಜನ ಹೇಳೋರಿದ್ದಾರೆ. ಆದರೆ ಶಂಕರರು ಬಂದು ಹೇಳಬೇಕಾಗಿಲ್ಲ. ಶಂಕರರಿಗಿಂತಲೂ ಹಿಂದೆ ಬಂದಂತಹ ಗೀತೆಯೇ ಹೇಳ್ತಾ ಇದೆ ಅಹಂ ಸಚ, ನಾನೇ ಅವನು ಅಂತ ಹೇಳಿದ್ದಾನೆ. ಮತ್ತಿನ್ನು 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಭಾರತ. ಏನಿದ್ರ ಅರ್ಥ ಅಂದ್ರೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. 13ನೇ ಅಧ್ಯಾಯಕ್ಕೆ ಹೋಗಿ ಮತ್ತೆ ಉಪಸಂಹಾರ ಮಾಡೋಣ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಕ್ಷೇತ್ರಜ್ಞ ಅಂದ್ರೆ ಯಾರು ಅಂದ್ರೆ, ಕ್ಷೇತ್ರ ಅಂದ್ರೆ ಈ ಶರೀರ, ಇದಂ ಶರೀರಂ ಕೌಂತೆಯ, ಈ ಶರೀರವೇ ಕ್ಷೇತ್ರ. ಈ ಕ್ಷೇತ್ರಜ್ಞ ಅಂದ್ರೆ ಯಾರು ಅಂದ್ರೆ ಅದರೊಳಗಿರುವಂತ ಆತ್ಮ ಅಂದ್ರೆ ಜೀವ, ನಾವೆಲ್ಲ. ಈ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ 13ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಕೊಟ್ಟಿದ್ದಾನೆ. ಕ್ಷೇತ್ರಜ್ಞಂ ಚ ಅಪಿ ಮಾಂ ವಿದ್ಧಿ. ಇದರ ಅರ್ಥ ಏನು ಅಂದ್ರೆ, ಯಾವ ಶರೀರದಲ್ಲಿರುವಂತಹ ಚೈತನ್ಯ ವಸ್ತು ಇದೆಯೋ ಆ ಚೈತನ್ಯ ವಸ್ತುವನ್ನೇ ನಾನಾಗಿ ತಿಳಿಯುವುದಕ್ಕೋ. ಮಾಂ ಅಂದ್ರೆ ನನ್ನನ್ನಾಗಿ. ನನ್ನನ್ನಂದ್ರೆ ಯಾರು ಹೇಳ್ತಾ ಇರೋನು? ಯಾರು? ಶ್ರೀಕೃಷ್ಣ ಪರಮಾತ್ಮ. ಶರೀರದಲ್ಲಿರುವಂತಹ ಯಾವ ಜೀವಾತ್ಮನಿದ್ದಾನೋ, ಕ್ಷೇತ್ರಜ್ಞಂ ಅಂದ್ರೆ ಜೀವಾತ್ಮ ಅಂತ, ಯಾವ ಜೀವಾತ್ಮನಿದ್ದಾನೋ ಆ ಜೀವಾತ್ಮನು ಬೇರೆ ಯಾರೂ ಅಲ್ಲ. ಮಾಂ ವಿದ್ಧಿ, ನನ್ನನ್ನಾಗಿ ತಿಳ್ಕೋ. ಏನ್ ಹೇಳಿದಾಗಾಯ್ತು? ನಾವೆಲ್ಲರೂ ಯಾರು? ಆ ಶ್ರೀಕೃಷ್ಣನ ರೂಪವೇ. ಆದರೆ ಅದನ್ನು ಮರೆತು ಬಿಟ್ಟಿದ್ದೇವೆ, ದುಃಖದಲ್ಲಿ ನಾವಿದ್ದೇವೆ. ಆ ದುಃಖ ಬರಬಾರದು ಅಂದರೆ ಈ ಜ್ಞಾನ ಬೇಕು. ಆ ಜ್ಞಾನ ಗೀತೆಯಲ್ಲಿ ಹೇಳಿದೆ. ಅದ್ವೈತವನ್ನ ಶಂಕರರು ಪ್ರತಿಷ್ಠಾಪನೆ ಮಾಡಿದ್ದಲ್ಲ, ತೋರಿಸಿಕೊಟ್ಟಿದ್ದಾರೆ ಅವರು. ಈಗ ಭಗವದ್ಗೀತೆಯನ್ನು ನಾನು ಹೇಳಿ ಏನೋ ಉಪದೇಶ ಮಾಡಿದ್ದಲ್ಲ ನಿಮಗೆ, ಇಲ್ಲಿ ಇರೋದನ್ನು ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಅಲ್ವಾ? ಹಾಗೆ ಶಂಕರ ಭಗವತ್ಪಾದರು ಬಂದು ಅದ್ವೈತವನ್ನು ಹೇಳಿದ್ದಲ್ಲ,
ಅದ್ವೈತ ಸಂಪೂರ್ಣವಾಗಿ ನಮ್ಮ ಶಾಸ್ತ್ರ ಇರುವಂಥದ್ದು. ಆದ್ದರಿಂದ ಆ ಅದ್ವೈತದತ್ತ ನಮ್ಮ ಜೀವನವಾಗಬೇಕು ಅಂದರೆ ಅದಕ್ಕೋಸ್ಕರ ಆ ಭಗವಂತನನ್ನ ಯಾವತ್ತೂ ಸ್ಮರಣೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಈ ವಾಕ್ಯವನ್ನು ನಾವು ಪ್ರತಿನಿತ್ಯ ಹೇಳ್ತೇವೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವಂತ ಒಂದು ಮಾತು ಕೊಟ್ಬಿಟ್ಟಿದ್ದಾನೆ, ನಾವೇ